ನೋ ಪೂಜಾ ಗಾಂಧಿ ಓಕೆ, ನೋ ರಾಧಿಕಾ ಗಾಂಧಿ ಅದು ಓಕೆ. ಬರಗೆಟ್ಟು ಕೂತಿದ್ದೀನಿ. ಇಂಥ ಟೈಮಲ್ಲಿ ಒಂದು ಬೊಂಬಾಟ ಹುಡುಗಿ ಎಂಟ್ರಿ ಕೊಟ್ಟರೆ ಇಲ್ಲಿ ಸೀಟ್ ಹಿಡಿದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಏನು ಹಿಂಗಾಗೋಯ್ತು ಬಾಳು. ಎಕ್ಸ್ಕ್ಯೂಸ್ ಮೀ. ಎಸ್ ಎಸ್ ಪ್ಲೀಸ್. ಅಲ್ಲಿ ಯಾರಾದ್ರೂ ಬರ್ತಾರಾ? ನೀವು ಬರ್ತೀರಾ? ಸೀಟ್ ಕೊಟ್ರೆ ಯಾರು ಬೇಡ ಅಂತಾರೆ? ನೀವಿಲ್ಲಿಗೆ ಬರ್ತೀನಿ ಅಂದಮೇಲೆ ಸೀಟ್ ಜೊತೆಲಿ ಟಿಕೆಟು ರೆಡಿ. ಓಹ್, ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಎದೆಯ ತಳಮಳ. ಸೀಟ್ ಸಿಕ್ತಾ? ಬನ್ನಿ ಬನ್ನಿ. ನಿಧಾನ ಬನ್ನಿ. ಸೀಟ್ ಎಲ್ಲವಾ? ಅದೆಲ್ಲ ಬರೀ ಕನ್ಸ. ಸೀಟ್ ಏನಪ್ಪ, ಇವ್ರು ನಮ್ಗೋಸ್ಕರ ಸೀಟ್ ಜೊತೆ ಟಿಕೆಟ್ ತೆಗೆದಿಟ್ಕೊಂಡಿದ್ದಾರೆ. ಹೌದಾ? ದೊಡ್ಡ ಬರ್ತು ಬಿಡಪ್ಪ ನೀವು. ಸೀಟ್ ಜೊತೆಗೆ ಟಿಕೆಟ್ ತಗೊಂಡಿದ್ಯಾ ಅಂದ್ರೆ. ಮೇಡಮ್ ನೀವು ಬರಲ್ವಾ? ನನಗೆ ಬ್ಯಾಕ್ ಸೀಟ್ ರಿಸರ್ವ್ ಆಗಿದೆ. ತಾಯಿನಾಡ ಜಯಬೇರಿ ನಾವಾಗವೆನ್ನಿ. ಜಾಣ ಮಕ್ಕಳು, ಕನ್ನಡದ ಬಗ್ಗೆ ವಿಶೇಷವಾದಂತ ಪ್ರೀತಿ ಇರೋ ನಿಮಗೆ ಆ ಭುವನೇಶ್ವರಿ ಒಳ್ಳೇದ್ ಮಾಡುವಳು. ಕೊಡು. ಶಿವಾರ್ಪಣಮಸ್ತು. ದೀರ್ಘ ಸುಮಂಗಳೀ ಭವ, ಸುಖವಾಗಿರು. ನೋಡಿ ಮಕ್ಕಳ, ನೀವೆಲ್ಲ ದೇವರ ಮಕ್ಕಳು. ದೇವರ ಬಗ್ಗೆ ಶ್ರದ್ಧೆ ಭಕ್ತಿ ಯಾವಾಗ್ಲೂ ಇರಬೇಕು. ಭಗವಂತನು ಜಗನ್ನಾಟಕ ಸೂತ್ರಧಾರಿಯು. ಅವನ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಳ್ಳಾಡುವುದಿಲ್ಲ. ಅಂಕಲ್, ನಿಮ್ ಕಾರು? ಏನ್ ಹೇಳ್ತಾ ಇದೆಯಾ ಕಂದ? ಅದೇ ಅಂಕಲ್, ನೀವು ಓಡಿಸ್ತಿರಲ್ಲ ಆ ಕಾರು, ಅದನ್ನು ಭಗವಂತನೇ ನಾ ಓಡಿಸೋದು. ಹೌದಪ್ಪ, ನಾನು ನೆಪ ಮಾತ್ರಕ್ಕೆ ಮಾತ್ರ ಡ್ರೈವರ್. ಆದ್ರೆ ನಿಜವಾದ ಸ್ಟೈರಿಂಗ್ ಇರೋದು ಆ ಭಗವಂತನ ಕೈಯಲ್ಲಿ. ನೋಡೆ, ಇವ್ರ ಕಾರಲ್ಲಿ ಕೂತ್ಕೊಂಡವ್ರಿಗೆ ಆ ದೇವರೇ ಕಾಪಾಡ್ಬೇಕು. ಕೆಲ್ಸಕ್ಕೆ ಲೇಟ್ ಆಗ್ತೈತಿ. ನೋಡು, ಇದು ಕಾರ್ತಿಕ ಮಾಸ. ಒಗ್ಗರಣೆ ಹಾಕ್ತೆ ಅಡಿಗೆ ಮಾಡು. ರಾತ್ರಿ ಬರೀ ಫಲಹಾರ. ಆಯ್ತಾ? ನಡಿ. ಯಾಕೆ ಹಿಂಗ್ ಸೀಜ್ ಆಗ್ಬಿಟ್ಟಿದ್ಯಾ? ಒಂದು ಹೆವಿ ಬುಲ್ಡೋಜರ್ ಮಧ್ಯೆ ಸಿಗಾಕೊಂಡು ಜನರೇಟರ್ ಲಾಕ್ ಆಗ್ಬಿಟ್ಟಿದೆ. ಬೇಗ ಬಿಡಿಸ್ಮಾಡ್ರಲ್ಲ. ಯಪ್ಪ, ಇದು ಯಾವಾಗಪ್ಪ ಸರಿ ಹೋಗುತ್ತೆ? 4 ವರ್ಷ ಸರಿ ಹೋಗುತ್ತೆ. ಅಮ್ಮ, ನೀನ್ ಎತ್ತೋರ್ ಹೊಟ್ಟೆ ತಣ್ಣಗಿರ್ಲಪ್ಪ. ಥ್ಯಾಂಕ್ ಯು ಅಂಕಲ್. ನಿಮ್ಮ ಹೊಟ್ಟೆ ಹೆಂಗೆ ಇರ್ಲಿ? ನಿಮ್ಗೆ ಒಳ್ಳೇದ್ ಮಾಡ್ಲಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಇದೇನಿದೆಯಾ? ಆಯ್ತು. ಹಾಯ್. उधर देखो, ब्यूटीफुल बुक, 100 पेजेस का. 100 पेजेस का? यस, तुम 90 पेजेस का. अगर सुनो 400 पेजेस बुक. ಅದ್ರ ಜೊತೆಗೆ ಪಾಕೆಟ್ ಕ್ಯಾಲೆಂಡರ್ ಲ್ಯಾಂಡಿಂಗ್. ಎಷ್ಟ್ ಸಲ ಟ್ರೈ ಮಾಡಿದ್ರು ನಂಬರೇ ಕನೆಕ್ಟ್ ಆಗ್ತಾ ಇಲ್ಲ. ಹೋಗ್ಲಿ, ನಂಬರ್ ಸರಿ ಇದೆ ನೋಡು. ಆಗ್ಲೇ ಸೈಟ್ ಹೊಡಿಯಕ್ ಶುರು ಮಾಡ್ಬಿಟ್ರ ನೀವು? ನಿಮ್ಮ ನಂಬರ್ ಸರಿ ಇದೆ ಕಣೆ, ಆದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ನಾ ಟ್ರೈ ಮಾಡ್ತೀನಿ, ಕೊಡು. ಒಂದ್ ನಿಮಿಷ ಬಂದ್ಬಿಡ್ತೀನಿ. ಹಾಯ್, ಐ ಥಿಂಕ್ ನೀವು ಮಿಸ್ಟೇಕ್ ಮಾಡ್ತಾ ಇದೀರಾ. ವಾಸ್ತು ಸರಿ ಇಲ್ದಿರೋ ಜಾಗದಲ್ಲಿ ನಿಂತ್ಕೊಂಡು ಯಾರಿಗೋ ಫೋನ್ ಟ್ರೈ ಮಾಡ್ತಿದ್ದೀರಾ, ಆದ್ರೆ ಅದಕ್ಕೆ ಕನೆಕ್ಟ್ ಆಗ್ತಿಲ್ಲ. Am I right? ಗ್ರೇಟ್ ಗೆಸ್. ಹೌ ಡು ಯು ನೋ ದಟ್? That's called ವಾಸ್ತು. Yes. ಕಾಲ್ ಮಾಡಕ್ಕೂ ವಾಸ್ತು ನೋಡ್ಬೇಕಾ? Yes, I'll show you. Excuse me, please come. ಯಾಕೆ? ಈಗ ಟ್ರೈ ಮಾಡಿ. ಓಕೆ. ಚೇಟ್ಸ್, ಎಲ್ಲಾ ಬುಕ್ಸ್ ಪೇಜಸ್ನು ಒಬ್ನೇ ತಿರುಗಿಸ್ತಾವನೆ. ಹೇ, ನಮ್ಮ ಆಂಟಿ ನಂಬರ್ ಕನೆಕ್ಟ್ ಆಗ್ತಿದೆ. ಅಣ್ಣ ಹೇಳಿದ್ಮೇಲೆ ಕನೆಕ್ಟ್ ಆಗ್ಲೇಬೇಕಲ್ಲ. ಆದ್ರೆ ನಮ್ಮ ಆಂಟಿ ಕಾಲ್ ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ಕಾರಣ ನಿಮ್ ರಾಶಿ. ಐ ಥಿಂಕ್ ನಿಮ್ದು ಕನ್ಯಾ ರಾಶಿ. ಇವತ್ತು ಬೇರೆ ಯಾವ ರಾಶಿ ಜೊತೆನೂ ಕನೆಕ್ಟ್ ಆಗೋದಿಲ್ಲ. ಮತ್ತೆ ಆಂಟಿ? ಆಂಟಿ ಅಲ್ಲೇ
ನೀವುಗಳೆಲ್ಲ ಇಲ್ಲೇ. ಇವನು ಪೇಜ್ ತೋರ್ಸಿದ್ರೆ ಬುಕ್ಗೆ ನುಗ್ಗೋಗಿದ್ದಾರೆ. ಹೌದು. ಅದೇನಂತ ವಿಚಾರಿಸೋಣ. ಅಲ್ವಾ? ನಡಿ ವಿಚಾರಿಸಿ ಬಿಡೋಣ. ಯು ಆರ್ ಸೋ ಹಾಯ್ ಬ್ಯೂಟಿಫುಲ್. Hey, why did you come here, ಜೊಲ್ಲು? ಏನು ಇವ್ರ ಹೆಸರು ಜೊಲ್ಲ? ನೋ, ಮೈ ನೇಮ್ ಇಸ್ JL ಚರಣ್. ನಮ್ಮ ಹುಡುಗರೆಲ್ಲ ನನ್ನ ಬಹಳ ಪ್ರೀತಿಯಿಂದ ಜೊಲ್ಲು ಅಂತ ಕರೀತಾರೆ. ಏ ಸೋನಾ, ನೀಗ್ ಬರ್ತೀಯೋ ಅಥವಾ ನಾನು ಹೋಗ್ಲೋ? ಪಾಪ ನಂಗಂತೂ ಇಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ. ಹೌದಾ? ಹಾಗಾದ್ರೆ ಬನ್ನಿ ಕೂತ್ಕೊಂಡೆ ಮಾತಾಡೋಣ. ಮಿಸ್ಟರ್ ಅಂಕಲ್, ಬ್ಯೂಟಿಫುಲ್ ಗರ್ಲ್ಸ್ ಎಲ್ಲ ತುಂಬಾ ಟೈರ್ಡ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ವಾಟರ್ ಪ್ಲೀಸ್. ವಾಟರ್ ಏ, ಬರ್ರೆ. ನಾನೇನಪ್ಪ ಮಾಡ್ಲಿ? ಶರಣ್ರಿಯಪ್ಪ, ಶರಣ್ರಿಯಪ್ಪ. ಡಿಗ್ನಿಫೈಡ್ ಬಗ್ಗೆ ಇದೇನ್ರಿಯಪ್ಪ ನೀವ್ ಹೀಗ್ ಮಾಡಿದ್ದು? ಮತ್ತೇನ, ಕಾಶಿ ತೀರ್ಥಯಾತ್ರೆ ಹೋಗೋದಕ್ಕೂ ಟಿಕೆಟ್ ನಾವೇ ತರ್ಸ್ಕೊಡ್ಬೇಕಾ? ಕಾಶಿಗೆ ಟಿಕೆಟ್ ಏನ್ರಿ ಹೇಳ್ತಾ ಇದ್ದೀರಪ್ಪ ನೀವು? ಓ, ಒಳ್ಳೆ ಕತೆ ಆಯ್ತಲ್ಲ ಒಂದು. ರೇ ಶರಣಪ್ಪ, ಯಾಕೆ ಕರೀತಾರ ನೋಡ್ರಿ? ಸ್ವಾಮಿ ತಮ್ಮನ್ನೇ. ಮಹಂತೇಶಪ್ಪ. ಏನೋ ಒಂದು ನೋಡ್ರಿ, ಕರಿ ಬಟ್ಟೆ ಹಾಕೊಂಡ್ ಕಾಸು ಕೇಳೋರು ಶಬರಿಮಲೆಗೆ ಹೋಗ್ತಾರೆ. ಈ ತರ ವಿಭೂತಿ ಬಟ್ಟೆ ಹಾಕೊಂಡ್ ಕಾಸು ಕೇಳೋರು ಎಲ್ಲಿ ಹೋಗ್ತಾರೆ? ಕೈಲಾಸಕ್ಕೆ ತಾನೇ ಹೋಗ್ತಾರೆ. ಶಿವ ಶಿವ, ಕಾಯಕವೇ ಕೈಲಾಸ ಅನ್ನೋ ಟ್ಯಾಕ್ಸಿ ಡ್ರೈವರ್ ಅಪ್ಪ. ಟ್ಯಾಕ್ಸಿ ಡ್ರೈವರ್? ಟ್ಯಾಕ್ಸಿ ಎಲ್ಲಿ? ಸ್ಟ್ಯಾಂಡ್ ಅಲ್ಲಿ ಇದೆ. ಸ್ಟ್ಯಾಂಡ್ ಎಲ್ಲಿ? ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲಿ ಇದೆ. ಆಯ್ತು ನಡ್ರಿ. ಇಲ್ಲಿ ಮದ್ಯಪಾನ ಬೇಡ ಬರ್ದು ಕೊಡಕ್ಕಿದ್ರೆ ಯಾಕೆ ಶಿವ? ಮಧ್ಯ ವಯಸ್ಸಿನ ಶಿವನ್ ಪಾದ ಸೇರಬಾರ್ದು ಅಂತ. ಈ ಧೂಮಪಾನ ಮಾಡಬಾರ್ದು ಅನ್ನೋ ಸ್ಟಿಕ್ಕರ್ ಯಾಕೆ? ಚಿಕ್ಕ ವಯಸ್ಸಿಗೆ ಧೂಪ ಹಾಕ್ಸ್ಕೋಬಾರ್ದು ಅಂತ. ಈ ಟ್ಯಾಕ್ಸಿಲಿ ಎಲ್ಲಾರ್ಗು ರಿಸ್ಟ್ರಿಕ್ಷನ್ ಇದೆ, ಅಣ್ಣನೊಬ್ಬನ್ ಬಿಟ್ಟು. ಸ್ವಲ್ಪ ತಲೆ ಎತ್ತಿ ನೋಡಿ ಶಿವ. ಆ? ಹೌದು, ಈ ವಿಟ ಪುರುಷ ಅಂದ್ರೆ ಯಾರು ಶಿವ? ನಿಮ್ಮಂತ ಜಲ್ ಸುರ್ಸೋ ಕಾಮಾಂಧರು ಶಿವ. ಯಾಕ್ರಿ ಅಪ್ಪ? ರೇ ಶಿವಪ್ಪ, ಆ? ಶರಣಪ್ಪ, ಅಯ್ಯ ಮಹಂತೇಶ್ರಿ. ಓ, ಏನೋ ಒಂದು ಅಲ್ರಿ, ಈ ಊರ್ನಲ್ಲಿ ರೂಮ್ ಇಷ್ಟೊಂದು ಡಿಮ್ಯಾಂಡಾ? ಹೌದ್ರಿ ಅಪ್ಪ, CET ಎಕ್ಸಾಮ್ ಜೊತೆಗ ಬ್ಯಾಂಕ್ ಎಕ್ಸಾಮ್ ಎಲ್ಲ ಶುರು ಆಗೈತ್ರಿ. ರಾಜ್ಯದಾಗಿರೋ ಮಂದಿ ಎಲ್ಲ ರಾಜಧಾನಿಗೆ ಅದರ್ರಿ. ಹೌದು, ನಿಮ್ಗೆ ಗೊತ್ತಿರಂಗೆ ಯಾವ್ದಾರು ಆಶ್ರಮ ಗೀಶ್ರಮ ಅದಾವೇನ್ರಿ? ಅಲ್ಲೇ ಹೋಗಿ ಹರೇ ಕೃಷ್ಣ ಹರೇ ರಾಮ್ ಅಂತ ಸೆಟ್ಲ್ ಆಗ್ಬಿಡ್ತೀವಿ. ಒಳ್ಳೆ ತೀರ್ಥ ಪೋಟ್ಬಿಟ್ಟು ಸ್ವಾಮಿಗೆ ಸೇವೆ ಮಾಡ್ಕೊಂಡಿರ್ಬೋದು ಅಲ್ವಾ? ಹಂಗೆ ಆಶ್ರಮದಲ್ಲಿ ಲೇಡಿ ಸ್ವಾಮಿಗಳು ಇರ್ತಾರೆ. ಇದರ್ರಿ, ಅದ್ರ ಕಾಲಲ್ಲಿ ಮರದ ಎಕಡ ಇದೆ. ಅಲ್ರಿ, ನೀವು CET ಬರೆಯಕ್ ಬಂದಿದ್ರೆ ಚಕಂದಾಡಕ್ ಬಂದಿದ್ದೀರಾ ನೋಡ್ರಿ ಅಪ್ಪ. ನನಗ್ ತಿಳಿದಂಗ ಸಿಟಿ ಔಟ್ಸ್ಕರ್ಟ್ನಾಗ ರಿಸಾರ್ಟ್ ಐತಿ, ಅಲ್ಲಿಗೆ ಬರ್ತೀರೇನ? ಕೈ ತೋರ್ಸ್ರಿ ಎಡಗಡೆದು. ಏನ್ ಹಿಂಗ? ಹೌದು, ಇಂಡಿಕೇಟರ್ ಇಲ್ವಾ? ಕೆಲಸ ಮಾಡ್ತಿಲ್ರಿ. ಮತ್ ಬ್ರೇಕು? ಶಿವನ್ ಪಾದದಾಗ ಐತ್ರಿ. ಅಪ್ಪ ಮಾಂತೇಶ, ನಾವು ಸೂಪರ್ ಎಂಜಾಯ್. ಏ ಲಗುನ್ ಬನ್ರಿ. ಓಕೆ ಓಕೆ. ಇವ ಕತ್ ಮುರ್ದಿರೋ ಕೋತಿ ಇದ್ದಂಗ ಅದಾನ, ಇವ ಸೊಂಟ ಮುರ್ದಿರೋ ಮ್ಯಾಕೆ ಇದ್ದಂಗ ಇದಾನೆ. ಅರೆ, ಇವ ಕಾಲ್ ಮುರ್ದಿರೋ ಕೋಳಿ ಇದ್ದಂಗ ಇದಾನ. ಯಾರ್ರಿ ನಿಮ್ಗೆ ಈ ಪಾಟಿ ಇಕ್ಕಿರೋದು? ಇದು ಹೆಕ್ಕಿರೋದಲ್ಲ, ಒಳಗ್ ಏನ್ರಿ ಇದು ರಗುಡು ಗಪ್ಪು ನಾಸ? ರೀ, ನಮ್ ಗಾಡಿಯಾಗ ಪರಮಾತ್ಮ ಅದಾನ, ನಿಮ್ ಯಾರನ್ನ ಗಾಡಿಗೆ ಹಚ್ಚೋದಿಲ್ರಿ. ಗಾಡಿಲಿ ಪರಮಾತ್ಮ ಇದ್ದಾನೆ, ಇವತ್ತು ನಮ್ಮ ಬಾಡಿಲೇ ಪರಮಾತ್ಮ. ಓ, ನೀವೇನ ಹೇಳ್ರಿ, ನಮ್ ನಿಯಮ ರೀ. ಗಾಡಿಗೆ ನಿಮ್ಮನ್ನ ಹಚ್ಚೋದಿಲ್ರಿ, ನಮ್ ಬಾಡಿಗೆ ಕೊಟ್ಟು ನೀವು ಹೊಳ್ರಿ ಹೊಳ್ರಿ ಹೊಳ್ರಿ. ಓ, ಧರ್ಮದಂತೆ ಸಿಗಿಸ್ಬೇಡ್ರಿ. ಆಯ್ತಿರ್ರಿ. ಏನೋ ತೆಗಿತಾ ಇದ್ರಿ? ತಗೊಳ್ರಿ, ಅಪವಿತ್ರೋ ಪವಿತ್ರೋ ಬಾ. ಒಳಗೆ ಸೇವನೆ ಮಾಡ್ರಿ, ಅಪವಿತ್ರೋ ಪವಿತ್ರೋ ಬಾ. ಇದನ್ನ ಕುಡಿಬೇಕಾ? ಹ್ಞೂನ್ರಿ, ತಗೊಳ್ರಿ. ಯಾವ ದೇವ್ರದಂತ ಗೊತ್ತಾಗಿಲ್ಲ. ಏ ಶಿವ, ಏನಪ್ಪ ಇದು ಕಟ್ಟಿ ಸ್ರ ಇದ್ದೇಗೈತೆ? ಕಾಮಧೇನುವಿನ ಜಲ ಹಂಗ ಇದ್ರೆ ಗಂಜಿಲ. ನೋಡಮ್ಮ, ಇಲ್ಲಿ ರೂಮ್ ರಿಸರ್ವೇಶನ್ ಮಾಡಿಸಿದವರಿಗೆ ರೂಮ್ ಸಿಗೋದು ಕಷ್ಟ. ಅಂತಹದ್ರಲ್ಲಿ ನೀವು ಇಷ್ಟು ಸರಿ ಹೊತ್ತಿನಲ್ಲಿ ಬಂದರೆ ರೂಮ್ ಸಿಗೋದು ಉಂಟಾ? ನಿನ್ನಿಂದ ಇಷ್ಟೊಂದು ಪ್ರಾಬ್ಲಮ್ ಆಯ್ತು. ನಮ್ಮ ಆಂಟಿ ಮನೆ ಇದೆ ಅಂತ ಹೇಳ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಅವ್ರ ಮನೆನೂ ಇಲ್ಲ, ಫೋನು ಸರಿ ಇಲ್ಲ, ರಸ್ತೆಲಿ ಮಲ್ಗೋ ಪರಿಸ್ಥಿತಿ ತಂದಿಟ್ಬಿಟ್ಟೆ. ರಜನಿ, ಐ ಲವ್ ಯು. ಮುತ್ತಿಡ್ತಾ ಇದಿಲ್ಲೇ, ನಾ ಗಂಡಸ್ಲೇ ಅಪ್ಪ. ಏ ಮಹಾಂತೇಶ್ಲೇ, ನಾನು ರಜನಿ ಅಲ್ಲೇ. ಶಿವಪ್ಪ, ಈ ಬಾಡಿಗಳೆಲ್ಲ ಗಾಡಿಯಿಂದ ಸ್ಲಿಪ್ ಆಗ್ತದೆ. ಆಯ್ತು, ನಡೀರಿ. ಓ ದೇವ್ರೇ, ಏನ್ ಕಾಟಲ್ಲ. ಲೇ ತಮ್ಮ, ಏನಾಯ್ತು? ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಟೇಕ್ ಎಕ್ಸ್ಟ್ರಾ ಮನಿ.
ಪ್ಲೀಸ್ ಅಡ್ಜಸ್ಟ್ ಎನಿ ರೂಮ್. ನೋಡಿ ಸದ್ಯಕ್ಕೆ ಟೆರೇಸ್ ಖಾಲಿ ಇದೆ, ನಾ ಬೆಡ್ ಹಾಕಿಸಿ ಕೊಡ್ತೇನೆ, ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತದಾ? ಇಷ್ಟಕ್ಕೂ ಬೆಡ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾ ರೂಮ್ ಬಾಯ್ನ ಕೇಳಿ ಹೇಳ್ತೇನೆ. ಏ ಮಹಾಬಲ, ಬೈಕೋತಾ ಇದ್ದೀರಾ? ಪಾಪ ಪರಿಹಾರದ ಶ್ಲೋಕ ಹೇಳ್ತಾ ಇದ್ದೀನಿ. ಶ್ಲೋಕ ಹೇಳಿದ ತಕ್ಷಣ ಪಾವನ ಆಗ್ಬಿಡಂಗಿದ್ರೆ ಮಂತ್ರ ಹೇಳೋರು ಎಲ್ಲರೂ ಪಾವನ ಆಗ್ಬಿಡ್ತಾರೆ. ನೀನು ಸ್ವಲ್ಪ ಟೇಸ್ಟ್ ಮಾಡು, ಪಾವನ ಆಗ್ಬಿಡ್ತಾರೆ. ನನಗ್ ಕುಡಿಸ್ತಾ ಇದ್ದೀರಾ ನೋಡು. ನನಗ್ ಕೋಪ ಬಂದು ನಿಮಗ್ ಶಾಪ ಹಾಕಿದ್ರೆ ಸರ್ವ ನಾಶ ಆಗ್ಬಿಡ್ತೀರಾ. ಹುಷಾರ್. ನಮಗೆ ಗಂಜಲ ಕುಡಿಸ್ತೀಯ? ಪಾಪ ಪರಿಹಾರ ಮಾಡ್ತಾ ನಮಗೆ ಗಂಜಲ ನೀನ್ ಯಾಕೋ ಪ್ಯಾಂಟ್ ಎಳಿತಾ ಇದ್ಯಾ? ಪವಿತ್ರ ಈಗ ನೀನ್ ಪವಿತ್ರ. ಮಧ್ಯಾಹ್ನ ನೋಡಿದರೆ ಇದೇ ರೂಮಿನಲ್ಲಿ ಹುಡುಗರು, ಈಗ ನೋಡಿದರೆ ಹುಡುಗಿಯರು. ಇದು ಎಂತ? ನನಗೆ ಡಿವಿಡಿ ಫಿಕ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಇವರು ಸೆಟಪ್ ಮಾಡಿಕೊಂಡು ಬಂದಿರ್ಲಿಕ್ಕೆ ಉಂಟಾ? ಒಳಗ್ ಬಾರಯ್ಯ. ಇದು ಲಾಸ್ಟ್ ಆರ್ಡರ್. ಅವರಲ್ಲಿ ಬಾತ್ರೂಮ್ ಅಲ್ಲಿ ಬೋರ್ ಆಗ್ತಿದೆ. ಅವರು ಬಾತ್ರೂಮಿನಲ್ಲಿ, ನೀವು ಬೆಡ್ರೂಮಿನಲ್ಲಿ. ಮಂಜುನಾಥ ಮಂಜುನಾಥ ಸ್ಥಳದ ಅಭಾವದಿಂದ ಎಲ್ಲಂದರಲ್ಲಿಯೇ ಶುರುವ. ಯಾಕೆ ನಿಂಗೂ ಅರ್ಜೆಂಟ್ ಆಗ್ತಿದ್ಯಾ? ಶಕೀಲ ಆಂಟಿ ಕೈಯೇ ಮೈಯೇ ಎಲ್ಲ ತುಂಬಾ ಅರ್ಜೆಂಟ್. ಹಂಗ ತಗೋ ಥಮ್ಸ್ ಅಪ್ ಮುಚ್ಚಳ. ರೈನ್ಬೋ ಪೇಸ್ಟ್ ಮಾರ್ಕ್ ಬಂದ್ಬಿಟ್ಟಿದ್ದೇನೆ. ನೀವ್ ಹೋಗ್ತಾ ಇರಿ, ನಾನು ತಗೊಂಡ್ ಬಂದ್ಬಿಡ್ತೀನಿ. ಅರ್ಜೆಂಟ್ ಆಗಿ ನಿರ್ಮಲಾ ಸಿಗ್ತಾಳ. ರಾತ್ರಿ ರಜನಿ ನಿರ್ಮಲ ಬೇಕೇನೋ? ಏಯ್, ಈ ನಿರ್ಮಲಾ ಅಲ್ಲ ಕಣೋ, ನಿರ್ಮಲಾ ಬೆಂಗಳೂರು ಶೌಚಾಲಯ ಅದು ಇಲ್ಲೇ ಐತೆ. ಇಲ್ಲೇ ಇದೆ, ಮುಂದೆ ಐತೆ ಕಣ. ಓಕೆ ಕಮಾನ್. ಗಾನ್ ಕೇಸ್ ಈ ಕಡೆನೆ ಬರ್ತಾ ಇದೆ. ಇವತ್ತೇನ್ ಕಾದಿದ್ಯೋ ಗೊತ್ತಿದೆ. ಹಾಯ್ FM ಬಾಯ್. ಓ ಹಾಯ್ ಸೋನ್ಸ್, ವಾಟ್ ಇಸ್ ಸರ್ಪ್ರೈಸ್. ನೀವು ಇನ್ನ ಆಂಟಿ ಮನೆಗೆ ಹೋಗಿಲ್ವಾ? ಅಯ್ಯೋ ಅದೊಂದ್ ದೊಡ್ಡ ಕತೆ ಆನಂದ್. ದೊಡ್ಡ ಕತೆನಾ? ಹಾಗಾದ್ರೆ ಕೂತ್ಕೊಂಡೆ ಕೇಳ್ಬೇಕು ಅಂತ ದೊಡ್ಡವ್ರು ಹೇಳಿದಾರೆ. ಯಪ್ ಬೇಬ್ಸ್, ವಾಸ್ತು ಪ್ರಕಾರ ಕೂತ್ಕೊಂಡಿರೋದ್ರಿಂದ ನೀವೆಷ್ಟು ಸೆಕ್ಸಿಯಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಥ್ಯಾಂಕ್ಸ್. ಹಾಲಿವುಡ್ ಆಕ್ಟ್ರೆಸ್ ಜೂಲಿಯಾ ರಾಬರ್ಟ್ಸ್ ತರ ಸೆಕ್ಸಿ ಸ್ಮೈಲ್ ನಿಮ್ದು. ಡ್ರೂ ಬ್ಯಾರಿಮೋರ್ ತರ ಆ ಸೆಕ್ಸಿ ಐಸ್ ನಿಮ್ದು. ಎಸ್, ಜೆನಿಫರ್ ಲೋಪೆಸ್ ತರ ಸೆಕ್ಸಿಯಾಗಿ ಕಾಣಿಸ್ತಾ ಇದ್ದೀರಾ. ಶುರು ಮಾಡ್ತೀನಿ. ನನ್ನ ರೂಮಲ್ಲಿ ಇರ್ತೀನಿ, ಬಾರೆ ಸೋನಾ. ಕಾಫಿ ಕುಡೀರಿ. ನೋಡಿ, ಕಾಫಿ ಬಂದಾಗ ಮಧ್ಯದಲ್ಲಿ ಎದ್ದೋಗ್ಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಾನಲ್ಲಪ್ಪ, ತಗೊಳ್ಳಿ. ಸಾರಿ ಸಾರಿ ಸಾರಿ, ಐ ಆಮ್ ವೆರಿ ಸಾರಿ. ಪ್ಲೀಸ್, ಸಾರಿ, ಐ ಆಮ್ ವೆರಿ ಸಾರಿ. ಹಲೋ ಇಡಿಯಟ್, ಹುಡುಗಿನ ಇಂಪ್ರೆಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನೀನ ಸೋನು, ನಿಂಗಿದೆ ಇವತ್ತು. ನೀನಾ? ಪ್ಲೀಸ್ ಔಟ್. ಏಯ್ ನೋಡಿ, ನಿಮ್ಗೆ ಕೋಪ ಇದ್ರೆ ನನ್ನ ಕೆನ್ನೆಗೆ ಹೊಡೆದ್ಬಿಡಿ. ನಿನ್ ಕೆನೆಗ? ಎಸ್, ಈ ಕೆನ್ನೆಗೆ ಆರ್ ಈ ಕೆನ್ನೆಗೆ. ನಿನ್ ಕೆನ್ನೆ ಮುಟ್ಟಿದ್ರೆ ನನಗೆ ಪಾಪ ಬರುತ್ತೆ. ವಾಟ್? ನಿಮ್ ಕೈ ನನ್ ಕೆನ್ನೆ ಮುಟ್ಟಿದ ತಕ್ಷಣ ನಿಮಗ್ ಪಾಪ ಬರುತ್ತಾ? ಎಸ್, ಐ ಮೀನ್ ಬೇಬಿ. ಬೇಬಿ ಅಂತ ನಾನೆಲ್ಲ ಹೇಳ್ದೆ? ಬೇಬಿ ಅಂದ್ರೆ ಪಾಪ, ಪಾಪ ಅಂದ್ರೆ ಬೇಬಿ. ಸ್ಟಾಪ್ ಇಟ್. ಈ ಡೈಲಾಗ್ ನೆಲ್ಲ ಸೋನಾ ಹತ್ರ ಇಟ್ಕೋ. ಒಂದ್ ಸೆಕ್. ಓಕೆ ಓಕೆ, ಯು ಆರ್ ಸೆನ್ಸಿಬಲ್ ಅಂಡ್ ಸೆನ್ಸಿಟಿವ್ ಗರ್ಲ್. ಲುಕ್, ನಮಗೆ ರೂಮ್ ಸಿಗದೆ ಟೆರೆಸ್ ಮೇಲೆ ಅಬ್ಬೆ ಪಾರಿಗಳ ತರ ಬಿದ್ದಿದೀವಿ. ನೀವು ಒಂದ್ ನಿಮಿಷ ಟೈಮ್ ಕೊಟ್ರೆ ನಾನು ಹಿಂಗೋಗಿ ಸ್ನಾನ ಹಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀನು ನನ್ ರೂಮಲ್ಲಿ ಸ್ನಾನ? ನನ್ ಟವಲ್ ಯಾಕ್ರಿ ಕಿತ್ಕೊಂಡ್ರಿ? ನಾನಾ? ಮತ್ತೆ ಹಾಗ್ರಿ ನಿಮ್ ಕೈಗೆ ಬಂತು? ಏನ್ ಹಾರಿ ಪಾಟರ್ ತರ ಹಾರ್ಕೊಂಡ್ ಬಂತಾ? ಕೊಡ್ರಿ ಬೇಗ. ವಾಟ್ಸ್ ಗೋಯಿಂಗ್ ಆನ್? ಏನ್ ನಡೀತಾ ಇದೆ ಇಲ್ಲಿ? ನಥಿಂಗ್ ಅಂಕಲ್, ನಥಿಂಗ್. ನಮ್ಮಿಬ್ರು ನಡುವೆ ಅಂತ ರಿಲೇಶನ್ಶಿಪ್ಸ್ ಏನೂ ಇಲ್ಲ, ಈಗ ಶುರು ಆಗ್ತಿದೆ ಅಷ್ಟೇ. ಓ, ಈಗಿನ ಕಾಲ್ ಹುಡುಗರು ಕೆಟ್ಟ ಅಯ್ಯೋ ಅಯ್ಯೋ ಅಯ್ಯೋ, ತಪ್ಪು ತಿಳ್ಕೊಂಡ್ಬಿಟ್ರು. ನೋಡಿ, ಇಲ್ಲೇ ಇದ್ರೆ ಇನ್ನೂ ಏನಾದ್ರೂ ಕಾಂಟ್ರವರ್ಸಿ ಶುರು ಆಗತ್ತೆ. ಆಮೇಲೆ ಈ ಸೀನ್ ಹಾಯ್ ಬ್ಯಾಂಗ್ಳೂರಲ್ಲಿ ಟಿವಿ ನಲ್ಲಿ ನೋಡ್ಬೇಕಾಗತ್ತೆ. ಪ್ಲೀಸ್ 5 ನಿಮಿಷ ಟೈಮ್ ಕೊಡ್ತೀನಿ. ಓಕೆ? ಥ್ಯಾಂಕ್ ಯು ಯಾರ್, ಥ್ಯಾಂಕ್ ಯು ವೆರಿ ಮಚ್. ये तू मेरी अधूरी प्यास प्यास तू आ गई मन को रास रास अब तो तू आजा पास पास. हे गुजारिश. सोच ले.
ಎಕ್ಸ್ಕ್ಯೂಸ್ ಮೀ, ನಾನು ಸ್ವಲ್ಪ ಸೋಪ್ ಬರ್ತಿದ್ದೀನಿ, ಕೊಡ್ತೀರಾ? ನಾನೇ ನಿನ್ ಸರ್ವೆಂಟಾ? ಬೇಕಾದ್ರೆ ಬಂದ್ ತಗೊಂಡೋಗು. ನಾನೀಗ ಇರೋ ಸ್ಥಿತಿಲಿ ಬಂದ್ರೆ ನಿಮ್ ಕಣ್ಗೆ ಕಷ್ಟ ಆಗತ್ತೆ. ಕಣ್ ಮುಚ್ಕೊಳ್ತೀನಿ, ಬಂದ್ ತಗೊಂಡ್ ತೊಳ್ಗು. ನೀವೇನೋ ಕಣ್ ಮುಚ್ಕೋತೀರಾ, ಆದ್ರೆ ಸೆನ್ಸರ್ ಅವ್ರು ಕಣ್ ಮುಚ್ಕೋಬೇಕಲ್ಲ. ಇವದೊಳ್ಳೆ ಗೋಳಾಯ್ತಲ್ಲ. ಹಲೋ, ಹುಡುಗಿರ್ನ ನೋಡಿ ಯಾಕ್ರಿ ಹೆದರ್ತೀರಾ? ಆ ಪಕ್ಕದ ಜಿಪ್ ಓಪನ್ ಮಾಡಿ. ಲಕ್ಷ್ಮಿ ಎಲ್ಲೋಯ್ತೋದ್ಲಪ್ಪ? ಲಕ್ಷ್ಮಿ ಲಕ್ಷ್ಮಿ ಭಾಗ್ಯಲಕ್ಷ್ಮಿ, ಅಯ್ಯೋ ಭಾಗ್ಯಲಕ್ಷ್ಮಿ ಕಾಣಿಸ್ತಾ ಇಲ್ಲ. ಅಯ್ಯೋ ಅಯ್ಯೋ, ನನ್ ಭಾಗ್ಯಲಕ್ಷ್ಮಿ ಒಟ್ಟು ಯಾವಾಗ ಬದಲಾಗ್ತೀಯ ನೀನು? ನನ್ ಭಾಗ್ಯಲಕ್ಷ್ಮಿ ಅಯ್ಯೋ, ಜೀವಕ್ ಜೀವ ಆಗಿದ್ಲು, ಉಸಿರಿಗೆ ಉಸಿರಾಗಿದ್ಲೆಲ್ಲೋ ಹೊಂಟೋದ್ಲಲ್ಲಪ್ಪ. ಇಲ್ಲ ಯಾರಾದ್ರೂ ಎತ್ತಾಕೊಂಡು ಹೋಗ್ಬಿಟ್ರ? ಅಯ್ಯೋ ನನ್ನ ಭಾಗ್ಯಲಕ್ಷ್ಮಿ ಕಾಣೆ ಆಗೋಗ್ಬಿಟ್ಟಲ್ಲ ಲಕ್ಷ್ಮಿ. ಹಲೋ ಮಿಸ್ಟರ್ ಶಿವಪ್ಪ. ಮಹಾಂತೇಶ. ಅಯ್ಯೋ ಏನೋ ಒಂದು. ಈ ಭಾಗ್ಯಲಕ್ಷ್ಮಿ ಯಾರು? ತಮ್ಮ ಹೊಸ ಸೆಟಪ್ಪ? ಇಲ್ರಿ, ಅವಳ ಹಳೇ ಸೆಟಪ್ ರೀ. ಎಷ್ಟೊಂದು ಸೆಟಪ್ ಇಟ್ಕೊಂಡು ಸ್ವಾಮಿ ಮನೇಲಿ ಎಂಟ್ರಿ ಇಲ್ವಾ? ಅಯ್ಯೋ ಆಕೆ ಮನೇಲಿ ಇದಳ್ರಿ, ಆದ್ರೆ ಇವಳಿಲ್ದೆ ನಾನಿಲ್ಲ ರೀ, ನಾನಿಲ್ದೆ ಅವಳಿಲ್ಲ ರೀ, ಇವಳಿಲ್ದೆ ನನ್ನ ಬದುಕು ವೇಸ್ಟ್ ರೀ. ಲಕ್ಷ್ಮಿ 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 ಭಾಗ್ಯ. ಹೋಗ್ಲಿ ಸಮಾಧಾನ ಮಾಡ್ಕೊಳ್ಳಿ. ಹಳೆ ಸೆಟಪ್ ಅಂತ ಬಿಟ್ಟಾಕೋ ಶಿವ. ಗಾಡಿ ಹಳೇದಾದ್ರೂ ಈ ಬಾಡಿಗೂ ಆ ಗಾಡಿಗೂ ಸಂಬಂಧ ಇತ್ತು. ಮಿಸ್ಟರ್ ಶಿವಪ್ಪ, ಇದೇ ಅಲ್ವಾ ನಿಮ್ ಭಾಗ್ಯಲಕ್ಷ್ಮಿ? ಯಾವ್ದಿದ? ಏ ಕುಡುಕ್ ನನ್ನ ಮಗನೇ, ಇದೆಲ್ಲ ಕಣೋ ಇದು. ಎಲ್ಲಿ ನೋಡಿ ಇಲ್ಲಿ ನೋಡು. ಭಾಗ್ಯಲಕ್ಷ್ಮಿ ನನ್ ಚಿನ್ನ ಬೆಳಗ್ಗೆ ಹಾಕೊಂಡ್ಬಿಟ್ಟಿದ್ಯಾ? ಹಾಕೊಂಡ್ಬಿಟ್ಟಿದ್ಯಾ ಅಂದ್ರೆ ಓಟ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾವ್ರೆ. ಓಟ್ಕೊಂಡ್ಬಿಟ್ಟಿದ್ಯಾ ಹಾಕಿದ್ಯಾ? ಇಲ್ರಿಯಪ್ಪ, ಅದ್ ಯಾಕೋ ಏನೋ ರಾತ್ರಿಯಿಂದ ತಲೆ ಜಮ್ ಅಂತ ಇತ್ತು. ನನ್ಗೆ ಈ ತಲೆನೋವು ಹೋಗೋದು ಹೆಂಗೆ ಅಂತ ಈ ಡಾಕ್ಟ್ರಿಗೆ ಕೇಳ್ದೆ. ಅವ್ರೊಂದ್ 30 ಹಾಕು ಅಂತ ಅಂದ್ರು, ಆದ್ರೂ ಸಮಾಧಾನ ಆಗ್ಲಿಲ್ಲ. ಆಮೇಲೆ ಇವ್ರು ಬಂದು ಒಂದ್ 60 ಹಾಕು ಅಂದ್ರು, ಹಾಕ್ದೆ. ತಲೆ ದಿಮ್ಮ ಅನ್ನೋದು ಹೋಗ್ಲೇ ಇಲ್ಲ. ಆದ್ರೆ ಈ ಪುಣ್ಯಾತ್ಮ ಅವರೆಲ್ಲ ಒಂದು ಕ್ವಾಟ್ರ್ ಹಾಕ್ಸಿದ್ರು, ಬಾಲಂಗೋಚಿಲ್ಲಿರೋ ಗಾಳಿಪಟ ತರ ಆರಕ್ ಶುರು ಮಾಡ್ಬಿಟ್ಟೆ. ಗಾಳಿಪಟ ಗಾಳಿಪಟ ಹೆಂಗಿದ್ದವ್ನು ಹೆಂಗ್ ಮಾಡಿಟ್ಟಿದ್ರ ನೋಡ್ರಿ. ನಮ್ಮ ಗುರುಗಳ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹಂಗೆ ಇಟ್ಬಿಡ್ತೀನಿ. ಅವರು ನನ್ನ ಪಾಲಿನ ದೇವರುಗಳು, ನನ್ನ ಬದುಕಿನ ಬೆಳಗಿಸಿದ ನಂದ ದೀಪಗಳು. ಸ್ವಾಮಿ ಪಾದ ಪೂಜೆ ನೋಡಿ ಆಯ್ತು, ಬರಪ್ಪ ಹೋಗೋಣ. ಮರುಭೂಮಿ ತರ ನಾನು ಇದ್ದಿದ್ ಬದುಕ್ನ ಗದ್ದೆ ಮಾಡ್ಬಿಟ್ರು. ಏನ್ ಮಾಡ್ತಿದ್ಯಾ? ಇಲ್ಲಿ ಸ್ಟೇರಿಂಗ್ ಹಾಕೋರು ಬನ್ನಿ. ಮುಂದೆ ಯಾರು ಇತ್ತು, ರಾತ್ರಿ ಶಿಫ್ಟ್ ಮಾಡೋ ಮೇಲಿಗೆ. ಶಿವಪ್ಪ ಹೋದ್ರೆ ಇವತ್ತು ನಾವ್ ಎಕ್ಸಾಮ್ ಬರ್ದಂಗೆ ಸ್ವಲ್ಪ ಫಾಸ್ಟ್ ಆಗಿ ಹೋಗು ಗುರುವೆ. ಈಗ ನೋಡ್ರಿ ಅಪ್ಪ, ಬಂತು. ಮೈ ಕಮಿನ್ ಸರ್. ಇವನಲ್ವಾ? ನೀವು ಅವರೇ ಅಲ್ವಾ? ನಾನು ಅವನಲ್ಲ. ನಾನು ಅವನಲ್ಲ ಸರ್. ಎಸ್, ಕಮ್ ಇನ್. Take this. Thank you. Tension not and go to your seat. ಏನಾಯ್ತು? ವಾಟ್ ಹ್ಯಾಪನ್? ನಿಮ್ ಕಾಲ್ ತೊಳೆದ್ನಾ? ಇನ್ನೇನ್ ನಿನ್ ಕಾಲ? ಓ ಸಾರಿ ರೀ. ಇದೇನಪ್ಪ ರೇನ್ಬೋ ರ್ಯಾಂಬೋ ಆಗ್ತಿದೆ. ಏನ್ ಸ್ಟ್ರಕ್ಚರು,
ಈ ಸ್ಟ್ರಕ್ಚರ್ಗೆ ಡಿಸ್ಕೋಟೆಕ್ ರಜನಿ ತರ ಕಾಸ್ಟ್ಯೂಮ್ ಹಾಕಿದ್ರೆ ಹೆಂಗ ಕಾಣಿಸ್ಬೋದು? ಕಣ್ಣಿನ ಸನ್ನಿಯ ಹಲೋ ಹಲೋ ಮಿಸ್ ಏನ್ ಹಾಗೆ ನೋಡ್ತಾ ಇದೀಯಾ? ನೋಡ್ತಾ ಇರಲಿಲ್ಲ ಮಿಸ್, ಥಿಂಕ್ ಮಾಡ್ತಾ ಇದ್ದೆ. ಏನ್ ಥಿಂಕ್ ಮಾಡ್ತಾ ಇದೀಯಾ? ಅದು ಈ ಬುಕ್ಕಲ್ಲಿ ಎಷ್ಟು ಪೇಜ್ ಇದೆ ಅಂತ ಥಿಂಕ್ ಮಾಡ್ತಾ ಇದ್ದೆ ಮಿಸ್. ಸಾರಿ ಮಿಸ್, ಬೆಳಗ್ಗೆಯಿಂದ ಭಯಂಕರ ಕನ್ಫ್ಯೂಷನ್. ನಮ್ಮ ತಂದೆ ಹೇಳ್ತಾ ಇದ್ರು ಮಿಸ್, ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಥಿಂಕ್ ಮಾಡ್ಬರಿ ಅಂತ. ಅದಕ್ಕೆ ಚೆನ್ನಾಗಿ ಥಿಂಕ್ ಮಾಡ್ತಾ ಇದ್ದೆ ಮಿಸ್. ಹೌದಾ? ಹಾಗೆ ಥಿಂಕ್ ಮಾಡ್ತಾ ಇರು. ಥ್ಯಾಂಕ್ ಯು ಮಿಸ್. ರಜನಿ ಮುಂದೆ ಇದೆ ಎಕ್ಸಾಮ್ ಹಾಲಿ ಬಂದು ಥಿಂಕ್ ಮಾಡ್ತಾನೆ. ಥಿಂಕ್ ಹೋಪ್ಲೆಸ್ ಫೆಲೋ. ಆಹಾ, ಈ ತರ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳೋರು ಇದ್ದಿದ್ರೆ ನಾನು ಯಾಕೆ SSLC 6 ಸಲ ಫೇಲ್ ಆಗ್ತಾ ಇದ್ದೆ? ಏನಿಲ್ಲ ಮಿಸ್, ಸೆಕೆಂಡ್ ಬಿ ಆನ್ಸರ್. ಅಯ್ಯೋ ಪಾಪ. ಬೇಕಾ? ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ರೂಮಲ್ಲಿ ತರಲೆ ಮಾಡೋಕ್ಕಾಗತ್ತೆ, ಹುಡುಗಿ ಮುಂದೆ ಸ್ಕೋಪ್ ತಗೊಳಕ್ಕಾಗತ್ತೆ, ಎಕ್ಸಾಮ್ಗೆ ಪ್ರಿಪೇರ್ ಆಗಕ್ಕಾಗಲ್ವಾ? ಯೂಸ್ಲೆಸ್ ಫೆಲೋ. ವರ್ಕೌಟ್ ಆಗ್ತಾ ಇದೆ. ಬೆಗ್ ಹಾಕೊಂಡು ಓದೋ ಅಭ್ಯಾಸ ಮಾಡ್ಕೊಂಬಿಟ್ಟು ಈಗ ಸ್ವಲ್ಪ ಹಾಕೊಂಡಿಲ್ಲ ಅಂತಂದ್ರೆ ಕ್ವಶನ್ಗೆ ಆನ್ಸರ್ರೇ ಫ್ಲಾಶ್ ಆಯ್ತಾ ಇಲ್ವೇ? ಯಪ್ಪ, ನನ್ನ ಪಾಲ ನೀನೇ ವಿಲನ್ ಆಗ್ಬಿಟ್ಟಲ್ಲಪ್ಪ. ಮಗನೇ, ನೀ CET ಪಾಸ್ ಮಾಡೋ ತನಕ ಸಾಯಲ್ಲ ಸಾಯಲ್ಲ ಸಾಯಲ್ಲ. ಅಪ್ಪ, ನೀನ್ ಸಾಯ್ಬಾರ್ದು, ನಾನು ಎಕ್ಸಾಮ್ ಪಾಸ್ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಅಯ್ಯೋ, ಛೆ. ಎಸ್, ಎನಿ ಪ್ರಾಬ್ಲಮ್? ನೋಡಿ ಸರ್, ಕಾಪಿ ಮಾಡ್ತಾ ಇದ್ದಾನೆ. ಏ ಮಿಸ್ಟರ್, ಹಲೋ. ಏನ್ ಸರ್? ಮನೇಲಿ ಓದ್ಕೊಂಡು ಬರಕ್ ಆಗಲ್ವಾ? ಇಲ್ಲಿ ಬಂದ್ಬಿಟ್ಟು ಕಾಪಿ ಹೊಡಿತಾ ಇದೆಯಾ? ನಾಚಿಕೆ ಆಗಲ್ವಾ? ಏನ್ ಸರ್, ಅವ್ರಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗಾದ್ರೂ ಬುದ್ಧಿ ಬೇಡ್ವಾ? ಅಲ್ಲ, ಇದೇನ್ SSLC ಎಕ್ಸಾಮ PUC ಎಕ್ಸಾಮ ಕಾಪಿ ಹೊಡಿಯೋದಕ್ಕೆ? ಮತ್ತೆ ಈ ಕಡೆ ತಿಳ್ಕೊಂಡು ಯಾಕಯ್ಯ ಬರೀತಾ ಇದೀಯಾ? ಸರ್, ವಾಸ್ತು ಪ್ರಕಾರ ಕುತ್ಕೊಂಡಿದ್ದೀನಿ ಸರ್. ಏನು ವಾಸ್ತುನಾ? ಎಸ್ ಸರ್, SSLC ನಾನು ವಾಸ್ತು ಮಿಸ್ ಮಾಡ್ಕೊಂಡಿದ್ದಕ್ಕೆ 4 ಸಲ ಡುಮ್ಕಿ ಹೊಡೆದೆ. ಮತ್ತೆ ಆ ಮಿಸ್ಟೇಕ್ ನ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಸರ್? ಏನು? ಟಾಯ್ಲೆಟ್ ಹೋದ್ರು ವಾಸ್ತು ಪ್ರಕಾರನೇ ಕೂತ್ಕೊಳ್ಳೋದು, ಇಲ್ಲ ಅಂದ್ರೆ ಟಾಯ್ಲೆಟ್ ಬರಲ್ಲ. ಆಯ್ತು ಆಯ್ತು ಆಯ್ತು. ತಾವು ಈ ದಿಕ್ಕೆ ಕೂತ್ಕೊಂಡು ಬರೆದ್ರೆ ಪಾಸ್ ಆಗ್ತೀರಾ ಅಂತ ಹೇಳಿರೋ ಆ ವಾಸ್ತು ತಜ್ಞ ಯಾರು? ಚಿಕ್ಕಮಂಗ್ಳೂರು ಚಿಕ್ಕ ವೆಂಕಟಪ್ಪ ಶಾಸ್ತ್ರಿಗಳು ಸರ್. ಸರಿ, ತಮಗೆ ಆನ್ಸರ್ ಫ್ಲಾಶ್ ಆದ್ಮೇಲೆ ಆದ್ರೂ ಸರಿಯಾಗಿ ದಿಗ್ಗೆ ಕೂತ್ಕೊಂಡು ಬರೀತೀರಾ? ಓಕೆ ಸರ್, ಓಕೆ. ಓಕೆ ಅಂತ ನೋಡಮ್ಮ, ಅವ್ನು ಯಾವ ಕಡೆ ಬೇಕಾದ್ರೆ ಕೂತ್ಕೊಂಡು ಬರೀಲಿ, ನೀನ್ ಮಾತ್ರ ಸ್ವಲ್ಪ ಈ ಕಡೆ ಕೂತ್ಕೊಂಡು ಬರಿ. ಆ ವಾಸ್ತು ತಜ್ಞ ನನ್ನ ಕೈ ಸಿಕ್ಕಿದ್ರೆ ಎಕ್ಸಾಮ್ ಬರೆಯೋಕ್ಕೆ ವಾಸ್ತು. ಯಾಕೆ ವಾಸ್ತು ವರ್ಕೌಟ್ ಆಗ್ತಿಲ್ವಾ? ಅಯ್ಯೋ ಪಾಪ. ಜೈ ಆಂಜನೇಯ. ಮೊದಲನೇ ಕ್ವಶನ್ಗೆ 3ನೇ ಆನ್ಸರ್. ಎರಡನೇ ಕ್ವಶನ್ಗೆ ಮೊದಲನೇ ಆನ್ಸರ್. ಸರ್, ಇದು ಸಂಖ್ಯಾಶಾಸ್ತ್ರ ಸರ್. ಡೌಟ್ ಇದ್ರೆ ಬಂದು ನೋಡಿ. ಯಾವ ಪ್ರಶ್ನೆಗೆ ಯಾವ ಆನ್ಸರ್ ಅಂತ ಕವಡೆ ಬಿಟ್ರೆ ಗೊತ್ತಾಗ್ಬಿಡತ್ತೆ. ವಾಸ್ತು ಆಯ್ತು, ಇದು ಸಂಖ್ಯಾಶಾಸ್ತ್ರ. ಅಯ್ಯೋ, ಕವಡೆಗಳಿಗೆ ಹುಡುಗಿರ ಕಾಲ ಅಂದ್ರೆ ಇಷ್ಟೊಂದು ಇಷ್ಟನಾ? ಏನ್ ಮಾಡ್ತಿದ್ಯಾ? ನನ್ ಕವಡೆಗಳು. ನಿಮಿಷ.
ಹಲೋ, ಏನ್ ನಡೀತಾ ಇದೆ ಇಲ್ಲಿ? ಸರ್ 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 ನಾನು ಹೇಳ್ತೀನಿ ಸರ್. ತುಂಬಾ ದಿವಸದಿಂದ ಒಂದು ಹುಡುಗಿ ಲೆಟರ್ ಬರೀತಾ ಇದ್ದು ಸರ್. ಲೆಟ್ರಾ? ಹೌದು ಸರ್, ಅಂತಿಂತ ಲೆಟರ್ ಅಲ್ಲ, ಲವ್ ಲೆಟ್ರು. ಅದಕ್ಕೆ ನಂಗೆ ಡೌಟ್ ಬಂದು ಇವಳು ಹಾಲ್ ಟಿಕೆಟ್ ಚೆಕ್ ಮಾಡಿದೆ. ಇಲ್ಲಿರೋ ಹ್ಯಾಂಡ್ ರೈಟಿಂಗು ಆ ಲೆಟರ್ ಇರೋ ಹ್ಯಾಂಡ್ ರೈಟಿಂಗು ಎರಡು ಒಂದೇ ತರ ಇದೆ ಸರ್. ಕನ್ಫರ್ಮ್ ಸರ್, ಇವಳೇ ಸರ್ ನಂಗೆ ಲವ್ ಲೆಟರ್ ಬರೀತಾ ಇದ್ದು. ಇವನು ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಸರ್ ಗಾಡ್ ಪ್ರಾಮಿಸ್, ಇವಳ ಮೇಲೆ ಹಣೆ ಕೊಡಿ ಸರ್. ಇಲ್ಲ ಸರ್. ನೀನ್ ನೋಡಕ್ ತುಂಬಾ ಇನ್ನೋಸೆಂಟ್ ತರ ಕಾಣ್ತೀಯ, ಆದ್ರೆ ಡ್ರಾಮಾದಲ್ಲಿ ಇವನ್ಕಿಂತ ಡಬಲ್ ಎಕ್ಸ್ಪರ್ಟ್ ಇದೆಯಾ. ಹುಡುಗಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಇಲ್ಲಿದ್ರೆ ಡಿಬಾರ್ ಮಾಡ್ತಿದ್ದೆ. ಜಸ್ಟ್ ಗೆಟ್ ಔಟ್, ಗೆಟ್ ಔಟ್. ಅವನೊಬ್ಬ ಇಡಿಯಟ್, ಕಾಮನ್ ಸೆನ್ಸ್ ಇದಿರೋ ಕತ್ತೆ, ಸೀರಿಯಸ್ನೆಸ್ ಇಲ್ದಿರೋ ರೋಗ್. ಅವ್ನು ಸಿಕ್ಕಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಈ ಫೇಸ್ ಕಟ್ ನೋಡಿ ಸ್ವರ್ಗೋಗಿರೋ ಸೋರೆಕಾಯಿ ಥರ ಆಗಿದೆ. ಈ ಫೇಸ್ ಕಟ್ ನೋಡಿನೂ ನಿಮ್ಗೆ ಕ್ಷಮಿಸ್ಬೇಕು ಅನಿಸ್ಲಿಲ್ಲ ಅಂದರೆ ನಿಮಗೆ ಕೃತಜ್ಞತೆನೇ ಇಲ್ಲ ಅಂತ ಅರ್ಥ. ಹಾಗಂತಾನೆ ತಿಳ್ಕೊ. ಹಾಗೆ ಮಾತ್ರ ಹೇಳಬೇಡಿ. ಏನೂ ಆಗಬಾರ್ದು ಆಗೋಯ್ತು. ಅಕಸ್ಮಾತ್ ಇದೇ ತಪ್ಪು ಗೊತ್ತಿಲ್ಲದೆ ನಿಮ್ಮ ಅಣ್ಣನೋ ತಮ್ಮನೋ ಮಾಡಿದ್ರೆ ನೀವು ಕ್ಷಮಿಸ್ತಾ ಇರ್ಲಿಲ್ವಾ? ಇವನು ಹಂಗೆ ಅನ್ಕೊಳ್ಳಿ, ನಿಮ್ಮ ಅಣ್ಣ ಅನ್ಕೊಳ್ಳಿ, ಏಯ್ ತಮ್ಮ ಅನ್ಕೊಳ್ಳಿ, ಏಯ್ ಅಯ್ಯೋ ಏನೋ ಒಂದು ಅನ್ಕೊಳ್ಳಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲ, ಯಾಕೆ ಕ್ಷಮಿಸ್ಬೇಕು? ಅವ್ರು ಹೇಳಿದ್ ಸರಿ ಚೇಟ್. ಯಾಕೆ ಕ್ಷಮಿಸ್ಬೇಕು? ತಪ್ಪಿಗೆ ಪ್ರಾಯಶ್ಚಿತ ಆಗ್ಲೇಬೇಕು. ಹೇಳಿ, ಟಿಪ್ಪು ಡ್ರಾಪ್ ಇಂದ ಹಾರ್ಲಾ, ಇಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗ್ಲಾ, ಇಲ್ಲ ಭಕ್ತ ಕುಂಬಾರಂತರ ಕೈಗಳನ್ನ ಕತ್ತರಿಸಿ ನಿನ್ ಕೈ ಕೆಳಗಡೆ ಹಾಕ್ಲಾ? ಕೈ ಕೆಳಗಲ್ಲ, ಕಾಲ್ ಕೆಳಗೆ. ಏನಾರ ಮಾಡ್ಕೋ, ಕೈ ಪತ್ರ ಕಟ್ಬೋಕೋಬೇಡ ಬಾ, ಮುಂದೆ ಬಹಳ ಪ್ರಾಬ್ಲಮ್ ಆಗತ್ತೆ. ಡಕ್ಕೋ ನಿನ್ ಮುಖ ನೋಡಿದ್ರೆ ನಿನ್ ಫ್ಯಾಮಿಲಿ ನಾಟಕದ ಕಂಪ್ನಿ ಅನ್ಸುತ್ತೆ. ಹೋಗ್ಲಿ ಬಿಡ ಅಂಜು, ಎಕ್ಸ್ಕ್ಯೂಸ್ ಮಾಡ್ಬಿಡೆ. ಆಯ್ತು. ಆಯ್ತಾ ಮಾಮ? ಆಯ್ತಂತೆ. ಆಯ್ತಂದ್ರೆ ಹೇಗೆ? ನೀವು ಕ್ಷಮಿಸಿದೀನಿ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ನನ್ ಮನ್ಸಿಗೂ ಸಮಾಧಾನ. ಆಯ್ತು, ಕ್ಷಮಿಸಿದ್ದೀನಿ. ಅದನ್ನ ಅಷ್ಟು ಸಾಫ್ಟ್ ಆಗಿ ಹೇಳಿದ್ರೆ ಹೇಗೆ? ಓಕೆ, ಕ್ಷಮಿಸಿದ್ದೀನಿ. ಅದನ್ನ ಅಷ್ಟು ಕೋಪದಲ್ಲಿ ಹೇಳಿದ್ರೆ ಹೇಗೆ? ಕ್ಷಮಿಸಿದೀನಿ ಅಂತ ನಗ್ನಗ್ತಾ ಹೇಳ್ಬಾರ್ದಾ? ನೋಡಿದ್ರ ಇನ್ನೂ ನನ್ ಮೇಲೆ ನಿಮ್ಗೆ ಕೋಪ ಹೋಗಿಲ್ಲ ಅಂತ ಅರ್ಥ. ಕ್ಷಮಿಸಿದ್ದೀನಿ. ಈಗ ಸಮಾಧಾನ ಆಯ್ತಾ? ಅದ್ ಹೇಗಾಗತ್ತೆ? ನಾನ್ ಮಾಡಿರೋ ತಪ್ಪಿಗೆ ಅವ್ರೇನಾದ್ರೂ ಪನಿಷ್ಮೆಂಟ್ ಕೊಡ್ಲೇಬೇಕು, ಆಗ್ಲೇ ನನಗೆ ನೆಮ್ಮದಿ. ಏನಿದು? ಪನಿಷ್ಮೆಂಟ್ ಬೇಡ, ಏನು ಬೇಡ. ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಪ್ಲೀಸ್. ಅವ್ನು ಹೇಳ್ತಿರೋ ಸರಿ ಕಣೆ. ಅವ್ನು ಮಾಡಿರೋ ತಪ್ಪಿಗೆ ಏನಾದ್ರು ಪನಿಷ್ಮೆಂಟ್ ಕೊಡ್ಲೇಬೇಕು. ಏನ್ ಪನಿಷ್ಮೆಂಟ್ ಕೊಡ್ತೀರಾ? ಅದ್ರೂ ನಾನೇ ಡಿಸೈಡ್ ಮಾಡಿದೀನಿ. ಹೇಗಿದ್ರು ಎಕ್ಸಾಮ್ ಮುಗ್ದಿದೆ, ಎಲ್ಲಾರು ಔಟಿಂಗ್ ಹೋಗ್ಬಿಡೋಣ. ಏನ್ ಚೆಕ್? ಅಲ್ಲಾಗೋ ಎಕ್ಸ್ಪೆನ್ಸಸ್ ಎಲ್ಲ ನಂದೆ. ಇದು ನನಗೆ ನಾನೇ ಮಾಡ್ಕೊಳ್ಳೋ ಸೆಲ್ಫ್ ಪನಿಷ್ಮೆಂಟ್. ಅಯ್ಯೋ, ಏನು ಬೇಡ, ನಾನ್ ಬರಲ್ಲ. ಪ್ಲೀಸ್ ಸಂಜು, ಅವ್ನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಅವಕಾಶ ಮಾಡ್ಕೊಡೆ. ಸರಿ, ಒಂದ್ಸರಿ ನನ್ನ ಭಾವನ್ ಕೇಳಿ ಹೇಳ್ತೀನಿ. ಏನು ಚೇಟ್ ನೀನು? ನಿನ್ ಲೆವೆಲ್ ಏನು, ನಿನ್ ಟ್ಯಾಲೆಂಟ್ ಏನು? ಹೋಗಿ ಅವಳ ಪೇಪರ್ ಹಾಕೋಬೇಕಾಗಿತ್ತು ನಿನಗೆ. ಕೇಳಿದ್ರೆ ಕುಡ್ಕಾನೆ ಕೊಡ್ತಿದ್ನಲ್ಲ. ನೀವು ಡಬ್ಬಗಳ ಇಷ್ಟನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಅವಳು ಯಾವಾಗ್ಲೂ ಸೀರಿಯಸ್ ಅಂತ ಸ್ಕೋಪ್ ಹೊಡಿತಾಳಲ್ಲ. ಎಕ್ಸಾಮ್ ಅಲ್ಲಿ ಎಷ್ಟು ಸೀರಿಯಸ್ ಆಗಿ ಮಾಡಿದಾಳೆ ಅಂತ ಚೆಕ್ ಮಾಡೋದಕ್ಕೆ ಪೇಪರ್ ನೋಡಿದೆ. ಅದ್ರಲ್ಲಿ ಅವಳು 12 ಕ್ವಶನ್ಗೆ ರಾಂಗ್ ಟಿಕ್ ಮಾಡಿದಾಳೆ. ರಿಸಲ್ಟ್ಸ್ ಬರ್ಲಿ, ಅವಾಗ ನಾನೇನು ಅಂತ ನಿಮ್ಗೆ ಗೊತ್ತಾಗತ್ತೆ. ಈ ಗಿಮಿಕೆಲ್ಲ ಬೇಡಮ್ಮ. ಅವಳು ಮುಂದೆ ತಲೆ ಸಾರಿ ಕೇಳಿದ್ದು. ಲವ್ ಹುಡುಗಿರ ಹತ್ರ ಸಾರಿ ಕೇಳೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ಅದ್ ನಿನ್ಗೆ ಎಲ್ಲಿ ಗೊತ್ತಾಗ್ಬೇಕು? ಮಾಮ, ಈ ಡವ್ ಎಲ್ಲ ಬೇಡ. ಐ ಥಿಂಕ್ ಯು ಆರ್ ಇನ್ ಲವ್. ಅವಳಿಗೆ ಸಿಗ್ತಾಳ ಚೇಟ್? ಗೊತ್ತಿಲ್ಲ. ಏನಾದ ಹಂಗಂದ್ರೆ ನೀನ್ ನೋಡಿದ್ರೆ ನಾರ್ತು, ಅವಳು ಸೌತು, ಇಬ್ರು ಅದ ಹೆಂಗೋ ಕನೆಕ್ಟ್ ಆಗುತ್ತೆ. ಅವೇ ಕನೆಕ್ಟ್ ಆಗೋದು. ಅದೇನ್ ಹೇಳು? ಅದಕ್ಕೆ ಕೈ ಚಾಚಿದ್ರೆ ಸಿಗತ್ತೇನ್ರು? ಸೈಡಲ್ಲೂ ಸಿಗಲ್ಲಪ್ಪ. ಆದ್ರೂ ಒಂದ್ಸಲ ಅದನ್ನ ಹಿಡಿಬೇಕು ಅಂತ ಆಸೆ ಆಗಲ್ವಾ? ಖಂಡಿತ ಆಗತ್ತೆ. ಮೈಂಡ್ ಕಟ್ಟೋದ್ರಲ್ಲೂ ಒಂಥರ ಥ್ರಿಲ್ ಇರಬೇಕು. ನಂತರ ನೋಡಿ, ನಿಮ್ಗೋಸ್ಕರ ಪರ್ಸನಲ್ ಆಗಿ ಐಟಮ್ಸ್ನೆಲ್ಲ ಪ್ರಿಪೇರ್ ಮಾಡಿಸಿದೀನಿ. ನನ್ ಪ್ಯಾರಿ ಸೋನಾಗೆ ಫ್ರೂಟ್ ಸ್ಯಾಲೆಡ್. ಥ್ಯಾಂಕ್ ಯು ಮೈ ಸ್ವೀಟ್. ಹಾಟ್ ರಮಾಗೆ ಸ್ವೀಟ್ ಹಲ್ವಾ. ಥ್ಯಾಂಕ್ ಯು. ರಶ್ಮಿ ಕಿಸ್ ಮೀ. ವಾಟ್? ಚಾಕ್ಲೇಟ್. ನಮಗೋಸ್ಕರ ಏನಪ್ಪ ಸ್ಪೆಷಲ್ ಆಗಿ ಆರ್ಡರ್ ಮಾಡಿದ್ಯಾ? ನಿಮ್ಗೋಸ್ಕರನೇ ಸ್ಪೆಷಲ್ ಆಗಿ ರೆಡಿ ಮಾಡಿಸಿದ್ದೀನಿ. ಏನದು? ಕಾಕಾ ಕಬಾಬು. ನಾಟ್ ಬಟ್ ದ ಲೀಸ್ಟ್, ಫೈನಲಿ ನನ್ ಸ್ವೀಟ್ ಹನಿ ಅಂಜುಗೆ ಹಾಗಲ್ಕಾಯಿ ಕಷಾಯ. ವಾಟ್? ಹಾಗಲ್ಕಾಯಿ ಕಷಾಯನ ನಾನ್ ಕುಡಿಯಲ್ಲ ಅಂದ್ರೆ ಹೇಗೆ? ಐ ವಾಂಟ್ ಕೋಕ್. ನೋಡಿ, ನೀವ್ ಏನೇನೋ ಕುಡಿದು ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು? ಅವ್ರ ಬಾವ. ಶಟ್ ಅಪ್. ಅವರು ಅವಳನ್ನ ನಂಬಿ ಕಳ್ಸಿಲ್ಲ, ನನ್ ಮೇಲಿರೋ ನಂಬಿಕೆಯಲ್ಲಿ ಕಳ್ಸಿರೋದು. ವಾಟ್ ಬೇಬ್ಸ್? ಎಸ್, ಇಟ್ಸ್ ಟೂ ಮಚ್. ಬಾವಾ, ನಿಮ್ ನನ್ಗಿಂತ ಇವನ್ ಮೇಲೆ ನಂಬಿಕೆ ಜಾಸ್ತಿ ಆಯ್ತಲ್ಲ. ನನಗ್ ಬಂದ್ಮೇಲೆ ವಿಚಾರಿಸ್ಕೊಳ್ತೀನಿ. ಹೇ ಬಿಗ್ ಬ್ರದರ್, ಐಮ್ ನಾಟ್ ವೇಟರ್ ಬ್ರದರ್. ವೇಟರ್ ಅಲ್ಲಿದ್ದಾರೆ, ಏನ್ ಬೇಕಾದ್ರೂ ಆರ್ಡರ್ ಮಾಡಿ. ಬಿಲ್ ಬಗ್ಗೆ ಯೋಚನೆ ಮಾಡ್ಬೇಡಿ. ಹೇ ಗರ್ಲ್ಸ್, ಹೌ ವಾಸ್ ಮೈ ಟ್ರೀಟ್ ಟುಡೇ? ಸೂಪರ್. ಥ್ಯಾಂಕ್ ಯು. ಕಷಾಯ ಅಂತ ಜ್ಯೂಸ್ ಕೊಟ್ಟಲ್ಲ, ನೀ ಬದ್ಲೇ ಆಗಲ್ವಾ? ಖಂಡಿತ ಆಗ್ತೀನಿ. ಯಾವಾಗ? ನೀವ್ ನನ್ನನ್ನ ಲವ್ ಮಾಡಿದ್ರೆ. ಮಾಮ, ಲವ್ ಕ್ಲಿಯರ್ ಬಾಂಬ್ ಹಾಕದ. ಯು ಪ್ರೊಸೀಡ್.
ನೋಡು ನಿನ್ನ ಫಸ್ಟ್ ಟೈಮ್ ನೋಡಿದಾಗ 25% ಚೇಂಜ್ ಆದೆ. ಸೆಕೆಂಡ್ ಟೈಮ್ ನಿನ್ನ ಮೀಟ್ ಮಾಡಿದಾಗ 50% ಚೇಂಜ್ ಆದೆ. ಇದು ಥರ್ಡ್ ಟೈಮ್ ನಿನ್ನ ಹತ್ರ ಬೈಸ್ಕೊಂಡಾಗ 75% ಚೇಂಜ್ ಆದೆ. ನೀನ್ ಒಂದೇ ಒಂದ್ಸಲ ಓಕೆ ಅಂದ್ರೆ ನಾನು 100% ಚೇಂಜ್ ಆಗ್ಬಿಡ್ತೀನಿ. ಇದು ಮಾತ್ರ ತಾಯನೇ ಸುಳ್ಳು. ನಾನು ಯು ಪ್ರೆಸಿಡ್ ನಿನ್ನ ಹ್ಮ್ ಲವ್ ಯಾ ಏನ್ ಜೋಕ್ ಮಾಡ್ತಿದ್ಯಾ? ಕಾನ್ಕೀಸ್. ಯಾಕೆ ನಗ್ತಿದ್ಯಾ? 100% ಕಾನ್ಫಿಡೆಂಟ್. ಯಾಕೆ? ಒಂದಲ್ಲ ಒಂದ್ ದಿವಸ ನೀನ್ ನನ್ನ ಲವ್ ಮಾಡೇ ಮಾಡ್ತೀಯ ಅಂತ. ಬದಲಾಗಲ್ಲ. ಏನು ವಾಟ್ ಇಸ್ ರಾಂಗ್? ಹುಡುಗಿರ್ ಮುಂದೆ ಪೋಸ್ಟ್ ಕೊಡ್ತೀಯಾ? ಮಾಡೋದ್ ನೋಡಿದ್ರೆ ಸಪ್ಲೈಯರ್ ಕೆಲಸ. ಸಾರ್ ಬೇಗ ಬನ್ನಿ ಸಾರ್, ಇಲ್ಲಿ ತುಂಬಾ ಗಲಾಟೆ ಆಗ್ತಿದೆ. ಬನ್ನಿ ರಾಯ್ ಬನ್ನಿ. ನೋಡಿ ಯಜಮಾನ್ರೆ, ಇವ ಇದಾನಲ್ಲ, ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಕುಡಿಬಾರ್ದು ಅಂತ, ಮತ್ತೆ ನಾನು ಇಲ್ಲೇ ಕುಡಿತೀನಿ ಅಂತ ಬಾಟ್ಲಿ ಹಿಡಿದು ಕೂತ. ಅವ ಇದಾನಲ್ಲ, ಅವನಿಗೆ ನಾನು ಹೇಳಿದೆ ನಮ್ಮಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಜನ ಉಂಟು, ನೀನು ಬೇಡ ಅಂತ. ನಾನೇ ಸಪ್ಲೈ ಮಾಡ್ತೀನಿ ಅಂತ ನನ್ನ ತಲೆ ತಿಂದು ಪಿರಿ ಮಾಡಿ ಅವನೇ ಸಪ್ಲೈ ಮಾಡಿದ್ದಾನೆ. ಮತ್ತೆ ಅದೆಂತ ಕಾರಣವೋ ಏನೋ, ಇಬ್ಬರಲ್ಲಿ ಅವ ಇವನಿಗೆ ಬಿಡಿದ, ಇವ ಅವನಿಗೆ ಬಿಡಿದ. ಯಜಮಾನ್ರೆ, ಈಗಲೇ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ. ಪೊಲೀಸಾ? ಸರ್ ಪ್ಲೀಸ್ ಸರ್, ಪೊಲೀಸ್ ಸ್ಟೇಷನ್ ವರೆಗೆ ಹೋಗ್ಬೇಡಿ ಸರ್. ನಮ್ಮಿಂದ ಏನ್ ನಷ್ಟ ಆಗಿದೆ ಅದು ನಾವು ಕಟ್ಕೊಡ್ತೀವಿ ಸರ್. ಪ್ಲೀಸ್. ಬೆಣ್ಣೆ ಹಚ್ಚೋದು ಬೇಡ, ಕೊಡಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ನಮಗೆ ಇಲ್ಲಿ ಬಹಳ ನಷ್ಟವಾಗಿದೆ. ಕೊಡಿ ಹಣ ಕೊಡಿ. ಕೊಡು. ಕೊಡೋ. ನೀನು ಕೊಡೋ. ತೆಗಿಯೋ. ಅವನ ಹತ್ರ ಇಲ್ಲಪ್ಪ. ಗುಡ್ಡಿಗೆ ಅಂತ ಬಡಿ ಕಟ್ಟಿದ್ದೆ. ಬರ್ಲೆ ಮಾರಾಯ. ಕೊಡಿ. ಎಲ್ಲ ನಿನ್ನಿಂದನೇ ಆಗಿದೆ. ಅವ್ನ್ ಫೈನ್ ಕಟ್ಟೋದು ಬೇಡ, ಅವ್ನ್ ಸಾವಸನು ಬೇಡ ಅಂತ ಎಷ್ಟು ಸರಿ ಹೇಳಿದೆ. ನನ್ ಮಾತು ಕೇಳಿದ್ರ? ಈಗ ನೋಡಿ ನಮ್ಗೆ ಎಂತ ಪರಿಸ್ಥಿತಿ ತಂದಿಟ್ಬಿಟ್ಟ. ಸಾರಿ ಕಣೆ, ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ. ಎಂಟು ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ, ವಾಟರ್ ಬಿಲ್ ಕಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ. ನೋಡಿ, ಒಬ್ರ ಹತ್ರ ಕೈ ಸಾಲ ಕೇಳಿದ್ದೀನಿ. ಅವರು ನಾಳೆ ನಾಡಿದ್ರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಡಿದ ತಕ್ಷಣ ನೀವು ಕೊಟ್ಬಿಡ್ತೀನಿ. ನನಗೂ ಒಳ್ಳೆಯವನು ಅನ್ಸ್ಕೊಳಕ್ ಇಷ್ಟ, ಆದ್ರೆ ಈ ಕಾಲದಲ್ಲಿ ಒಳ್ಳೆ ತಂದಿಂದ ಹೊಟ್ಟೆ ತುಂಬಬೇಕಲ್ಲಮ್ಮ. ನೀನು ಕಣ್ಣೀರು ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಆದ್ರೆ ನನ್ನ ಸಂಕಟ ಕಷ್ಟ ನಿನ್ನ ಕಣ್ಣೀರಿಗೆ ಅರ್ಥ ಆಗ್ತಾ ಇಲ್ವಲ್ಲ. ದಯವಿಟ್ಟು ಉಳಿಸ್ಕೊಂಡಿರೋ ಬಾಡಿಗೆನೆಲ್ಲ ಮುಂದಿನ ತಿಂಗಳು ಸೆಟ್ಲ್ ಮಾಡಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿ, ಸರಿನಾ? ಸ್ವಲ್ಪ ದಿನ ಎಲ್ಲ ಸರಿ ಹೋಗ್ಬಿಡ್ತಪ್ಪ. ಅಂಜು, ಸೀಟ್ ರಿಸಲ್ಟ್ ಏನಾಯ್ತಮ್ಮ? ರ್ಯಾಂಕ್ ಲಿಸ್ಟ್ ಅಲ್ಲಿ ಇಲ್ಲ ಭಾವ. ಅರೆ, ರ್ಯಾಂಕ್ ಲಿಸ್ಟ್ ಅಲ್ಲಿ ಇಲ್ದಿದ್ರೆ ಏನಾಯ್ತಮ್ಮ? ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರಾಯ್ತು. ನೆಗದ್ ಹಾರಿದ್ರೆ ಮುಗಿಲ್ ಸಿಗಲ್ಲ. ಇದು ನಿಮ್ ಭಾವನೆಗೆ ಅರ್ಥ ಆಗಲ್ಲ. ಅಂಜು, ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಆಸನ ಬಿಟ್ಟು ಯಾವ್ದಾರು ಡಿಗ್ರಿ ಕಾಲೇಜ್ ಅಪ್ಲಿಕೇಶನ್ ಹಾಕು. ನಾನು ತುಳಸಿ ಸಾಧ್ಯನೇ ಇಲ್ಲ. ಅಂಜು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲೇಬೇಕು. ಅದ್ ಹೇಗ್ರಿ ಸಾಧ್ಯ? ಇವಳು ಒಳ್ಳೆ ಸ್ಕೋರ್ ಮಾಡಿ ರ್ಯಾಂಕ್ ತಗೊಂಡು ಫ್ರೀ ಸೀಟ್ ಗಿಟ್ಟಿಸ್ಕೊಂಡಿದ್ರೆ ಅದು ಬೇರೆ ಕಥೆ. ಇದಕ್ಕೆಲ್ಲ ಕಾರಣ ನಾನು ಕಣೆ. ಪಾಪ ತನ್ನ ಕಾಲೇಜ್ಗಿಂತ ಭಾವನ ಕಾಲೇ ಮುಖ್ಯ ಅಂತ ಕಳೆದ 8 ತಿಂಗಳಿಂದ ಸರಿಯಾಗಿ ಕಾಲೇಜ್ ಹೋಗದೆ ನನ್ನ ಸೇವೆ ನಿಂತು, ಅದ್ರ ಪರಿಣಾಮವೇ ಇದು. ಅದ್ ಸರಿ ರೀ, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಎಲ್ಲಿಂದ ತರೋದು? ನಿಮ್ಗೆ ಗೊತ್ತಿದೆ, ಮನೆ ಬಾಡಿಗೆ ಕಟ್ಟಿ 6 ತಿಂಗಳಾಯ್ತು. ಮಾಂಗಲ್ಯ ಸರಾಡ ಇಟ್ಟು ಮನೆ ಬಾಡಿಗೆಗೆ ಸ್ವಲ್ಪ, ಪ್ರಾವಿಷನ್ ಸ್ಟೋರ್ಗೆ ಸ್ವಲ್ಪ ಅಂತ ಇಟ್ಟು ದುಡ್ಡನ್ನ ತಗೊಂಡು ಇವಳನ್ನ CT ಎಕ್ಸಾಮ್ ಕಳ್ಸಿದೀರ. ತುಳಸಿ, ಯಾವಾಗ ನೋಡಿದ್ರು ಕಷ್ಟ ಕಷ್ಟ ಅಂತ ಮಾತಾಡ್ಬಿಡುವೆ. ಕಷ್ಟ ಹೀಗ್ ಬರುತ್ತೆ, ಹಾಗೆ ಹೊರಟೋಗುತ್ತೆ.
ಅದಕ್ಕೆ ಹೆದರ್ಕೊಂಡು ನಾವು ಹಿಂದೆ ಸರಿಯಕ್ಕಾಗತ್ತಾ? ನೀವು ಕಾಲೇಜ್ನಲ್ಲಿ ಪಾಠ ಹೇಳ್ಕೊಡೋಷ್ಟು ಸುಲಭ ಅಲ್ಲ. ಸಾಲದವ್ರಿಗೆ ಉತ್ತರ ಹೇಳೋದು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ದೇವ್ರ ಹತ್ರ ಏನ್ ಕೇಳ್ಕೊಂಡಮ್ಮ? ನನ್ನ ಕನಸನ್ನೆಲ್ಲ ಕೈಗೂಡ್ಸಪ್ಪ ಅಂತ ಕೇಳ್ಕೊಂಡ್ಯಾ? ಇಲ್ಲ ಬಾವ, ದೇವ್ರೇ ನಿನ್ನ ಸ್ಥಾನದಲ್ಲಿ ನಿಂತು ನಾನು ಕಾಪಾಡ್ತಾ ಇರೋ ಅಕ್ಕ ಭಾವನಿಗೆ ನೆಮ್ಮದಿ ಕೊಡು. ನನ್ನ ಭಾವನ ಮೊದಲಿನ ಥರ ನಡ್ದಾಡೋಂಗೆ ಮಾಡು ಅಂತ ಕೇಳ್ಕೊಂಡೆ. ಭಾವ, ಅಕ್ಕ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ನಾನು ಯಾವುದಾದ್ರೂ ಆರ್ಟ್ಸ್ ಕಾಲೇಜ್ ಸೇರ್ಕೊಳ್ತೀನಿ. ಯಾಕಂಜು ಇಷ್ಟು ಬೇಗ ಈ ಭಾವನ ಬಗ್ಗೆ ವಿಶ್ವಾಸ ಹೊರಟೋಯ್ತೆ ನಿನ್ಗೆ? ಹಾಗಲ್ಲ ಬಾವ. ಮತ್ತಿನ್ನೇನು ಅಂಜು, ನನ್ನ ಕಾಲು ಮುರಿದಿರಬಹುದು, ಆದ್ರೆ ನನ್ನ ಕಾಲ ಇನ್ನೂ ಮುಗಿದಿಲ್ಲಮ್ಮ. ಅಂಜಲಿ, ನಾನು ಆಸ್ಪತ್ರೆಯಲ್ಲಿದ್ದಾಗ ಹಗಲು ರಾತ್ರಿ ಬಂದು ಸೇವೆ ಮಾಡಿದೆ. ನನ್ನ ಸ್ವಂತ ಮಗ ಇದ್ದಿದ್ರು ಅವನು ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನೀನು ನನ್ನ ಮಗಳಾಗಿ ನಿನ್ನ ಕರ್ತವ್ಯ ಮಾಡಿದೆ, ತಂದೆಯಾಗಿ ನನ್ನ ಕರ್ತವ್ಯ ಮಾಡಬಾರ್ದೇನಮ್ಮ. ಅಂಜಲಿ, ಮನಸ್ಸು ಬದಲಾಯಿಸಬಾರ್ದು, ಹಾಗೆ ಕನಸುಗಳನ್ನೂ ಬದಲಾಯಿಸಬಾರ್ದು. ಅಬ್ಬಬ್ಬಾ, ಈ ಲೈನಲ್ಲಿ ನಿಂತ್ಕೊಂಡು ಡಿ ತಗೊಂಡು ಚೆನ್ನಾಗಿ ಕಟ್ತಾ ಹಾಗೆ ಯಾರಾದ್ರೂ ಪರಿಚಯ ತೋರಿಸ್ಬಾರ್ದಾ? ಕಣ್ ಕಾಣಿಸಲ್ವೇನ್ರಿ? ಮೈ ಮೇಲೆ ಬೀಳ್ತಾರೆ. ಹಿಂಗೂ ಒಕ್ಕರ್ಸ್ಕೊಂಡ ಐಡಿಯಾ ವರ್ಕೌಟ್ ಆಯ್ತು. ವಾಟ್ ಎ ಸರ್ಪ್ರೈಸ್! ಕ್ಯೂ ತುಂಬಾ ಉದ್ದ ಇದೆ, ಬಾ ನಿಂತ್ಕೋ ಬಾ. ನನ್ನ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ನನಗೆ ಸ್ಕೊಪ್ ತೋರಿಸ್ಯಾ? ಬಾಯ್ ಏನ್ ಮಾಡ್ತಿದ್ಯಾ? ಕ್ಯೂನಲ್ಲಿ ಬರಕಾಲ್ವೇನ್ರೆ? ಸರ್, ಇವ್ನ ಚಟ್ಟಿ ಫ್ರೆಂಡ್ ಸರ್, ಚಟ್ಟಿ ಫ್ರೆಂಡ್. ಇವ್ನ ಕ್ಯೂ ನಿಲ್ಸ್ಬಿಟ್ಟು ನಾನು ದಮ್ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಅಲ್ವಾ ಅಂಜು? ಹೌದೇನಮ್ಮ? ಇಲ್ಲ ಸರ್, ಇವ್ನು ಸುಳ್ಳು ಹೇಳ್ತಿದ್ದಾನೆ. ಇವ್ನು ಯಾರಂತಾನೆ ನನ್ಗೆ ಗೊತ್ತಿಲ್ಲ. ಹೌದಾ? ಸರ್ ಸರ್, ಇಲ್ಲ ಸರ್. ಹುಡುಗಿರಂದ್ರೆ ಜೋಡಿಸ್ಕೊಂಡ್ ಬರ್ತೀಯಾ? ಹೋಗೋ ಹೋಗೋ, ಏನ್ ಮಕ್ಕ ನೋಡ್ತೀಯಾ? ನಾನೆಲ್ಲ ರೀ, ಹಿಂದೆ ಹೋಗ್ರಿ. ಸಾರಿ ಅಂಡಿ. ಮಧ್ಯಾಹ್ನ ಹೋಗ್ತದ್ಯಾ? ಮಾರ್ಕೆಟ್ ಯಾಕೆ ಬಿದ್ದಾಗ್ತಿದ್ಯಲ್ಲ, ಏನ್ ಮಾಡ್ದು? ಅಯ್ಯೋ, ಹೇಗೆ ಫಿಲಪ್ ಮಾಡೋದು ಗೊತ್ತಾಗ್ತಿಲ್ವೇ? ಸರ್, ಈ ಚಲನ್ ಫಿಲಪ್ ಮಾಡ್ಕೊಡ್ತೀರಾ? ಅಲ್ಲ ರೀ, ಇವತ್ತಿನ ಹುಡುಗಿರಿಗೆ ಚಾಟ್ ಮಾಡೋದು ಗೊತ್ತು, ಡೇಟಿಂಗ್ ಹೋಗೋದು ಗೊತ್ತು. ಆಫ್ಟರ್ ಆಲ್ ಒಂದು ಚಲನ್ ಫಿಲಪ್ ಮಾಡಕ್ಕಾಗಲ್ವಾ? ಕೊಡಿ ಇಲ್ಲಿ. ನೋ ಥ್ಯಾಂಕ್ಸ್. ಟಿವಿ ಯಾರಾದ್ರೂ ಹೆಲ್ಪ್ ಮಾಡಬಾರ್ದಾ? ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಹೆಲ್ಪ್ ಯು? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ಆ ಚಲನ್ ಫಿಲಪ್ ಮಾಡ್ಕೊಡ್ಲಾ? ಪ್ಲೀಸ್. ಅಂದ್ಹಾಗೆ ನಿಮ್ದು ತುಂಬಾ ಫೆಮಿಲಿಯರ್ ಫೇಸು, ಎಲ್ಲೋ ನೋಡಿದೀನಿ. ಇಸ್ ಇಟ್? ನಿಮ್ಮ ಹೆಸರು ಅಡ್ರೆಸ್ ಹೇಳಿ. ಅಂಜಲಿ, ಕೇರ್ ಆಫ್ ಗೋಪಾಲ್ ಕೃಷ್ಣ, ನಂಬರ್ 14/17, ಬಸವನಹಳ್ಳಿ, ಚಿಕ್ಕಮಗಳೂರು. ಹೌದಾ? ಬಸವನಹಳ್ಳಿ ಗಣೇಶನ್ ದೇವಸ್ಥಾನದ ಹತ್ರ ಇರೋ ಮನೆ. ಗೋಪಾಲ್ ಕೃಷ್ಣ ಅವ್ರು ನಿಮ್ಗೇನಾಗ್ಬೇಕು? ಅವ್ರು ನಮ್ಮ ಭಾವ. ಸರ್, ನಿಮ್ಗೆ ಅವ್ರು ಗೊತ್ತಾ? ಗೊತ್ತಾ? ಚೆನ್ನಾಗಿ ಕೇಳಿದ್ರಿ. ನಮ್ ತಂದೆನವರು ಒಂದೇ ಊರು, ಮೇಲಾಗಿ ಕ್ಲಾಸ್ಮೇಟ್ಸ್. ಒಂದ್ ಕೆಲಸ ಮಾಡಿ, ಮಾಡಲ್ ಸ್ಕೂಲ್ ಪಕ್ಕದಲ್ಲಿರೋ ರವೀಂದ್ರ ನಿಮಗ್ ಪರಿಚಯನ ಅಂತ ನಿಮ್ ಭಾವ ಅವ್ರನ್ನ ಕೇಳಿ. ಆಗ ಅವರೇ ಹೇಳ್ತಾರೆ ನಾನ್ ಯಾರು ಅಂತ. ನಾನ್ ಇಲ್ಲೇ ಇದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋದು. ಥ್ಯಾಂಕ್ ಗಾಡ್, ನೀವು ಸಿಕ್ಕಿದ್ ತುಂಬಾ ಒಳ್ಳೇದಾಯ್ತು. ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂದ್ರೆ ನಮ್ಮ ಭಾವನೂ ಬರ್ತಾ ಇದ್ರು. ಏನ್ ಮಾಡಕ್ಕಾಗತ್ತೆ, ಎಲ್ಲ ಬ್ಯಾಡ್ ಟೈಮ್. ಹಾ, ಬ್ಯಾಂಕ್ ಕ್ಲೋಸ್ ಮಾಡೋ ಸಮಯ ಆಯ್ತು. ಇಮಿಡಿಯೇಟ್ ಆಗಿ ಹೋಗಿ ಡಿಡಿ ಮಾಡಿಸ್ಬಿಡಿ, ಆಮೇಲೆ ತೊಂದರೆ ಆಗುತ್ತೆ. ಸರ್, ನೀವ್ ಹೇಗಿದ್ರು ಬ್ಯಾಂಕ್ ಸ್ಟಾಫ್, ಕ್ಯೂನಲ್ಲಿ ನಿಂತ್ಕೊಂಡೆ ತುಂಬಾ ಲೇಟ್ ಆಗುತ್ತೆ. ನೀವೇ ಡಿಡಿ ಮಾಡಿಸ್ಕೊಡಿ ಪ್ಲೀಸ್. ಅಲ್ಲ, ಅದು ಪ್ಲೀಸ್ ಸರ್. ನಾನು ಹಾಗೆಲ್ಲ ಮಾಡಬಾರ್ದು. ನೀವು ಬೇರೆ ಪರಿಚಯದವರು. ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ಸರ್. ಸರಿ, ಹೇಗಾದ್ರೂ ಮಾಡಿಸ್ತೀನಿ, ಕೊಡಿ.
ಇಬ್ರು ಹೋದ್ರೆ ಅಬ್ಜೆಕ್ಷನ್ ಮಾಡ್ತಾರೆ, ನೀವ್ ಇಲ್ಲೇ ನಿಂತೀರಿ. ನಾನು ಹೀಗೆ ಹೋಗಿ ಚಲನ್ ಫಿಲ್ಅಪ್ ಮಾಡಿ ಡಿ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಸರಿ ಸರ್. ಓಕೆನಾ? ಸರ್, ಇಲ್ಲಿ ರವೀಂದ್ರ ಅಂತ ಸ್ಟಾಫ್ ಇದಾರಲ್ಲ, ಚಿಕ್ಕಮಂಗ್ಳೂರ್ನವರು, ಅವ್ರು ಸ್ವಲ್ಪ ಕರಿತೀರಾ? ರವೀಂದ್ರನ? ಹೌದು ಸರ್. ನಮ್ಮ ಬ್ಯಾಂಕಲ್ಲಿ ಆ ಹೆಸರಿನ ಸ್ಟಾಫ್ ಯಾರು ಇಲ್ವಲ್ಲ? ಸರ್, ಏನ್ ಹೇಳ್ತಿದ್ದೀರಾ? ಈಗ ತಾನೇ ಹೋದ್ರು. ಇಲ್ಲಮ್ಮ, ನೀನು ಕನ್ಫ್ಯೂಷನ್ ಮಾಡ್ಕೊಂಡ್ ಬಂದಿದ್ಯಾ. ಆ ಹೆಸರನ್ನ ನಮ್ಮ ಬ್ಯಾಂಕಲ್ಲಿ ಯಾರು ಇಲ್ಲ. ಡಿ ಮಾಡ್ಸಕ್ಕೆ ಎಷ್ಟು ಹಣ ಕೊಟ್ಟಿದ್ದೆ? 1,25,000 ಸರ್. ಆ ಹಣ ಮತ್ತೆ ಸಿಗತ್ತಲ್ವಾ ಸರ್? ಕಳ್ಳನ ಹಿಡ್ಕೊಡ್ತೀರಲ್ವಾ ಸರ್? ಆಗ್ಲೇ ನಿನ್ನ ಹೆಸರೇನೋ ಹೇಳ್ದಲ್ಲ? ಅಂಜಲಿ. ಏನೋ ಅಂಜಲಿ? ನೋಡಂಜಲಿ, ದಿವಸ ಈ ಊರಿಗೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಅಂಥದ್ರಲ್ಲಿ ನೀನು ದುಡ್ಡು ಕದ್ ಕಳ್ಳನ ಮಗ ಯಾವನು ಅಂತ ನಾವು ದುರ್ಬಿನ್ ಹಾಕೊಂಡು ಹುಡ್ಕಕ್ ಸಾಧ್ಯನಾ? ದಿವಸ ಇಂಥ ಕಂಪ್ಲೇಂಟ್ ಕೇಳಿ ಕೇಳಿ ಎಲ್ಲಿ ನಮ್ಮ ಕಿವಿ ತಮಟೆ ಒಡೆದೋಗ್ಬಿಡುತ್ತೋ ಅಂತ ನೋಡು, ಕಿವಿಗೆ ಹತ್ತಿ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಪ್ಲೀಸ್ ಸರ್, ಹಾಗೆ ಹೇಳ್ಬೇಡಿ ಸರ್. ದಯವಿಟ್ಟು ಹೇಗಾದ್ರೂ ಮಾಡಿ ಹುಡ್ಕೊಡಿ ಸರ್. ನಮ್ಮ ಪ್ರಯತ್ನನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಯಾವುದಕ್ಕೂ ನೀನ್ ಧೈರ್ಯ ತಗೋಬೇಕು ಅಷ್ಟೇ. ಹೇಗ್ ಸರ್? ಹೇಗ್ ಧೈರ್ಯ ತಗೊಳ್ಳಿ? ಅದೇ 100 ರೂಪಾಯಿ, 1000 ರೂಪಾಯಿ, 1,25,000 ಸರ್. ಈಗ ಹಣ ಸಿಗ್ಲಿಲ್ಲ ಅಂದ್ರೆ ನಾ ಬದುಕಲ್ಲ ಸರ್, ನಾ ಬದುಕಲ್ಲ. ಸರ್, ಈ ಹುಡುಗಿರ್ ಬಾಯಿಂದ ಬರೋ ಮೊದಲನೇ ಮಾತೆ ನಾನ್ ಸಾಯ್ತೀನಿ ಅಂತ. ಸಾಯೋದ್ರಿಂದ ಸಮಸ್ಯೆ ಎಲ್ಲಾದ್ರೂ ಸಾಲ್ವ್ ಆಗತ್ತಾ ಸರ್? ಎಲ್ಲಿ ಸಾಲ್ವ್ ಆಗತ್ತಯ್ಯ? ಸತ್ತೋರ್ ಮನೇಲಿ ಯಾರು ಕೆಟ್ರು ಅಂದ್ರೆ ಸತ್ತೋರೇ ಕೆಟ್ರು. ಯು ಆರ್ ರೈಟ್ ಸರ್. ನನ್ನ ಲೈಫಲ್ಲಿ ಇಂಜಿನಿಯರೇ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋ ಹುಚ್ಚಾಕ್ ಸರ್. ಅವ್ರು ಮಾತ್ರ ಸಂತೋಷವಾಗಿರ್ತಾರೆ, ಬೇರೆ ಯಾರು ಸಂತೋಷವಾಗೇ ಇರಲ್ವಾ ಹೇಳಿ ಸರ್? ಯಾಕಯ್ಯ ಇರಲ್ಲ? ಥಿಯೇಟರ್ ಮುಂದೆ ಅಳಸಿನ ತೊಳೆ ಮಾರೋನು, ಪಾರ್ಕ್ ಅಲ್ಲಿ ಕಡ್ಲೆಕಾಯಿ ಮಾರೋನು, ಅವರಿದ್ದಷ್ಟು ಸುಖವಾಗಿ ನಾವಿರಲ್ಲ. ಐ ಆಮ್ ರೈಟ್? 200% ರೈಟ್ ಸರ್. ಬೈ ಸರ್, ನೀವು ಲೈಫಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ರಿ? ವಂಡರ್ಫುಲ್ ಕ್ವಶನ್ ಮೈ ಬಾಯ್. ರಜನಿಕಾಂತ್ ತರ ಸೂಪರ್ ಸ್ಟಾರ್ ಆಗಬೇಕು ಅಂತ ಇದ್ದೆ. ನನ್ ಜಾತಕ ನೋಡಿದನು ಇದೇ ಮಾತು ಹೇಳಿದ್ದ. ಸಾರ್, ಇನ್ನೊಂದು 25 ನಿಮಿಷ ತಡವಾಗ್ಬಿಟ್ಟಿದ್ರೆ ಆಗ್ಬಿಡ್ತಿದ್ರಿ ಅಂತ. ಚಾನ್ಸ್ ಮಿಸ್ ಆಗೋಯ್ತು. ಅಯ್ಯೋ, ಅದಕ್ಕೆ ಡಬಲ್ ಸ್ಟಾರ್ ಆಗ್ಬಿಟ್ಟಿದ್ದೀನಿ. ಮತ್ ನೀವ್ ಯಾಕೆ ಸಾಯ್ಲಿಲ್ಲ? ಸತ್ತು ಸಾಧಿಸೋದಾದ್ರು ಏನಯ್ಯ? ಕರೆಕ್ಟ್ ಸರ್. ಈಗ ಹ್ಯಾಪಿ ಆಗಿದ್ದೀನಿ. ನೀವೇನಾಗ್ಬೇಕು ಅನ್ಕೊಂಡಿದ್ರಿ? ಜೈಲರ್ ಆಗ್ಬೇಕು ಅನ್ಕೊಂಡಿದ್ದೆ. ಸಾಯಬ್ರು ತರ ಬರೀ 25 ನಿಮಿಷ ಲೇಟ್ ಆಗ್ಬಿಟ್ಟಿದ್ದಕ್ಕೆ ಜೈಲಲ್ಲಿ ಇದ್ದೀನಿ. ವೆರಿ ಬ್ಯಾಡ್. ತಾವ್ ಯಾಕೆ ಸಾಯ್ಲಿಲ್ವೋ? ಭಕ್ತ ಕುಂಬಾರದಲ್ಲಿ ಅಣ್ಣ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಏನ್ ಹೇಳಿದ್ದಾರೆ ಕದ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಒಂದು ಹೋಗುವ ನಡುವೆ ಬರೀ ಕತ್ತಲೆ. ಮುಚ್ಚ ಬಾಯ್, ಕುಕ್ಕರ್ಸು ಬಿಟ್ರೆ ಕುದುರೆ ಓಡಿಸ್ಬಿಡ್ತೀಯ. ನೋಡಂಜು, ಇವ್ರುಗಳು ಯಾರ ಕನ್ಸು ನನ್ಸಾಗಿಲ್ಲ, ಹಾಗಂತ ಇವರೆಲ್ಲ ಸಂತೋಷವಾಗಿಲ್ವಾ? ಬದುಕ್ತಾನೆ ಇಲ್ವಾ? ಯಾಕಿಲ್ಲ? ನೋಡು, ಕನ್ಸ್ ಕಾಣೋದ್ರಲ್ಲಿ ಯಾವ ತಪ್ಪು ಇಲ್ಲ, ಆದ್ರೆ ಕನ್ಸು ನನ್ಸಾಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ದೊಡ್ಡ ತಪ್ಪು. ನೀವೇನಂತೀರಾ ಸರ್? ನೋಡಮ್ಮ, ನಾವ್ ಅದಾಗ್ಬೇಕು ಇದಾಗ್ಬೇಕು ಅಂತ 1000 ಕನ್ಸು ಕಟ್ಕೊಳ್ಳೋದು ಮುಖ್ಯ ಅಲ್ಲ. ಆದ್ರೆ ನಾವೇನಾಗ್ಬೇಕು ಅಂತ ಮೊದಲೇ ಅವ್ನು ನಿರ್ಧಾರ ಮಾಡಿರ್ತಾನೆ. ದೇವ್ರು ಯಾವ ದಾರಿ ತೋರಿಸ್ತಾನೋ ಅದ್ರಲ್ಲಿ ನಾವು ನಡಿಬೇಕು. 100ಕ್ಕೆ 1 ಮಾತು ಸರ್. ಅಂಜು 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 ನಿಂತ್ಕೋ. ಅಂಜು ಸ್ಟಾಪ್. ಅಂಜು ನಿಂತ್ಕೋ, ನನ್ನ ಮಾತು ಕೇಳು. ಅಂಜು ಪ್ಲೀಸ್. ಅಂಜು ಅಂಜು ಪ್ಲೀಸ್ ನಿಂತ್ಕೋ. ಅಂಜು ಅಂಜು ಲಿಸನ್ ಟು ಮೀ. ಅಂಜು ಪ್ಲೀಸ್. ಅಂಜು ಅಂಜು ಸ್ಟಾಪ್. ಸ್ಟಾಪ್ ಅಂಜು. ಅಂಜು ನನ್ನ ಮಾತು ಕೇಳು. ಐ ಸೆಡ್ ಸ್ಟಾಪ್. ಅಂಜು ನನ್ನ ಮಾತು ಕೇಳು. ಅಂಜು ಅಂಜು ಸ್ಟಾಪ್. ಅಂಜು 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 ಪ್ಲೀಸ್ ಲಿಸನ್ ಟು ಮೀ. ಕೂಲ್ ಕೂಲ್ ಅಂಜಲಿ, ಕೂಲ್. Stop, Anju! Anju! Anju, listen to me! I'm not here, please! Anju! Anju, Anju, one minute. Anju, cool. Control yourself. Have patience. Please leave me alone. Anju, I'm sorry, yaar. Anju, I'm sorry.
ನನ್ನ ಉದ್ದೇಶನ ಅರ್ಥ ಮಾಡ್ಕೋ. Try to hear what I'm saying. Of course I can't understand what you're saying. ಏನೀಗ ಏನೀಗ ನನ್ನ ನೋವು ನನಗೆ ನನ್ನ ಸಂಕಟ ನನಗೆ ಉರಿಯೋ ಗಾಯಕ್ಕೆ ಕಾರ ಹಚ್ಚೋದೇ ನಿನ್ ಕೆಲ್ಸನ? ಆರ್ ಯು ಮ್ಯಾಡ್ ಆರ್ ಸೈಕೋ? ಟೆಲ್ ಮೀ. ಲುಕ್, ಯಾರು ಹೀಗಾದ್ರೂ ಬದುಕಿ ನನ್ಗೇನಾಗ್ಬೇಕು? ನಾನು ಹೀಗೆ ಬದುಕಬೇಕು, ಹೀಗೆ ಬಾಳ್ಬೇಕು ಅನ್ನೋ ಕನ್ಸಿದೆ. ಹಾಗೆ ಬದುಕ್ತೀನಿ, ಹಾಗೆ ಬಾಳ್ತೀನಿ. ಹಾಗಂತ ಎಮೋಷನಲ್ ಆಗೋದ್ರಿಂದ ಏನ್ ಪ್ರಯೋಜನ? ನೋಡು, ನನ್ಗೆ ಅಳು ಬರುತ್ತೆ, ಅಳ್ತೀನಿ, ಎಷ್ಟು ಬೇಕಾದ್ರೂ ಅಳ್ತೀನಿ. ಅದನ್ನ ಕೇಳೋಕೆ ನೀನ್ ಯಾರು? ಹಣ ಕಳ್ಕೊಂಡು ಬಿಲ ಅಂತ ಒದ್ದಾಡ್ತಾ ಇದ್ರೆ ಅಲ್ಲೂ ನಿಂಗೆ ತಮಾಷೆನ? ಬೇರೆಯವ್ರ ದುಃಖದಲ್ಲಿರುವಾಗ ಸಂತೋಷ ಪಡೋದೇ ನಿನ್ ಕೆಲ್ಸನಾ? ಸುಮ್ಮನೆ ಯಾಕೆ ನನ್ನ ಹಿಂದೆ ಸುತ್ತಿ ತೊಂದರೆ ಕೊಡ್ತೀಯ? ನಿನಗೆ ಸೀರಿಯಸ್ನೆಸ್ ಅನ್ನೋದಿಲ್ವಾ? ಇದ್ದಿದ್ರೆ ಎಲ್ಲಿ ಈ ರೀತಿ ತಡ್ಕೊಳ್ತಾ ಇದೆ? ಓಕೆ ನನಗೆ ಸೀರಿಯಸ್ನೆಸ್ ಅಂದ್ರೆ ಗೊತ್ತಿಲ್ಲ. ಎಸ್ ಐ ಮ್ಯಾಡ್. ಎಲ್ಲಿ ಹ್ಯಾಕ್ ಬಿಹೇವ್ ಮಾಡ್ಬೇಕು ಅಂತಾನೂ ನನಗೆ ಗೊತ್ತಿಲ್ಲ. ನಾನೊಬ್ಬ ವೇಸ್ಟ್ ಫೆಲೋ, ಓಕೆ ಒಪ್ಕೋತೀನಿ. ಆದ್ರೆ ತಾವು ಯಾವನೋ ಒಬ್ಬ ಬಂದು ನಿಮ್ ಭಾವನ್ ಫ್ರೆಂಡು ಅಂತ ಪರಿಚಯ ಮಾಡ್ಕೊಂಡಿದ್ದ ತಕ್ಷಣಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ದೆ ಅವ್ನು ನಂಬಿ ಅವ್ನ ಕೈ ದುಡ್ಡು ಕೊಟ್ರಲ್ಲ, ಹಾಗೆಲ್ಲ ಹೋಗಿತ್ತು ಈ ನಿಮ್ ಸೀರಿಯಸ್ನೆಸ್. ಏನೋ ಫ್ರೆಂಡು ದುಃಖದಲ್ಲಿದ್ದಾಳೆ, ಕಷ್ಟದಲ್ಲಿದ್ದಾಳೆ ಅಂತ ಸಹಾಯ ಮಾಡಕ್ ಬಂದಿದ್ದಕ್ಕೆ ನಾನು ಬಂದಿದ್ದೆ ತಪ್ಪಾಗೋಯ್ತಾ? ಹೇಳು, ನಾನು ಬಂದಿದ್ದು ಅಷ್ಟು ದೊಡ್ಡ ತಪ್ಪಾ? ಹೇಳು. ತಪ್ಪಿಂದಲ್ಲ, ನಂದೇ. ನಿನ್ನತ್ರ ಸಹಾಯ ತಗೊಂಡಲ್ಲ, ಅದಕ್ಕೆ ಇನ್ಮೇಲೆ ನಿನ್ ಸಹಾಯನೂ ಬೇಡ, ಸಹವಾಸನೂ ಬೇಡ. ನಿನ್ನ ದರಿದ್ರ ಮುಖ ನೋಡ್ದಾಗ್ಲೇ ಅನ್ಕೊಂಡು ಇವತ್ತೇನೋ ಗ್ರಹಚಾರ ಕಾದಿದೆ ಅಂತ ಹಾಗೆ ಆಗೋಯ್ತು. ನನ್ನ ಬದುಕು ಸರ್ವನಾಶ ಆಗೋಯ್ತು. ಇನ್ಮೇಲೆ ನಿನ್ನ ಅನಿಷ್ಟ ಮುಖನ ನನ್ಗೆ ಯಾವತ್ತೂ ತೋರಿಸ್ಬೇಡ. ಒಂದಿನ ತಡ ಮಾಡಿದ್ರೆ ಡಿಡಿ ಮಾಡ್ಸಕ್ ನಾನು ನಿನ್ ಜೊತೆ ಬರ್ತಿದ್ದೆ. 2 ದಿನ ಆಯ್ತು ನೀನ್ ಮನೆಗೆ ಹೋಗಿ. ಅಕ್ಕ ಬಾವ ಎಷ್ಟ್ ಗಾಬರಿ ಆಗಿರ್ತಾರೋ ಏನೋ. ಮೊದ್ಲು ಕೈ ಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡಿ ಮನೆಗೆ ಹೋಗೋಣ. ನಿಮ್ಮ ಹತ್ರ ಬೇಗ ದುಡ್ಡಿತ್ತು ಅಂತ ನಿನ್ಗೆ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನೀನೆಲ್ಲಿ ಬಿಡ್ತಿದ್ದೆ? ಅಂಗಡಿಲಿರೋ ಒಡವೆ ಎಲ್ಲ ನನ್ ಕುತ್ತಿಗೆಲೇ ಇರ್ಲಿ ಅಂತ ನಾನು ತಲೆ ತಿಂದು PF ದುಡ್ಡೆಲ್ಲ ಖಾಲಿ ಮಾಡ್ತಿದ್ದೆ. ಏ ತುಳಸಿ, ನೀನೇ ಒಂದು ಒಡವೆ. ನಿನಗೆ ಯಾಕೆ ಬೇಕು ಒಡವೆ? ನೀನು ನಿರೋಭರಣ ಸುಂದರಿ. ಮಾತ್ ಮರ್ಸ್ಬೇಡಿ ನೀವು. ನಿಮಗೆ ಆಕ್ಸಿಡೆಂಟ್ ಆದಾಗ ಸಿವಿಯರ್ ಫ್ರಾಕ್ಚರ್ ಆಗಿದೆ, ಈ ಆಸ್ಪತ್ರೆ ಬೇಡ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ ಹೇಳಿದಾಗ ನಾನು ದುಡ್ಡಿಗೋಸ್ಕರ ಪರದಾಡಿದೆ. ಸಂಬಂಧಿಕರ ಹತ್ರ 1 ಪೈಸಾನು ಹುಟ್ಲಿಲ್ಲ. ಯಾವ್ದಾದ್ರು ಸೇವಿಂಗ್ಸು ಸಾಲನ ಸೋಲನ ಸಿಗತ್ತಂತ ನಿಮ್ಮ ಹತ್ರ ಕೇಳಿದಾಗ ನೀವಿಲ್ಲ ಅಂದ್ರಿ. ಅಲ್ಲ ರೀ, PF ಇರೋ ದುಡ್ಡು ನನ್ನ ಹತ್ರ ಹೇಳಿದಿದ್ರೆ ಇಷ್ಟೊತ್ತು ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿ ನೀವು ಎಲ್ಲರೂ ಹಾಗೆ ನಡೀತಾ ಇದ್ರಿ. ಏ ತುಳಸಿ, ನಾನು ಕಾಲೇಜಲ್ಲಿ ನೆಟ್ಟಿ ನಿಂತ್ಕೊಂಡು ಪಾಠ ಮಾಡಿದ್ರು ಅಷ್ಟೇ ಸಂಬಳ, ಸೊಟ್ಟಿ ನಿಂತ್ಕೊಂಡು ಪಾಠ ಮಾಡಿದ್ರು ಅಷ್ಟೇ ಸಂಬಳ. ಅಂಜುಗೊಂದು ದಾರಿ ತೋರಿಸೋದು ನಮ್ಮ ಕರ್ತವ್ಯ ಅಲ್ವೇನೆ? ವಿದ್ಯೆ ಇದ್ರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಬದುಕೋಬಹುದು. ಅದಕ್ಕೆ ಉಳಿಸ್ಕೊಂಡಿರೋ PF ದುಡ್ಡನ್ನ ಅವಳ ಫೀಸ್ಗೆ ಅಂತ DD ಮಾಡ್ಸೋಕೆ ತರಿಸ್ಕೊಂಡೆ. ನಮ್ಮ ಮಂಜಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಅವಳ ಭವಿಷ್ಯ ಚೆನ್ನಾಗಿರುತ್ತೆ, ಸುಖವಾಗಿರ್ತಾಳೆ. ಅವಳು ನಮ್ಮ ಹೊಟ್ಟೆಲಿ ಹುಟ್ಟದೇ ಇದ್ರೆ ಏನಾಯ್ತೆ? ಅವಳು ನಮ್ಮ ಮಗಳೇ ಅಲ್ವೇನೆ? ವಿಷಯ ಗೊತ್ತಾಯ್ತೇನೋ ನಿನಗೆ? ಪಾಪ ಅಂಜಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ ಗೊತ್ತಾ? ಸದ್ಯ ಸೋನಾ ನೋಡಿ ಆಸ್ಪತ್ರೆ ಸೇರಿಸಿದ್ದಕ್ಕೆ ಬದುಕೊಂಡು. ಸಾಯ್ಬೇಕು ಸೋನಾ, ಸಾಯ್ಬೇಕು. ಯಾಕ್ ಬರುತ್ತೆ ಸೋನಾ? ಎಂದೆಂದು ನಗು
ಕುಡಿದು ಓಡಿಸೋ ಗಾಡಿ ಎಲ್ಲ ತಪ್ಪು ಏನೋ ಹೇಳು. What happened? 1 minute. I see. What happened? All problem. ಗಾಡಿ ಕಂಡೀಷನ್ ಇಸ್ ಓಕೆ. Gaadi condition okay. Paddy's gaadi condition not okay. What's the problem? Petrol problem. Give money, I bring petrol. Change illa. ನಾನು ಚೇಂಜ್ ತರ್ತೀನಿ ಕೊಡ್ತೀನ. I bring petrol, you stand here. ಉಪ್ಪಿನಕಾಯಿ ಬೆಕ್ತಾ ಇದ್ರೆ ನಾಟಿ ಟೇಸ್ಟ್ ನಾಲ್ಗೆಗೆ ಸೂಪರ್ ಟೇಸ್ಟ್, ಸೂಪರ್ ಉಪ್ಪಿನಕಾಯಿ ಸೂಪರ್. ವಾಟ್ ಆರ್ ಯು ಡೂಯಿಂಗ್? ಫಾರಿನರ್ಗೂ ಕೋಪ ಬರ್ತಾ ಐತೆ. ಉಪ್ಪಿನಕಾಯಿ ಲೀಕಿಂಗ್. ವೇರ್ ಇಸ್ ದ ಪೆಟ್ರೋಲ್? ಒಳಗಿದೆ. Where are they? Mira is super. ಈ ಉಪ್ಪಿನಕಾಯಿ ನೆಕ್ಕು ಇನ್ನೂ ಸೂಪರ್ ನೆಕ್ಕು. Wow, nice kick. Like donkey kicking. ಖುಷಿ ತಪ್ಕೋ ಬಾ. Where have these people gone? ಹುಚ್ಚಿದರೆ ಕನ್ನಡ ಹುಚ್ಚಬೇಕು. Where have you been? ಕನ್ನಡದ ಕಂದ ಆಗ್ಬಿಟ್ಟವ್ರೆ. Mira, super. ತುಂಬಾ ಚೆನ್ನಾಗಿತ್ತು. ನೀರಾಗೆ ಜೈ. ನಮ್ಗೆ ನೀರ, ಇವಳಿಗೆ ನೀರು. ಕುಡಿ ಜೈ. ಈಗ ಟ್ಯಾಂಕ್ ಫುಲ್ ಆಗಿದೆ, ನಡೀರಿ ಕುಡ್ಕೊಂಡೇ ಹೋಗೋಣ. ಜೈ. You're nuts. ಏನೋ ಆಗಿದ್ದಾಗೋಯ್ತು. ಆದ್ರೆ ಅಂಜು, ಇನ್ಯಾವತ್ತೂ ಇಂಥ ಕೆಟ್ಟ ಯೋಚನೆ ಮಾಡಕ್ ಹೋಗ್ಬೇಡ. ನಿನ್ ಬಿಟ್ಟು ಬದುಕೋ ಶಕ್ತಿ ನಮ್ಗೆ ಇಲ್ಲ ಕಣಮ್ಮ, ನಮ್ಗಿಲ್ಲ. ಹೌದು ಕಣಮ್ಮ. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ನಿಮ್ ಮನೆಗೆ ಹೋಗಿ ಅಡ್ರೆಸ್ ಹುಡಿಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ದಯವಿಟ್ಟು ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ, ಕಾಲ್ ಮುರ್ಕೊಂಡಿದ್ದೀರಾ. ಏನಮ್ಮ ನಿನ್ ಹೆಸರು? ರಮ್ಯಾ. ಏನಾಗಬೇಕು ಪೇಷಂಟ್ಗೆ? ಫ್ರೆಂಡಾ? ನೋಡೋ, ನಾನು ಬಿಸ್ತಲ್ ಸಾಕಾಗಿ ಬಂದಿದ್ದೀನಿ. ಹತ್ರದಲ್ಲಿ ಯಾವ್ದಾದ್ರು ಜ್ಯೂಸ್ ಸೆಂಟರ್ ಇದ್ರೆ ಒಂದು ಮೋಸಂಬಿ ಜ್ಯೂಸು ವಿತ್ ಐಸು, ಗೊತ್ತಾಯ್ತಾ? ಹ್ಞೂ ಅಂತ ಏನ್ ಸುಮ್ಮನೆ ನಿಂತಿದ್ಯಾ, ಹೋಗು. ಅಲ್ಲ ಸರ್, ತಾವು ಇಲ್ಲಿ ಹುಡುಗಿ ಅಟೆಂಪ್ಟ್ ಟು ಸ್ವೀಸೈಡ್ ಕಂಪ್ಲೇಂಟ್ ಕೊಡ್ದಲೇನೆ ಮಳ್ಳಿ ತರ ನಾಟಕ ಮಾಡ್ತಾ ಇದ್ದೀರಲ್ಲ. ನಾನೇನಾದ್ರೂ ಚಾರ್ಜ್ ಶೀಟ್ ಹಾಕಿದ್ರೆ 10 ವರ್ಷ ಒಳಗಡೆ ಕೊಳಿಬೇಕು, ಗೊತ್ತಾಯ್ತಾ? ಹಾಳಾಗೋಗ್ಲಿ ಅಂತ ಕೇಸ್ ಮುಚ್ಚಾಕ್ಬಿಡ್ತೀನಿ. ಎಷ್ಟಿಟ್ಟಿದೆ ಜೇಬಲ್ ದುಡ್ಡು? ನಮ್ ಕಷ್ಟ ನಮ್ಗೆ, ಅಮಾಯಕರು ಸಿಕ್ಕಿದ್ರೆ ರಕ್ತನೇ ಹೀರ್ಬಿಡ್ತಾರೆ ಇಂಥ ಪೊಲೀಸರು. ಏನ್ರಿ ಗೊಳಗ್ತಾ ಇದ್ದೀರಾ? ಏನಾರು ಇದ್ರೆ ನೇರವಾಗಿ ಹೇಳ್ಬಿಡಿ. ಸರ್ ಜ್ಯೂಸ್. ಓಹ್ ಥ್ಯಾಂಕ್ ಯು ಕಣಮ್ಮ. ಶಾ ತೆಗೆದ್ಬಿಡು, ನಮ್ಗೆ ಅವೆಲ್ಲ ಸರಿ ಹೋಗಲ್ಲ. ಎಮ್ಮೆ ಮುಸ್ರೆ ಕುಡ್ದಂಗೆ. ಶಿವ ತೃಪ್ತನಾದ ಕಣಮ್ಮ. ಜೆಂಟ್ಲ್ಮನ್, ಸ್ವಲ್ಪ ಈ ಕಡೆ ಬನ್ನಿ, ನಾನು ಆ ಹುಡುಗಿನ ಎಂಕ್ವೈರಿ ಮಾಡಬೇಕು. ನೋಡು, ನೀನ್ ಕಂಪ್ಲೇಂಟ್ ಕೊಟ್ಟು ಒಳ್ಳೇದನ್ನೇ ಮಾಡ್ದೆ. ಆ ನನ್ನ ಮಗ ಕಳ್ಳ ಹೋಗಿ ಹೋಗಿ ನನ್ನ ಕೈಗೆ ಸಿಗ್ಬೇಕಾ? ಜುಟ್ಟಿ ಹಿಡ್ದು ಎಳ್ಕೊಂಬಂದು ಸ್ಟೇಷನ್ ನಲ್ಲಿ ಏರೋಪ್ಲೇನ್ ಎತ್ತಿ ಲಾಟಿ ತಗೊಂಡ್ 4 ಬಿಟ್ಟೆ ನೋಡು, ಪಟ್ಟನಂಗ್ ಬಾಯ್ ಬಿಟ್ಬಿಟ್ಟ. ಅಷ್ಟೇ ಅಲ್ಲ, ಹಿಂದೆ ಮುಂದೆ 2 ಮಾಡ್ಕೊಂಡ್ಬಿಟ್ಟ. ಎಷ್ಟೇ ಆಗ್ಲಿ ನಿಮ್ ಭಾವ ಕಷ್ಟಪಟ್ಟು ದುಡ್ದಿದ್ ದುಡ್ಡು, ಅದಕ್ಕೆ ಸಿಕ್ಬಿಡ್ತು ಬರೀ, ಸಿಕ್ಬಿಡ್ತು. ತಗೋ ತಗೋ. ಹಣ ಸಿಕ್ಬಿಡ್ತಲ್ಲ ಅಂಜು, ಇನ್ನ ಯಾಕೆ ಕಳ್ತೀಯ? ನಾಳೆ ನೀ ಸೀಟಿ ಕಟ್ಟೋದು ಕ್ಲಾಸ್ ಡೇಟ್ ಅಂತ ಗೊತ್ತಾಯ್ತು. ಅದಕ್ಕೆ ಏನೇ ಕೆಲಸ ಇದ್ರು ಪಟಾಪಟ್ ಅಂತ ಮುಗಿಸ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ನೋಡು, ಒಂದ್ ವಿಷಯ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಏನೇ ಸಮಸ್ಯೆ ಬಂದ್ರು ಆ ಸಮಸ್ಯೆಗೆ ಸಾವೇ ಪರಿಹಾರ ಅಲ್ಲ ಅಲ್ಲ ಅಲ್ಲ. ನಿಮ್ಮ ಅಕ್ಕ ಭಾವ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದಾರೆ. ಅದನ್ನ ಹುಸಿ ಮಾಡಬೇಡ ಮಗಳೇ ನೀನು. ಇನ್ಮೇಲೆ ಏನೇ ಸಮಸ್ಯೆ ಬಂದ್ರು ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂಕಲ್ ಅಂತ ನನ್ನ ಭಾಷೆ ಕೊಡು. ವೆರಿ ಗುಡ್, ವೆರಿ ಗುಡ್. ನಾನಿನ್ ಬರ್ಲಾ? ಟೇಕ್ ಕೇರ್. ಏನಮ್ಮ ನಿನ್ ಹೆಸರು? ಮರ್ತೋಗ್ಬಿಡ್ತು. ರಮ್ಯಾ. ಪೊಲೀಸ್ನವ್ರು ಬಂದು ಪುಕ್ಸಟ್ಟೆ ಜ್ಯೂಸ್ ಕುಡ್ದೋಗ್ಬಿಟ್ರು, ಕೆಟ್ಟಸ್ರು ನಮ್ಗೆ ಯಾಕಮ್ಮ? ತಗೋ. ಕೆಲವರು ಪೊಲೀಸ್ನವರು ರಕ್ತ ಹೀರ್ತಾರೆ ಅಂತ ಮನಸ್ಸಿನಲ್ಲಿ ಅನ್ಕೋಬಾರ್ದು ಅಲ್ವಾ ಸರ್? ಇರ್ಲಿ ಇರ್ಲಿ. ಇನ್ಮೇಲೆ ನಿನ್ನ ಅನಿಷ್ಟ ಮುಖನ ನನಗೆ ಯಾವತ್ತೂ ತೋರಿಸ್ಬೇಡ, ಯಾವತ್ತೂ ತೋರಿಸ್ಬೇಡ, ಯಾವತ್ತೂ ತೋರಿಸ್ಬೇಡ.
ರೀ ಇವತ್ತು ನಿಮ್ಮ ಸಂಬಳ ಏನಾದರೂ ಆದರೆ ಲಾಂಡ್ರಿ ಬಿಲ್ಲು ಕರೆಂಟ್ ಬಿಲ್ಲು ಕಟ್ಬಿಡಿ. ಅಂದ್ರೆ ನನ್ನ ಸಂಬಳ ಎಲ್ಲ ಲಾಂಡ್ರಿ ಬಿಲ್ಲು ಕರೆಂಟ್ ಬಿಲ್ಲಿಗೆ ಸಮ. ಕಷ್ಟಪಟ್ಟು MA ಮಾಡಿ ಡಾಕ್ಟರೇಟ್ ತಗೊಂಡಿದ್ದು ದಂಡ. ಅದು ನಿಮ್ಮ ಹಣೆ ಬರಹ, ನಾನೇನು ಮಾಡಲಿ, ತಗೊಳ್ಳಿ. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಶುಗರು BP ಬರೋ ಏಜು ಕೂಲಾಗಿರಿ. ಏನ್ ಕೂಲು, ಈ ಶೇವ್ ನೋಡಿದ್ರೆ BP ಶುಗರ್ ಎಲ್ಲ ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ಅಂಜು ಅಂಜು ಹಾಯ್ ಹಲೋ ಹಲೋ ಅಕ್ಕ ಹಾ ಬಂದೆ. ಬಾಯ್ ಬಾಯ್. हाय सोना बाय बाय बाय। आपका नाम क्या है? ಆನಂದ್. अच्छा, बहुत अच्छा है. ವಾಟ್ಸ್ ಯೋರ್ ಸ್ವೀಟ್ ನೇಮ್? पायल. ಅದಕ್ಕೆ ಹಿಂದೆ ಮುಂದೆ ಏನು ಇಲ್ವಾ? क्या? ಅದೇ ಪಾಯಲ್, ಮಲ್ಹೋತ್ರ, ಗೋತ್ರ, ಗಂಡನ ಹೆಸರು? नहीं, ಮದ್ವೆ ಆದ ಗಂಡಸರು ಅವರ ಹೆಸರು ಮುಂದೆ ಹೆಂಡತಿ ಹೆಸರು ಇಟ್ಕೋತಾರಾ? ಇಲ್ಲ. इसलिए हम क्यों रखना? ಗುಡ್ ಪಾಯಿಂಟ್, ಗುಡ್ ಪಾಯಿಂಟ್. क्या हुआ? ಶೇಕ್ ಆಯ್ತು, ಎಲ್ಲಿ ಹಿಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಪೋರ್ಟ್ ಇಲ್ಲ ನೋಡಿ. मैं हूं ना, ಎಲ್ಲಿಯಾದ್ರೂ ಪಕಡು. ಈಗ ಗ್ರಿಪ್ ಸಿಕ್ತು. ಹೌದು, ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ? ಓಹ್, वो तो ಹ್ಯಾಂಡ್ಲೂಮ್ ಬಿಸ್ನೆಸ್ करते. ಬಿಸ್ನೆಸ್ ಅಂತ ಊರು ಊರು ಸುತ್ತಾ ಇರ್ತಾರೆ. ಈ ಗಂಡಸರಿಗೆ ಮದ್ವೆ ಆದ್ಮೇಲೆ ಹೆಂಡತಿ ಮೇಲೆ ಇಂಟ್ರೆಸ್ಟೇ ಇರಲ್ಲ. इसलिए ಫಾರಿನ್ ಅಲ್ಲಿ ಲೇಡೀಸು ಆಗಾಗ ಗಂಡದ್ರನ್ನ ಚೇಂಜ್ ಮಾಡೋದು. ಪಕ್ಕಡ್ನಾ. सी सीधे आनंद सी हेलो हाय आनंद Hey, hi Son, how are you? फाइन हु इज दैट New friend यार. न्यू फ्रेंड Yes. आनंद, तुम्हारा गर्लफ्रेंड? एनी प्रॉब्लम फ्रॉम मी? No girlfriend, only friend. पकड़ो ना. सुपर कॉम्बिनेशन यार. Hi Anju, how are you babes? ಓ, ನೀನ್ ಮುಖ ತೋರ್ಸ್ಬೇಡ ಅಂತ ಹೇಳಿದ್ಯಲ್ವಾ, ಅದನ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ಯಾ ಅಂಜು? ಅಲ್ಲಿಗಲ್ಲಿ ಬಿಟ್ಬಿಡ್ಬೇಕು. He's right यार. Okay, okay, I won't show you my face. See hello. What happened yaar? From so many days I'm calling you. Your number is not valid. No यार, ನನ್ ಸಿಮ್ ಚೇಂಜ್ ಆಯ್ತು. ಆ ಗಡಿ ಬಿಡಿಲ್ ನಿನ್ ನಂಬರ್ ಮಿಸ್ ಆಗೋಯ್ತು. Okay, take my number 9886895107. Bye. I'll call you. Okay. take down my mobile number, हाँ? Yeah, tell me. Bye. ಬಾಬಾ ಲೈಫ್ ಅಲ್ಲಿ ಇವನು ಬದಲೇ ಆಗಲ್ಲ. ಅಲ್ಲ, ಅವಳ ವಯಸ್ಸೇನು, ಇವನ ವಯಸ್ಸೇನು? ಅವಳು ಡ್ರೈವಿಂಗ್ ಮಾಡ್ತಾ ಇದ್ದಾಳೆ, ಇವನು ಫೆವಿಕಾಲ್ ತರ ಅಂಟ್ಕೊಂಡ್ ಕೂತಿದ್ದಾನೆ. ಇದೇ ಲೇಟೆಸ್ಟ್ ಲೈಫ್ ಸ್ಟೈಲ್ ಅಂಜು. ಹುಡುಗರು ಆಂಟಿರ್ ಜೊತೆ, ಹುಡುಗಿರು ಅಂಕಲ್ ಜೊತೆ. ಒಂಥರ ಸೇಫ್ ಗೇಮ್ ಕಣೆ. ಸೇಫ್ ಗೇಮಾ? ಯಾವ್ದೇ ತರ ಸೈಡ್ ಎಫೆಕ್ಟ್ ಇರಲ್ಲ. ಯಾರನ್ನ ಮದ್ವೆ ಆಗ್ಬೇಕು ಅನ್ನೋ ಬ್ಲಾಕ್ ಮೇಲ್ ಇರಲ್ಲ. ಇದು ಮದ್ವೆಗ್ ಮುಂಚೆ ಹುಡುಗ ಹುಡುಗಿಗೆ ಒಂಥರ ಟ್ರೈನಿಂಗು. ಅಂಕಲ್ಸ್ಗೆ ಆಂಟೀಸ್ಗೆ ಸೆಕೆಂಡ್ ಇನ್ನಿಂಗ್ಸು ಅಲ್ವಾ? ಓ, ಹೋಗಿ ಹೋಗಿ ನಿನ್ಗೆ ಹೇಳ್ತಿದ್ದೀನಲ್ಲ. ವೇಸ್ಟ್ ಪೇಪರ್. ನಂಗೆ ಖುಷ್ವಂತ್ ಸಿಂಗ್ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ? Oh, same here. ಅದ್ರಲ್ಲೂ ಅವ್ರ ಸೆಕ್ಸಿ ಜೋಕ್ಸ್ ಅಂದ್ರೆ ತುಂಬಾನೇ ಇಷ್ಟ. Hey, naughty auntie. ಇಲ್ಲೇ ನಿಲ್ಸಿ. ಅಲ್ಲಿ ನೋಡಿ, ಹ್ಯಾಂಡ್ ಪೋಸ್ಟ್ ಹ್ಯಾಗ್ ಬಾಯಿ ತಕೊಂಡು ನಿಂತಿದೆ. I like a fire burning, spin like a tech. Lyrically, I'm a fadeable, spilling massive shit. You know it, I know it. I'm the coldest in this game. Hi. Hi. I'll wait for your call. Sweet boy. Naughty auntie. Bye. Bye. ಟಾಯ್ಲೆಟ್ ಡೋರ್ನ ಕ್ಲೋಸ್ ಮಾಡೋ, ಕೆಟ್ಟ ವಾಸನೆ ಬರ್ತಿದೆ. ಏ ಮಾಮ, ಒಳ್ಳೆ ರಿಜಿಸ್ಟರ್ ಬುಕ್ಗೆ ಕೈ ಹಾಕಿದ್ಯಲ್ಲ. ರಿಜಿಸ್ಟರ್ ಬುಕ್? ಎಸ್, ನಮ್ಮ ಭಾಷೆಯಲ್ಲಿ ರಿಜಿಸ್ಟರ್ ಬುಕ್ ಅಂದ್ರೆ ಮ್ಯಾರಿಡ್ ಆಂಟೀಸ್ ಅಂತ. ಆಂಟಿ ಎಲ್ಲಿಂದ ಡ್ರಾಪ್ ಕೊಟ್ಲು? ಸಂಜಯ್ ನಗರಿಂದ. ಸಂಜಯ್ ನಗರದಿಂದ ಇಲ್ಲಿ ತನಕ 26 ಹಂಪ್ಸ್ ಇದೆ. 26 × 2 52 ಟಚಿಂಗ್ಸು. ಮಾಮ, ಚೆನ್ನಾಗಿ ಪೇಜ್ ತಿರುಗಿಸ್ದೆ ಅನ್ನು. 42 ಇತ್ತಾ? ಫುಲ್ ಆಫರ್. ನಿನ್ಗೆ ಯಾವಾಗ್ಲೂ ಅದೇ ಜ್ಞಾನ. ಸ್ವಲ್ಪ ಅಲ್ಲಿ ನೋಡೋ. ಒಂದ್ ಮಗುಗೆ A ಪಾಸಿಟಿವ್ ಬ್ಲಡ್ ಬೇಕು ಅಂತ ಬೆಳಗ್ಗೆ SMS ಬಂತು. ಅದಕ್ಕೆ ನೀನ್ ಇಲ್ಲಿ ಬರಕ್ ಹೇಳಿದೆ. ದಾರಿಲಿ ಬರ್ಬೇಕಾದ್ರೆ ಗಾಡಿ ಕೆಟ್ಟೋಯ್ತು. ಅದಕ್ಕೆ ಆಂಟಿ ಹತ್ರ ಡ್ರಾಪ್ ತಗೊಂಡೆ. ಬಾ ಬ್ಲಡ್ ಕೊಡೋಣ. ಆನ್ ಕೇಸ್ ಏನ್ ಮಾಡ್ತಿದ್ದಾನಂತೆ? ಸಿಟಿಲಿ ಒಳ್ಳೆ ರ್ಯಾಂಕಲ್ಲೇ ಪಾಸ್ ಮಾಡಿದ್ದ. ಆ ಮುದ್ದಿಗೆ ರ್ಯಾಂಕ?
ಅಂಜು, ಗೊತ್ತಿಲ್ಲದೆ ಯಾರ ಬಗ್ಗೆನೂ ಏನು ಮಾತಾಡಬಾರ್ದು. ಏನು ಪ್ರಾಬ್ಲಮೋ ಏನೋ ಡಿಸ್ಕಂಟಿನ್ಯೂ ಮಾಡಿದ್ನಂತೆ. ಇನ್ನೇನ್ ಪ್ರಾಬ್ಲಮ್ಮೇ, ಏನಾದ್ರೂ ಒಂದು ತರಲೆ ಮಾಡಿರ್ತಾನೆ, ಅದಕ್ಕೆ ಕಾಲೇಜಿಂದ ಕಿಕ್ ಔಟ್ ಮಾಡಿರ್ತಾರೆ ಅಷ್ಟೇ. ನೋಡು ಸೋನಾ, ಫಸ್ಟ್ ಹಾಫ್ ಲೈಫ್ ಅಲ್ಲಿ ಯಾರು ಎಂಜಾಯ್ ಮಾಡ್ತಾರೋ ಸೆಕೆಂಡ್ ಹಾಫ್ ಲೈಫ್ ನಲ್ಲಿ ಅಷ್ಟೇ ಸಫರ್ ಆಗ್ತಾರೆ. ನಿನ್ನನ್ನು ಬದಲಾಯಿಸಕ್ಕಾಗಲ್ಲ. ಅಂಜು, ಅಂಜು, ಕಮ್ ಆನ್, ವಿಲ್ ಗೋ ಫಾರ್ ಟೀ. ಇಟ್ಸ್ ಬೋರಿಂಗ್ ಹಿಯರ್. ಹೊಸದಾಗಿ ಬಂದಿರೋ ಪ್ರಾಜೆಕ್ಟ್ ಮ್ಯಾನೇಜರ್ ತುಂಬಾ ಸ್ಟ್ರಿಕ್ಟು. ಈಗಾಗಲೇ ಎಲ್ಲಾನು ಕರೆದು ಕ್ಲಾಸ್ ತಗೊಳ್ತಾ ಇದ್ದಾರೆ. ನಾವೇನಾದ್ರೂ ಹೊರಗೆ ಹೋದ್ರೆ ನಮ್ಮ ಕತೆ ಅಷ್ಟೇ. ಇಸ್ ಇಟ್? ಎಲ್ಲಿಂದ ಬಂದೆ ಅವನು? ಜರ್ಮನಿಯಿಂದ ಬಂದಿದ್ದಾನಂತೆ. ಸಖತ್ ಸ್ಮಾರ್ಟ್ ಜೀನಿಯಸ್. ಹೋಲ್ ಕಂಪ್ನಿನೇ ಅವ್ನ ಹ್ಯಾಂಡ್ ಓವರ್ ಇತ್ತಂತೆ. ಹೌದಾ? ಮತ್ತೆ ಯಾಕೆ ಕಂಪ್ನಿ ಬಿಟ್ಟು ಬಂದೆ? ನಮ್ಮ ತಲೆ ತಿನ್ನಕ್ಕೆ. ಅವನದೇ ಮೇಲು ಕರೀತಿದ್ದಾರೆ. ಹಾಯ್, ಎಕ್ಸ್ಕ್ಯೂಸ್ ಮೀ ಸರ್, ಮೇ ಕಮ್ ಇನ್? Yes. Please have a seat. Please. Anjali, Tex company. Very big project, very big company. Idin complete ಮಾಡಕ್ಕೆ ನಮ್ಮ ಹತ್ರ ಇರೋ ಟೈಮು very short. Tight schedule, risky job. I know you're the most intelligent and brilliant employee of the company. So, you're the right person to do this job. ಮಿಸ್ಟರ್ ಆಕಾಶ್, ಐ ಲೈಕ್ ಚಾಲೆಂಜಿಂಗ್ ಜಾಬ್. ಇಲ್ಲಿ ಎವ್ರಿ ಸೆಕೆಂಡ್ ವಿತ್ ಸ್ಟ್ಯಾಟಿಸ್ಟಿಕ್ಸ್. ನಾವು ತುಂಬ ಸರ್ಕಸ್ ಮಾಡಬೇಕಾಗುತ್ತೆ. ಸೊ ನನ್ನ ಸ್ಪೀಡಿಗೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಒಬ್ಬ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ನನಗೆ ಬೇಕು. Of course, why not? Hi, Umesh. ಹಲೋ ಸರ್. Hi. Anjali, this is Umesh. Hello. ಇವ್ರು ಬೇರೆ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಿಮಗೆ ಪರಿಚಯ ಇಲ್ಲ ಅನ್ಸುತ್ತೆ. He'll be very helpful for your project. ಆಮೇಲೆ ಉಮೇಶ್ Sir? ಇವ್ರ ಪ್ರಾಜೆಕ್ಟ್ ಅಲ್ಲಿ ಅಸಿಸ್ಟ್ ಮಾಡಿ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. ಹಲೋ, ಟೆಲ್ ಮಿ ಸರ್. ಮಿಸ್ ಅಂಜಲಿ, ಅವತ್ತು ನಡೆದಿದ್ದ ಇನ್ಸಿಡೆಂಟ್ಸ್ನ ನೀವಿನ್ನೂ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್. ಪ್ಲೀಸ್ ಟ್ರಸ್ಟ್ ಮೀ. ಇಟ್ಸ್ ಓಕೆ. ಥ್ಯಾಂಕ್ ಯು. ನೀವು ಆಕ್ಸಿಡೆಂಟ್ ಆದ ತಕ್ಷಣ ಎಕ್ಸ್ಪರ್ಟ್ ನ್ಯೂರೋ ಸರ್ಜನ್ ಹತ್ರ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಿಸಿದ್ದಿದ್ರೆ ಇಷ್ಟೊತ್ತಾಗಲೇ ಅದು ಸರಿ ಹೋಗ್ತಾ ಇತ್ತು. ಆದ್ರಿಂದ ಅದು ಡಿಫಾರ್ಮಿಟಿ ಆಗಿದೆ ಬಿಕಾಸ್ ಆಫ್ ಲಾಂಗ್ ಗ್ಯಾಪ್. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಪ್ಲೀಸ್ ಡಾಕ್ಟರ್. ಹಣ ಎಲ್ಲ ಸಮಸ್ಯೆನೂ ಬಗೆಹರಿಸಲ್ಲ. ದಿಸ್ ಇಸ್ ಟೂ ಲೇಟ್. ನಿಮ್ಮ ಭಾವ ಮತ್ತೆ ಮೊದಲಿನಂತೆ ನಡೆಯೋದು ಸಾಧ್ಯನೇ ಇಲ್ಲ. ಐ ಆಮ್ ಸಾರಿ. ಏ ಮಲ್ಲಿ, ಇವತ್ತು ನಾನು ಓಲ್ಡ್ ಮೂಡಲ್ಲಿ ಇದ್ದೀನಿ ಕಡೆ. ಓಲ್ಡ್ ಈಸ್ ಗೋಲ್ಡ್. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ತಿಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ತಿಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ. ನಿಲ್ಸು, ಸ್ಟಾಪ್ ಸ್ಟಾಪ್, ನಿಲ್ಸು, ಸಾಕು, ನಿಲ್ಸು, ಬೇಡ ನನಗೆ. ಓಕೆ, ಸಲ ಬಳುಕು. ಹೋಗ್ಕೊಳ್ಳಿ. ಒಂದ್ಸಲ ನಗೆ. ನಗಕ್ ಬರಲ್ಲ, ರಾಕ್ಷಸಿ ನಗ್ತ್ಯ. ಡ್ಯಾನ್ಸ್ ಆಡಕ್ ಬರಲ್ಲ ನೋಡಿ, ಹಿಂಗೆ ತಾ ತೈ 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 ತಾ ತಕ ತಕ ಧಿಮ್ ತಾ ಧಿಮ್ ತಟ. ಬಳಕಕ್ಕೆ ಬರಲ್ಲ, ಹಿಂಗೆ ಬಳಕೋದು. ತೋರಿಸ್ತೀನಿ ನೋಡಿ. ಹಿಂಗೆ ಬಳಕೋದು, ನಗದು ಹಿಂಗೆ. ಈ ಪೆಟ್ರೋಲ್ ರೇಟಲ್ಲಿ ಒಂದು ಕಾರ್ ಮೇಂಟೈನ್ ಮಾಡೋದೇ ಕಷ್ಟ. ಇನ್ನೊಂದು ಕಾರ್ ಯಾಕಮ್ಮ ಅಂಜು? ಕಾರ್ ನನಗಲ್ಲ ಭಾವ, ನಿಮಗೆ. ಅಯ್ಯೋ, ನನಗೆ ಬರೋ ಸಂಬಳಕ್ಕೆ ಕಾರು ಬೇಡ, ಗೀರು ಬೇಡ. ಆಮೇಲೆ ಕಾಫಿ ಟೀಗೆ ಕಾಸಿಲ್ದೆ ಒದ್ದಾಡ್ಬೇಕಾಗುತ್ತೆ ಅಷ್ಟೇ. ಅವ್ರು ಪ್ರೀತಿಯಿಂದ ಕೊಡ್ತಿರ್ಬೇಕಾರೆ ಯಾಕೆ ಬೇಡ ಅಂತೀರಾ? ನೀವು ಸುಮ್ಮನೆ ಇರಿ.
ಭಾವ ಇನ್ಮೇಲೆ ನಿಮ್ ಸಂಬಳನ ನಿಮ್ ಪಾಕೆಟ್ ಮನಿಗೆ ಇಟ್ಕೊಳ್ಳಿ. ಮಾತ್ ಕೇಳ್ಕೊಂಡು ಲಾಂಡ್ರಿ ಬಿಲ್ಗೆ ಕರೆಂಟ್ ಬಿಲ್ಗೆ ಅಂತೆಲ್ಲ ಕೊಡಕ್ ಹೋಗ್ಬೇಡಿ. ನೀವು ನನ್ ಭಾವ, ನನ್ ಸ್ಟೇಟಸ್ಗೆ ಲೆವೆಲ್ ನೀವ್ ಇರ್ಬೇಕು. ಓ ಅಂಜು ನೋಡಮ್ಮ, ನನ್ಗೆ ಯಾವ ಲೆವೆಲೂ ಬೇಡ, ಯಾವ ಸ್ಟೇಟಸ್ಸು ಬೇಡ. ಅದೇನು ಅಂತಾರಲ್ಲ, ಬೆಚ್ಚನೆಯ ಮನೆ ವೆಚ್ಚಕ್ಕೆ ಹೊನ್ನು, ಇಚ್ಛೆನಿರುವ ಸತಿ ನನ್ಗಿರ್ಬೇಕಾದ್ರೆ ಇನ್ನೇನ್ ಬೇಕು ನನ್ಗೆ? ಕಲರು ಡಿಸೈನು ತುಂಬಾ ಚೆನ್ನಾಗಿದೆ ಸರ್. ಇಟ್ಸ್ ವೆರಿ ಕಂಫರ್ಟಬಲ್ ಕಾರ್. ಎಸ್, ಹೇಳಿ ನಿಮ್ಗೆ ಯಾವ ಕಾರ್ ಬೇಕು, ಯಾವ ಮಾಡೆಲ್ ಬೇಕು, ಯಾವ ರೇಂಜ್ ಬೇಕು, ಯಾವ ಕಲರ್ಸ್ ಬೇಕು? ನನ್ಗೆ ಈ ಕಲರ್ ಓಕೆ ಅಲ್ವೇನ್ರಿ? ಸುಮ್ನಿರೆ, ನೀನೇನ್ ಇಲ್ಲಿ? ಮನೆ ಇರೋರಿಗೆ ಒಂದೇ ಮನೆ, ಬಾಡಿಗೆದಾರರಿಗೆ 100 ಮನೆ, ಸರ್ಕಾರಿ ವರ್ಕರ್ಸ್ ಒಂದೇ ಕೆಲಸ, ನನ್ನಂತವ್ರಿಗೆ 100 ಕೆಲಸ. ಹಲೋ ಸರ್, ಹೌ ಆರ್ ಯು ಸರ್? ಅಂದಾಗೆ ನನ್ ಪರಿಚಯ ನಿಮ್ಗೆ ಇದೆ ಸರ್. ಹೇಗೆ? ಹಾಗೆ ಹಾಯ್ ಸೋನಾ, ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಿ. ಈಗ ಅಂಜಲಿನ ಕರ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್. ಓ ಧಾರಾಳ ಕರ್ಕೊಂಡು ಹೋಗು. ಹಾಗೆ ನಿಮ್ ಫ್ಯಾನ್ಸಿ ಜಿಲೇಬಿ ಹೇಗಿದ್ದಾರೆ ಸರ್? ನನ್ ಜಿಲೇಬಿ ಸೋನಾ ಬಗ್ಗೆ ನಿಂಗೆ ಹೇಗೆ ಗೊತ್ತು? ಸರ್ ನಮ್ದು ಹತ್ರ ನಾಸ್ಟಡವಾಸ್ ವಂಶ ಸರ್, ಎಲ್ಲ ಗೊತ್ತಾಗುತ್ತೆ. ಅದು ಕಾರ್ ಚೆನ್ನಾಗಿದ್ದಿಲ್ಲ? ನನ್ಗಿಷ್ಟ ಆಯ್ತು. ನಿಮ್ಗೆ ಕಲರು ವಾಸ್ತು ಮ್ಯಾಚಿಂಗ್. ನಿಮ್ ರಾಶಿ ಯಾವ್ದು ಸರ್? ರಾಶಿನ ಇವಳಿಗೆ ಗೊತ್ತು. ಕನ್ಯಾ ರಾಶಿಗೆ ಗೋಪಾಲ್ ಕೃಷ್ಣ ಗೋಪಿಕೃಷ್ಣ ಎರಡು ಒಂದೇ ಕೇಸ್ ಸರ್. ನೀವೇನಾದ್ರೂ ಈ ಕಾರ್ ತಗೊಂಡ್ರೆ ಈ ಸಪೋರ್ಟಿಂಗ್ ಸ್ಟಿಕ್ ಸೈಡ್ಗೆ ಈ ವಾಸೆ ಬಿಟ್ರೋ ಜಿಲೇಬಿ ಬಾಯಿಗೆ. ಜಿಲೇಬಿಯು ರಾಶಿ ಪ್ರವೇಶ ಮಾಡ್ತಾ ಇದೆ. ಕಾರ್ ಚೆನ್ನಾಗಿದೆ ಅಲ್ವಾ? ಆ ಕಾರ್ ಬೇಡ. ಇಲ್ಲ ನೀನ್ ಸುಮ್ನೆ ರಮ್ಮ, ನನ್ ಕಾರ್ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಸರ್ ನೀವ್ ಈ ಕಾರ್ ತಗೊಳ್ಳಿಲ್ಲ ಅಂದ್ರೆ ಆ ಜಿಲೇಬಿ ನಿಮ್ಗೆ ಸಿಗಲ್ಲ. ಹಂಗ ಮಾಡ್ಬೇಡ. ಇಲ್ಲ ನನ್ ಇಷ್ಟ ಆಯ್ತು, ನನಗೆ ಭಾಳ ಚೆನ್ನಾಗಿದೆ. ಇಲ್ಲಪ್ಪ ಸರ್, ಹೆದರ್ಕೋಬೇಡಿ ಸರ್, ಏನು ಆಗಲ್ಲ. ಇದೊಂಥರ ಆಕ್ಸಿಡೆಂಟ್ ಪ್ರೂಫ್ ಗಾಡಿ ತರ. ನೋಡಿ ಸರ್, ಈ ಕುಣಿಗಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ನಲ್ಲಿ ಕಾರ್ ಯಾಕೆ 2 ವೀಲರ್ ಸಾಕು ಅಂತಾರೆ ಜನ. ಆದ್ರೆ ಮಹೀಂದ್ರಾ ಕಂಪ್ನಿಯವರು ಬಿಟ್ಟಿದಾರಲ್ಲ ಈ ಲೋಗನ್ ಕಾರು, ಒಂಥರ ವಿಶೇಷವಾದ ಕಾರ್ ಸರ್. ಹೌದಾ? ಅಂತ ವಿಶೇಷ ಏನಪ್ಪ? ಬೆಳಗ್ಗೆ ಎದ್ದು ಅಂಕಲ್ಗಳು ಪಾರ್ಕಿಗೆ ವಾಕಿಂಗ್ ಅಂತ ಹೋಗಿ ಬುಸ್ಕೊಡ್ತಾರೆ, ಆಂಟಿಗಳು ಪಾರ್ಕ್ ಅಲ್ಲಿ ನಿಂತ್ಕೊಂಡು ಹಾ 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 ಅಂತ ಕಿರ್ಚ ಆಡ್ತಾ ಇರ್ತಾರೆ. ಅದನ್ನ ಬಿಟ್ಟು ಈ ಕಾರ್ ತಗೊಂಡು ಬ್ಯಾಂಗ್ಳೂರ್ ಟ್ರಾಫಿಕ್ ನಲ್ಲಿ ಈ ರೀತಿ ಯೂಸ್ ಮಾಡ್ಬೇಕು ಸರ್. ಯಾವ ತರ? ಈ ತರ. ಇದಕ್ಕೆ ಜಂಪಿಂಗ್ ಅಂತ ಸರ್. ಈ ತರ ಡೈಲಿ ಆಫೀಸ್ ಹೋಗಿ ಬರೋದ್ರಲ್ಲಿ ಮಿನಿಮಮ್ 50 ಸಲ ಎಕ್ಸರ್ಸೈಸ್ ಮಾಡ್ದಂಗ ಆಗತ್ತೆ. ಇನ್ನು ಜಿಮ್, ಸ್ವಿಮ್, ಏರೋಬಿಕ್ಸ್, ಪಾರ್ಕ್ ಇದೆಲ್ಲ ಯಾಕೆ ಬೇಕು ಸರ್? ಈ ಕಾರ್ ತಗೊಂಡ್ರೆ ಸಾಕಲ್ವಾ? ನೋ BP, ನೋ ಶುಗರ್, ಒನ್ಲಿ ಗುಡ್ ಹೆಲ್ತ್ ಸರ್. ಇದಕ್ಕೆ ಟ್ವಿಸ್ಟಿಂಗ್ ಅಂತಾರೆ ಸರ್. ಇದೊಂಥರ ಚೆನ್ನಾಗಿದೆ. ಇದಕ್ಕೆ ವೈಬ್ರೇಷನ್ ಅಂತಾರೆ ಸರ್. ಇದು ಬೊಜ್ಜು ಕರಗಿಸಕ್ಕೆ ಸರ್, ಬೊಜ್ಜು ಕರಗಿಸಕ್ಕೆ. ಅಯ್ಯೋ, ನನ್ ಮಾತಿಗೆ ಈ ಮನೇಲಿ ಬೆಲೆನೇ ಇಲ್ಲ. ನಿನ್ ಯಾವ ಮಾತಿಗೆ ಬೆಲೆ ಕೊಟ್ಟಿಲ್ವಮ್ಮ? ಪಾಯಿಂಟ್ ನಂಬರ್ 1, ಕಾರ್ ಶೋರೂಮ್ ಅಲ್ಲಿ ನಾನು ಎಂತ ಕಾರ್ ಸೆಲೆಕ್ಟ್ ಮಾಡ್ತಿದ್ದೆ, ಇವಳು ಈ ಕಾರ್ ಚೆನ್ನಾಗಿದೆ ಅನ್ಲು, ಅದಕ್ಕೆ ಆ ಗಾನ್ ಕೇಸ್ ಪರಿಚಯ ಇರೋ ಅಂತರ ಮಾತಾಡ್ಬಿಟ್ಟು ನಿಮ್ ಕಿವಿ ಮೇಲೆ ಹೈಬ್ರಿಡ್ ಚೆಂಡುವ ಇಟ್ಟ. ಅಷ್ಟಕ್ಕೆ ನಿಮ್ ಬಾಯಿ ಇಷ್ಟ ಆಗ್ಲಾ, ಅಕ್ಕನ ಬಾಯಿ ಊರಾಗ್ಲಾ. ಪಾಯಿಂಟ್ ನಂಬರ್ 2, CET ಎಕ್ಸಾಮ್ಗೆ ಹೋದಾಗ ಔಟಿಂಗ್ ಹೋಗ್ಬೇಕಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ, ಪರ್ಮಿಷನ್ ಕೊಟ್ರ? ಇಲ್ಲ, ಅದ್ ಯಾವ್ದೋ ಕೋತಿ ಫೋನ್ ಮಾಡಿದ ತಕ್ಷಣ ಓಕೆ ಅನ್ಬಿಟ್ರಿ. ಅಯ್ಯೋ, ಅದು ಕೋತಿ ಅಲ್ಲ ಅಂಜು, ಅದು ಆ ಜೀಬ್ರಾ ಅಂತ ಗೊತ್ತು, ನೀ ಸುಮ್ಮನೆ. ಓ ಅದು ದೇವೋಭವ, ಯಾರೋ ದೇವ್ರು ಬಂದ್ರು ಅಂತ ಕಾಣುತ್ತೆ. ಒಂದ್ ನಿಮಿಷ ಇರು, ಮಾತಾಡ್ತೀನಿ. ಏಯ್ ನಾಸ್ಟ್ರಾಡಮಸ್, ಹಾಯ್ ಸರ್. ಬಾರಯ್ಯ ಒಳಗೆ, ಬಾರಯ್ಯ. ಅಯ್ಯೋ ಬೇಡ ಸರ್, ಕೆಲವ್ರಿಗೆ ನನ್ ಮುಖ ಕಂಡ್ರೇನೆ ಆಗಲ್ಲ. ಇಷ್ಟು ಸೊಗಸಾದ ಮುಖ ಕಂಡ್ರೆ ಆಗಲ್ಲ ಅನ್ನೋರಿಗೆ ದೃಷ್ಟಿ ದೋಷ ಅಂತ ಕಾಣುತ್ತೆ. ಪಾಪ ಒಳಗೆ. ಬೇಡಿ ಸರ್, ಇನ್ನೊಂದ್ಸಲ ಬರ್ತೀನಿ. ಅಯ್ಯೋ, ಮನೆಗೆ ಬಂದವ್ರು ನಾವು ವಾಪಸ್ ಕಳಿಸಿದ್ರೆ ನರಕ ಪ್ರಾಪ್ತಿ ಆಗುತ್ತಪ್ಪ. ಒಂದ್ ಲೋಟ ಜ್ಯೂಸ್ ಆದ್ರೂ ಕುಡಿಬೇಕು. ಪಾಪ ಒಳಗೆ. ತುಳಸಿ, ಬೆಳಗ್ಗೆ ಅಂಜು ಫ್ರೆಶ್ ಆಗಿ ಮ್ಯಾಂಗೋ ತಂದಿದ್ಲಲ್ಲ, ಜ್ಯೂಸ್ ಮಾಡೆ. 2 minutes. ಪಾಪ ಒಳಗೆ. ಇಂಪಾರ್ಟೆಂಟ್ ಟೈಲ್ಸ್ ಹಾಕಿರೋ ಮನೆ ಇದು, ಕಾಲ್ ಒಡ್ಸ್ಕೊ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡ? ಹೌದೌದು ಸರ್, ಅವ್ರು ಹೇಳೋದು ಸರಿ. ನೀನೇನ್ ಗದ್ದೆ ನಾಟಿ ಮಾಡ್ಕೊಂಡ್ ಬಂದಿಲ್ಲ, ಬಾರಯ್ಯ. ವಾವ್, ಮೈಂಡ್ ಬ್ಲೋಯಿಂಗ್ ಸರ್, ಸೂಪರ್ ಆಗಿದೆ ಸರ್ ಮನೆ. ಇದ್ಯಾಕ್ ಸರ್ ಬೆಡ್ರೂಮ್? ಇದಾ? ನೀ ಸುಮ್ಮನಿರಮ್ಮ, ಇದು ಅಂಜಲಿದೆ ಬೆಡ್ರೂಮ್. ಸೂಪರ್ ವಾಸ್ತು ಸರ್. ಆದ್ರೆ ಯಾರ ಅದೃಷ್ಟ ಮಾಡಿದಾರೋ ಏನೋ ಗೊತ್ತಿಲ್ಲ, ಇಲ್ಲಿ ವಾಸ ಮಾಡೋರ್ಗೆ 1 ಡಜನ್ ಮಕ್ಕಳಾಗೋದು ಸರ್. ಪುಣ್ಯಾತ್ಮ. ಅಲ್ಲಯ್ಯ, ಏನೋ ಗೋಡೆ ಕಂಬ ನೋಡ್ಕೊಂಡೆ ವಾಸ್ತು ಹೇಳ್ತಾ ಇದೆಯಲ್ಲ. ಹಾಗಿದ್ರೆ ನನ್ ಕೈ ನೋಡ್ಕೊಂಡು ಹೇಳಯ್ಯ, ಮುಂದಿನ ದಿನಗಳು ಹೇಗಿರುತ್ತೆ ಅಂತ. ಒಂದು ಫ್ರೆಶ್ ಜಿಲೇಬಿ ನಿಮ್ ಹಿಂದೆ ಬಿದ್ದಿದೆ, ಬಾಯಿಗೆ ಯಾವ ಬೀಳಕ್ಕೆ ಇನ್ನು ಮುಹೂರ್ತ ಕೂಡ್ ಬಂದಿಲ್ಲ ಸರ್. ಅಂಜು, ಜ್ಯೂಸ್ ರೆಡಿ ಇದೆ. ನಿಮ್ ಭಾವನ್ ಗೊತ್ತಲ್ಲ, ಶುಗರ್ಲೆಸ್.
ಆ ಹುಡುಗನ್ಗೆ 2 ಸ್ಪೂನ್ ಶುಗರ್ ಹಾಕ್ಬಿಡು. ಜ್ಯೂಸ್ಗೆ ಶುಗರ್? ಆ ಮುಹೂರ್ತ ಕೂಡ್ ಬರಕ್ಕೆ ಇನ್ನು ಎಷ್ಟು ದಿವಸ ಆಗುತ್ತೆ? ಯಾರಿಗ್ ಮುಹೂರ್ತ? ಜಿಲೇಬಿ 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 ಜಿಲೇಬಿನ? ಅದೇ ಆಂಟಿ ಸ್ವೀಟು. ಅದೇ ಸ್ವೀಟು. ಮೊದ್ಲು ಜ್ಯೂಸ್ ಕುಡೀರಿ, ಆಮೇಲೆ ಜಿಲೇಬಿ ಬಗ್ಗೆ ಮಾತಾಡಿ. ಹೌದೌದು. ಮ್ಯಾಂಗೋ ಮಿರ್ಚಿ ಟೇಸ್ಟ್ ಹೇಗಿದೆ ಅಂತ ಈಗ ಗೊತ್ತಾಗತ್ತೆ. ಕುಡಿ ಕುಡಿ. ಬೇಡ ಅಂಕಲ್. ಯಾಕೆ ನಿನ್ನ ವಯಸ್ಸಲ್ಲಿ 10 ಗ್ಲಾಸ್ ಜ್ಯೂಸ್ ಕುಡಿತಾ ಇದ್ದೆ ನಾನು. ಏನೋ ಇಂಥದ್ದು 10 ಗ್ಲಾಸ? ಕುಡಿಯೇ ಪರವಾಗಿಲ್ಲ, ಬೇಡ ಅಂಕಲ್. ಮಜಾ ಮಾಡು, ಕುಡಿಯೇ. ಯಾಕಪ್ಪ ಕಣ್ಣಲ್ಲೆಲ್ಲ ನೀರು? ಇದು ಕಣ್ಣೀರಲ್ಲ ಸರ್, ಆನಂದ ಬಾಷ್ಪ. ಓ ಆನಂದ ಬಾಷ್ಪ. ತುಳಸಿ ಇನ್ನೊಂದ್ ಸ್ವಲ್ಪ ಜ್ಯೂಸ್ ಹಾಕಿ. ಅಯ್ಯೋ ಬೇಡ ಸರ್, ಬೇಡ. ಯಾಕೆ ಆನಂದ ಉಕ್ಕು ಬರಲ್ಲಪ್ಪ. ತಗೊಳ್ಳಿ ಸರ್ ನಿಮ್ ಡಾಕ್ಯುಮೆಂಟ್ಸ್ ಮತ್ತೆ ಕೀ. ಆಯ್ತಾಯ್ತು. ಅಲ್ಲ ಒಂದ್ ನಿಮಿಷ ಯಾಕೆ ಒಂಥರ ಕೆಂಪು ಕಾರ್ ತರನೇ ಆಗ್ಬಿಟ್ನಲ್ಲ. ಬಾಬಾ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಅವ್ರ ಸ್ಟೇಟಸ್ ಏನು, ನಮ್ ಸ್ಟೇಟಸ್ ಏನು? ಆಫ್ಟರ್ ಆಲ್ ಅವನೊಬ್ಬ ಕಾರ್ ಸೇಲ್ಸ್ ಮ್ಯಾನ್. ಅವ್ನ್ ಕರ್ಕೊ ಬಂದು ಮನೆನೆಲ್ಲ ತೋರಿಸ್ತಿರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಸಾರಿ ಫಾರ್ ದ ಇಂಟರಪ್ಷನ್. ನಂದು ಹಾರ್ಟ್ ಮಿಸ್ ಆಗಿದೆ, ಕೊಡ್ತೀರಾ? ಹಾಟ? ಐ ಮೀನ್ ಮೊಬೈಲ್. ನಾನು 1 ತಿಂಗಳ ಸಂಬಳದಲ್ಲಿ ತಗೊಂಡ್ರೋ ಮೊಬೈಲ್. ಥ್ಯಾಂಕ್ ಯು. ಗೊತ್ತಾಯ್ತಾ ಅವ್ನ ಯೋಗ್ಯತೆ ಏನು ಅಂತ? ಇತ್ತೀಚೆಗೆ ಆಕ್ಟಿವಾ ಪೆಪ್ಪು ಎಲ್ಲ ಜಾಸ್ತಿ ಆಗ್ಬಿಟ್ಟು ಬಸ್ಸಲ್ಲಿ ಬರ್ತಾ ಇದ್ದಿದ್ದು ಬ್ಯೂಟಿಫುಲ್ ಕಲರ್ಸ್ ಎಲ್ಲ ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದಿ ಫ್ಯಾನ್ ಅಂತ ರಸ್ತೆಗಿಳಿದ್ಬಿಟ್ಟು ಬರೋರೆಲ್ಲ ಬರೀ ಸ್ಕ್ರಾಪ್. ಹುಡುಗರಿಗೋಸ್ಕರ ಇನ್ಮೇಲೆ ಸೀಟ್ ರಿಸರ್ವ್ ಮಾಡಿಸೋದೇ ವೇಸ್ಟ್. ಬುಲ್ಡೋಜರ್ ಬಂದೈತೆ. ಲಾಸ್ಟ್ ಟೈಮ್ ಕಿವಿಗೆ ಹೂವು ಇಟ್ಟಿದ್ದು ಸಾಲದು ಅಂತ ಈ ಸಲ ಲಾಲ್ಬಾಗೇ ಇಡಕ್ ಬಂದವಳೆ. ಎಕ್ಸ್ಕ್ಯೂಸ್ ಮೀ. ಎಸ್ ಪ್ಲೀಸ್. ಇಲ್ಲಿ ಯಾರಾದ್ರೂ ಬರ್ತಾರಾ? ಬರಲ್ಲ. ಕೂರ್ಬೋದಾ? ಸಾರಿ, ರಿಸರ್ವ್ ಆಗಿದೆ. ಎಕ್ಸ್ಕ್ಯೂಸ್ ಮೀ. ಹಾಯ್. ಹಾಯ್. ಬನ್ನಿ, ಇಲ್ಲಿ ಸೀಟ್ ಖಾಲಿ ಇದೆ. ಥ್ಯಾಂಕ್ ಯು. ಇವನು ಯಾರಿದು ನನಗೆ ಓವರ್ಟೇಕಿಂಗ್? ಹೊಟ್ಟೆ ತಲೆ ನನ್ನ ಮಗನೇ. ಕೆಳಗಡೆ ಒಂದು ಬುಲ್ಡೋಜರ್ ಇದೆ, ಕರ್ಕೊಂಬಂದು ಪಕ್ಕ ಕುಂಡಿಸ್ತಾಳೆ. ಸರಿ ಯಾಕೆ ಎಕ್ಕಿಸ್ಕೊ. ಏನಮ್ಮ ಸೀಟ್ ಸಿಗ್ತಾ? ಹೂನಪ್ಪ ಸಿಕ್ತು. ಬಾಯ್. ನಮ್ಮಪ್ಪ ಬಿಟ್ಟು ಹೋಗಕ್ ಬುಲ್ಡೋಜರ್ ನಾಟ್ ಕಮಿಂಗ್. ಕೇಸ್ ಉಲ್ಟಾ ಆಗಿಂಗು. ಅಂದಾಗೆ ನೀವು ಲಾಸ್ಟ್ ಸ್ಟಾಪ್ ಇಲ್ಲಿ ಇದು? ಹೌದು, ಲಾಸ್ಟ್ ಸ್ಟಾಪ್ ಅಲ್ಲಿ ಇಳಿತೀನಿ. ತಿರುಪತಿಗೆ ರೀಸೆಂಟ್ ಆಗಿ ಹೋಗಿದ್ರಾ? ನೋ, ದಿಸ್ ಇಸ್ ನ್ಯೂ ಫ್ಯಾಷನ್. ನೀವ್ ಹೀಗೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಥ್ಯಾಂಕ್ ಯು. ಅರೆ 5 ವರ್ಷದಿಂದ ಟಿಕೆಟ್ ತಗೋತೆ, ಪುಕ್ಸಟ್ಟೆ ಬಂದ್ಬಿಟ್ಟು ಕೈ ಸಿಕ್ಕಿದ್ನೆಲ್ಲ ಹಾಳು ಮಾಡ್ಬಿಟ್ಟ. ಕುರಾಯಿಸಿದ್ರೆ ಕಣ್ಣಿಗೆ ಕಿತ್ಬಿಡ್ತೆ. ತಿರ್ಗಾ ಕಡೆ. ಅಂತೂ ಇಂತೂ ಪ್ರೀತಿ ಬಂತು, ಇಂದು ನವಿರಾದ ಮಳೆ ಬಿಲ್ಲಿನಂತೆ. ಅಂತೂ ಇಂತೂ ಪ್ರೀತಿ ಬಂತು, ಒಂದು ಸೊಗಸ. ಅಂಜಲಿ, ನಾನು ಇನ್ಮೇಲೆ ಎಷ್ಟು ಹೋಪ್ ಇಟ್ಟಿದ್ದೆ, ಬಟ್ ನೀನೇನ್ ಮಾಡ್ದೆ? ಅವ್ರು ಕೊಟ್ಟಿರೋ ಟೈಮ್ ಮುಗಿತಾ ಬಂತು, ಇನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಏನರ್ಥ? ದಿಸ್ ಇಸ್ ನಾಟ್ ಡನ್. ವಾಟ್ಸ್ ದ ಪ್ರಾಬ್ಲಮ್? ಕಮ್ ಆನ್ ಟೆಲ್ ಮೀ. ಪ್ರಾಬ್ಲಮ್ ಆಗಿದ್ದು ನಿಮ್ಮಿಂದ ಸರ್. ನನ್ಗೊಬ್ಬ ಡೇಟಾಬೇಸ್ ಗೊತ್ತಿರೋ ಕರೆಕ್ಟ್ ಅಸಿಸ್ಟೆಂಟ್ ಕೊಟ್ಟಿದ್ರೆ ಅದು ಯಾವತ್ತೂ ಕಂಪ್ಲೀಟ್ ಆಗ್ತಿತ್ತು. ವಾಟ್ಸ್ ರಾಂಗ್ ವಿತ್ ಉಮೇಶ್? ಕಮ್ ಆನ್ ಟೆಲ್ ಮೀ. ಅವ್ನ್ ಡೇಟಾಬೇಸ್ ಸ್ಟಾರ್ಟ್ ಮಾಡೋದೇ ಗೊತ್ತಿಲ್ಲ ಸರ್. ಇನ್ ಪ್ರಾಜೆಕ್ಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅವ್ನ್ ನಮ್ ಟೀಮ್ ಸೇರಿದ 2 ದಿನಕ್ಕೆ ಎಲ್ರು ಅಪ್ಸೆಟ್ ಆದ್ರು. ನನ್ಗೆ ಅವ್ನ ಕೆಲ್ಸದ ಬಗ್ಗೆ ಸ್ವಲ್ಪ ಡೌಟ್ ಬಂತು. ಅದಕ್ಕೆ HR ಸೆಕ್ಷನ್ ಹೋಗಿ ಅವ್ನ ಪರ್ಸನಲ್ ಫೈಲ್ ನ ತೆಗ್ದು ನೋಡಿದೆ. ಅವ್ನ್ ಓದಿರೋದು BA. ಅವ್ನ ಇಂಟರ್ವ್ಯೂ ಫೈಲ್ ಹುಡುಕ್ದೆ, ಸಿಗ್ಲಿಲ್ಲ. ಅವ್ನು ಹಿಂದೆ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರೋ ಇನ್ಫೋಸಿಸ್, ವಿಪ್ರೋ, TCL ಈ ಎಲ್ಲಾ ಕಂಪ್ನಿಗಳಲ್ಲೂ ಎಂಕ್ವೈರಿ ಮಾಡಿಸಿದೆ. ಅಲ್ಲೂ ಅವನ ಹೆಸರಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನನ್ನಿಂದ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಕಂಪ್ನಿನ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋ, ಮಿಸ್ಟೇಕ್ ಆಗಿದೆ ಅವನಿಂದ. ನಿಮ್ಮಂತ ಟ್ಯಾಲೆಂಟ್ಸ್ ನಮ್ಮ ಕಂಪ್ನಿಗೆ ಬೇಕು. ಅಂಜಲಿ, ಕೆಲಸ ಬಿಡೋ ಯೋಚನೆ ಎಲ್ಲ ಮರ್ತ್ಬಿಡು. ನಾವ್ ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಟೇಕ್ ಎನಿ ಆಕ್ಷನ್ ಅಗೇನ್ಸ್ಟ್ ಹಿಮ್. ನಿನಗೆ ಇಮಿಡಿಯೇಟ್ ಆಗಿ ಒಬ್ಬ ಒಳ್ಳೆ ಅಸಿಸ್ಟೆಂಟ್ ಅನ್ನ ಅಪಾಯಿಂಟ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಸರ್. ಚಲ ಇಮಿಡಿಯೇಟ್ ಆಗಿ ಸೆಕ್ಯೂರಿಟಿಗೆ ಫೋನ್ ಮಾಡಿ ಉಮೇಶನ ಒಳಗ್ ಬಿಡ್ಬೇಡ ಅಂತ ಹೇಳು. ಅವ್ನ ಆಕ್ಸಿಸ್ ಕಾರ್ಡ್ನ ಡಿಸೇಬಲ್ ಮಾಡಿಸು. ಅವ್ನ ಸಿಸ್ಟಮ್ ಲಾಗಿನ್ ನ ಡಿಲೀಟ್ ಮಾಡಿಸು. ನಿನ್ನೆವರೆಗಿನ ಸಂಬಳಕ್ಕೆ ಚೆಕ್ ರೆಡಿ ಮಾಡಿಸು. ಅವ್ನು ಯಾವುದೇ ಕಾರಣಕ್ಕೂ ನನ್ನ ಮೀಟ್ ಮಾಡಬಾರ್ದು. ವಾಟ್ ಹ್ಯಾಪನ್ ಅಂಜು? ನಥಿಂಗ್ ಯಾರ್.
Ma'am, Umesh wants to speak to you very desperately. ಅಂಜಲಿ, why did you do this? ಯಾವ ಸ್ಕಿಲ್ ನಿನ್ನಲ್ಲಿದೆ ಅಂತ ಕಂಪ್ನಿ ತಿಳ್ಕೊಂಡಿತ್ತು ಅದ್ ನಿನ್ನಲ್ಲಿಲ್ಲ. ಸುಳ್ಳು ಹೇಳಿ ಕಂಪ್ನಿ ಚೀಟ್ ಮಾಡಿದ್ಯಾ, ಅದಕ್ಕೆ. ಓಕೆ ನಾನ್ ತಪ್ಪು ಮಾಡಿದ್ದೀನಿ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ನೀವು ನನಗೆ ಟ್ರೈನಿಂಗ್ ಕೊಟ್ರೆ ಸಂಪೂರ್ಣವಾಗಿ ಕಲ್ತ್ಕೊಳ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನನಗಿಲ್ಲ. ಡೇಟಾ ಸಿಲೇಷನ್ ಬಗ್ಗೆ ಒಂದು ಡಯಾಗ್ರಾಮ್ ಬರ್ಕೊಡು ಅಂತ ಕೇಳಿದೆ. ಅದನ್ನ ಬರೆಯೋದಕ್ಕೆ ಒಬ್ಬ ಎಕ್ಸ್ಪರ್ಟ್ಗೆ ಜಸ್ಟ್ ಹಾಫ್ ಅನ್ ಅವರ್ ಸಾಕು. ಬಟ್ ಅದ್ ನಿನ್ನಿಂದಾಗಿಲ್ಲ. ಇಲ್ಲಿ ಸ್ಮಾರ್ಟ್ ಅಂಡ್ ಸ್ಪೀಡ್ ಆಗಿ ವರ್ಕ್ ಮಾಡೋರ್ಗೆ ಮಾತ್ರ ವ್ಯಾಲ್ಯೂ. ಪ್ಲೀಸ್ ಮೇಡಮ್, ನನಗೆ ಮದುವೆ ಆಗಿ ಮನೇಲಿ ಮಕ್ಕಳಿದ್ದಾರೆ. ಮನೇಲಿ ತುಂಬಾ ಕಷ್ಟ ಇದೆ. ಈಗ ನೀವು ನನ್ನನ್ನು ಕೆಲಸದಿಂದ ತೆಗೆದಾಕಿದ್ರೆ ಮೈ ಫ್ಯೂಚರ್ ವಿಲ್ ಬಿ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್ ಮೇಡಮ್. ನಿನ್ ಫ್ಯೂಚರ್ ನೋಡಕ್ ಹೋದ್ರೆ ನಮ್ ಕಂಪ್ನಿ ಫ್ಯೂಚರ್ ಹಾಳಾಗುತ್ತೆ. ಪ್ಲೀಸ್ ಮೇಡಮ್. ಫೋನ್ ನೀನ್ ಕಟ್ ಮಾಡ್ತೀಯೋ ಅಥವಾ ನಾನೇ ಕಟ್ ಮಾಡ್ಲಾ? ಹಲೋ, ಏನೆಲೆ ಬ್ಯೂಟಿ ಕ್ವೀನು, ಒಳ್ಳೆ ಪೋಸ್ಟ್ ಇದೆ, ಓಡಾಡಕ್ ಕಾರ್ ಇದೆ, ಕೈ ತುಂಬಾ ಸಂಬಳ ಬರುತ್ತೆ ಅಂತ ಕೊಬ್ಬೆನೆ ನಿನ್ಗೆ? ಆ ಕಂಪನಿನಲ್ಲಿ ಎಂತೆಂತವ್ರನ್ನ ನನ್ನ ಕೈನಲ್ಲಿ ಇಟ್ಕೊಂಡು ಆಟ ಆಡ್ಸಿದೀನಿ, ಅಂತದ್ರಲ್ಲಿ ನೀನು ನನಗೆ ಗೇಟ್ ಪಾಸ್ ಕೊಡ್ತೇನೆ. ಎಷ್ಟೇ ತಾಕತ್ತು ನಿನ್ಗೆ? ಎಸಿ ರೂಮ್ನಲ್ಲಿ ಕೂತ್ಕೊಂಡು ಹೇಳಿದ್ದೆಲ್ಲ ನಡೆಯುತ್ತೆ ಅಂತ ನನ್ ಮೇಲೆ ಅಧಿಕಾರ ಚಲಾಯಿಸ್ತೇನೆ. ಕೈಗೊಂದ್ಸಲ ಸಿಕ್ಕೆ ನಾನ್ ಯಾರು ಅಂತ ತೋರಿಸ್ತೀನಿ. ನಾನು ಪಂಟ ಕಣೆ, ಹಳೇ ಪಂಟ. ನಾನ್ ಮಾಡಿರೋ ಮರ್ಡರು ಆಫ್ ಮರ್ಡರ್ಗೆ ಲೆಕ್ಕನೇ ಇಲ್ಲ. ನಿನ್ನೆತ್ತಕ್ಕೆ ಅಂತಾನೆ ಹೊಸ ಲಾಗ್ ರೆಡಿ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದೀನಿ ಕಣಲ್ಲ. ನಿನ್ ತಿಥಿ ಊಟಕ್ಕೆ ರೆಡಿ ಮಾಡ್ಕೊಳಕ್ ಹೇಳು. ಬದ್ಲಾಗ್ಬೇಕು ಅಂತ ಹೊಟ್ಟಿದ್ ನನ್ನನ್ನ ಮತ್ತೆ ರೌಡಿ ಮಾಡಿದ್ಯಾ? ನಿನ್ ಕಂಪನಿ ಮುಂದೆನೆ ನಿನ್ ಕೈ ಕಾಲ್ ಕತ್ತರಿಸಿ ತುಕ್ಕಡ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಉಮೇಶ್ ಅಲಿಯಾಸ್ ಒಂಟೆನೇ ಅಲ್ಲ. ಮಿಸ್ಟರ್ ಉಮೇಶ್, ನೀನ್ ಈ ಕಂಪ್ನಿಗೆ ಎಷ್ಟು ಚೀಟ್ ಮಾಡಿದ್ಯಾ ಎಲ್ಲ ರೆಕಾರ್ಡ್ ನಮ್ಮ ಹತ್ರ ಇದೆ. ಸೈಲೆಂಟ್ ಆಗಿದ್ಯೋ ಬದುಕೊಂತ್ಯಾ, ಇಲ್ಲ ಅಂದ್ರೆ ಚೀಟಿಂಗ್ ಕೇಸ್ ಬುಕ್ ಮಾಡಿ ಒಳಗೆ ಹಾಕಿದ್ರೆ 16 ವರ್ಷ ಜೈಲ್ ಕಂಬಿ ಮುಂದೆ ಕೊಳಿತ್ಯಾ. ಹುಷಾರ್. ಶಿಟ್. ಧೈರ್ಯ ತಗೋ ಅಂಜಲಿ, ಐ ಆಮ್ ವಿತ್ ಯು. ಓಕೆ, ಕೂಲ್, ರಿಲ್ಯಾಕ್ಸ್, ಅಂತದೇನೂ ಆಗಲ್ಲ. ಓಕೆ ಅಂಜು, ಐ ವಿಲ್ ಬಿ ವಿತ್ ಯು, ಡೋಂಟ್ ವರಿ. ಅಂಜು, ಯಾಕೋ ನೀನ್ ಮೊದ್ಲಿನ ತರ ಇಲ್ಲ ಕಣು. 24 ಗಂಟೆನೂ ಕೆಲಸ ಅಂತ ಇರ್ತೀಯ. ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ರಜಾ ಇದ್ರೂ ಕಂಪ್ಯೂಟರ್ ಮುಂದೆನೇ ಕೂತಿರ್ತೀಯ. ಏನಾಯ್ತು ನಿನ್ಗೆ? ಸ್ಟ್ರೆಸ್ ಬಾಬಾ, ಮೆಂಟಲ್ ಸ್ಟ್ರೆಸ್. ದೊಡ್ಡ ಕಂಪ್ನಿ, 10 ಜನದ ಕೆಲಸ ಒಬ್ಳೆ ಮಾಡ್ಬೇಕು. ಕೈ ತುಂಬಾ ಸಂಬಳ ಏನೋ ಇದೆ, ಆದ್ರೆ ಮನ್ಸಿಗೆ ನೆಮ್ಮದಿ ಇಲ್ಲ. ಒಂದೊಂದ್ಸಲ ಅನ್ಸುತ್ತೆ ಅನ್ಕೊಂಡಿದ್ದೆಲ್ಲ ಸಾಧಿಸ್ತೇನೆ, ಆದ್ರೆ ಮುಂದೇನು ಅಂತ ಏನು ಹೊಳೆಯಲ್ಲ. ಎಲ್ಲ ಮೆಕ್ಯಾನಿಕಲ್ ಆಗಿ ಕಾಣಿಸುತ್ತೆ. ಈ ಮೆಕ್ಯಾನಿಕಲ್ ಲೈಫಿಂದ ಹೊರಗಡೆ ಬರಬೇಕಾದ್ರೆ ಮೊದಲು ಮದುವೆ ಮಾಡ್ಕೊ. ಓ, ಆಗ್ಲೇ ನನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಂಥ ಮಾತು ಅಂತ ಆಡ್ತಿದ್ಯಾ ಅಂಜು? ಮತ್ತ್ಯಾಕೆ ಬಂತು ಇಷ್ಟು ಬೇಗ ನನ್ನ ಮದುವೆ ಯೋಚನೆ? ಅಂಜು, ನೀನು IT ಕಂಪನಿಯಲ್ಲಿ ಸಂಪೂರ್ಣವಾಗಿ ಕಳೆದೋಗ್ಬಿಟ್ಟಿದ್ಯಾ. ಮಾನಸಿಕವಾಗಿ ನಿನಗೆ ಬದಲಾವಣೆ ಬೇಕು. ಮದುವೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ.
ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರೇನಮ್ಮ? ಮದುವೆಗೆ ಮುಂಚೆ ಪ್ರೇಮಲೋಕ ರವಿಚಂದ್ರನ್ ಇದ್ದಂಗಿದ್ದೆ. ಮದುವೆ ಆದ್ಮೇಲೆ ರಕ್ತ ಕಣ್ಣೀರು ಉಪೇಂದ್ರ ಆಗ್ಬಿಟ್ಟೆ. ಅದು ರೈಲಲ್ಲ ಕಣೋ, ಲಾರಿ. ಸ್ಟಾಪು, ಗುರುಗಳು ಬಂದೆ ಬಂದೆ. ಗುರುಗಳೇ ಗುರುಗಳೇ ನಿಮ್ಮ ಪಾದ ಗುರುಗಳೇ, ಹುಡುಕ್ಬಾರ್ದಿರೋ ಜಾಗ ಇಲ್ಲ, ನೋಡ್ಬಾರ್ದಿರೋ ಬಾರಿ ಇಲ್ಲ. ನಿಮ್ಮನ್ನ ಹುಡುಕಿ ಸಾಕಾಗೋಯ್ತು. ಇವಾಗ ನೀವು ಸಿಕ್ಕಿದ್ ನನ್ ಬಾಳು ಪುನೀತನಾಗೋಯ್ತು. ಪವರ್ ಸ್ಟಾರ್ ಪುನೀತ್. ಅಯ್ಯೋ ನಾನು ಮಹಾಂತೇಶ ರೀ. ಅಯ್ಯೋ ಎಷ್ಟೋ ಜನ ಪ್ಯಾಸೆಂಜರ್ಸ್ ಗಾಡಿಲಿ ಹತ್ತಿಸ್ಕೊಂಡೋದೆ, ಯಾರೂ ನನಗ್ ಪ್ರಯೋಜನ ಆಗ್ಲಿಲ್ಲ. ನೀವು ಒಂದೇ ದಿನಕ್ಕೆ ನನಗ್ ಸ್ವರ್ಗ ತೋರಿಸಿದ ದೇವ್ರುಗಳು ನೀವಪ್ಪ. ನನ್ ಪಾಗ ದೇವ್ರು ನೋಡ್ರಿ ಅಪ್ಪ, ದಯವಿಟ್ಟು ನಿಮ್ ಫೋಟೋಗಳು ಕೊಟ್ಬಿಡ್ರಿ ಅಪ್ಪ. ಫೋಟೋನ ಹ್ಞೂನ್ರಿ, ಲೈವ್ ಆಗೇ ಇದೀವಲ್ಲಪ್ಪ. ಫೋಟೋ ಯಾಕೆ ತಂದೆ? ಅಯ್ಯೋ ನನಗಲ್ರಿ, ನಾನು ಹೆಂಡ್ತಿಗ್ರಿ ಅಪ್ಪ. ನೀನ್ ಹೆಂಡ್ತಿಗ? ಹೌದ್ರಿ ಅಪ್ಪ. ಯಾಕೆ? ನಾನಂತೂ ನಿಮ್ನ ಮಾನಸಿಕವಾಗಿ ಗುರು ಅಂತ ತಿಳ್ಕೊಂಡು ಮನಸ್ಸಲ್ಲಿ ಧ್ಯಾನ ಮಾಡ್ತೀನಿ. ಅವಳಿಗೆ ನಿಮ್ ಮುಖ ಪರಿಚಯ ಇಲ್ವಲ್ಲ, ಆ ಫೋಟೋ ಕೊಟ್ರೆ ಅದನ್ನ ನೋಡ್ಕೊಂಡು ಅವಳು ಧ್ಯಾನ ಮಾಡ್ತಿರ್ಲಿ. ಫೋಟೋ ಬೇಕಾಗಿರೋದು ನಿನ್ ಹೆಂಡ್ತಿಗೆ. ಹೌದ್ರಿ, ನಾವೆಲ್ಲ ಕೊಡ್ಲೇಬೇಕು ಕಣ. ಹೌದ್ರಿಯಪ್ಪ, ನಡೀರಿಯಪ್ಪ. ಫೋಟೋ ಏನು ವಿಡಿಯೋನೇ ಕೊಡ್ತೀನಿ. ಆಯ್ತು, ಅದನ್ನು ಕೊಡ್ರಿಯಪ್ಪ. ಹಾಯ್, ಸಾರಿ ಐ ಆಮ್ ಲೇಟ್. ತುಂಬ ಹೊತ್ತಾಯ್ತಾ ಬಂದು? ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ಒನ್ ಕೆಫೆ ಫ್ರಾಪೆ ನಿಮಗೆ? ಡೆವಿಲ್ಸ್ ಓನ್. ನಿಮಗೆ ಒಂದು ಕೋಲ್ಡ್ ಕಾಫಿ. ಓಕೆ ಓಕೆ, ಥ್ಯಾಂಕ್ ಯು. ಮೇಕ್ ಇಟ್ ಫಾಸ್ಟ್. ಓಕೆ ಸರ್. ಮಿಸ್ಟರ್ ಆಕಾಶ್, ಯಾ? ನಾನು ಅಂಜಲಿ ಪರವಾಗಿ ನಿಮ್ಗೊಂದೆರಡು ಕ್ವೆಶ್ಚನ್ಸ್ ಕೇಳ್ಬೋದಾ? ಅಫ್ಕೋರ್ಸ್, ಕೇಳಿ. ಇದುವರೆಗೂ ನೀವು ಈ ರೀತಿ ಎಷ್ಟು ಜನ ಹುಡುಗಿರ್ಗೆ ಅಪ್ರೋಚ್ ಮಾಡಿದ್ದೀರಾ? ಇದು ಸ್ವಲ್ಪ ಕಷ್ಟದ ಪ್ರಶ್ನೆ. ಅಂಜಲಿ 12ನೇ ಅವರು. ಅಂಜಲಿ 12ನೇ ಅವಳ? ಅವರಲ್ಲಿ ಯಾರು ಇಷ್ಟ ಆಗ್ಲಿಲ್ವಾ ನಿಮ್ಗೆ? ಆದ್ರೆ ನಾನು ಅವ್ರಿಗೆ ಲೈಕ್ ಆಗಿಲ್ಲ. ಯಾಕೆ? ಕೆಲವರು ನಾನು ಅಬ್ರಾಡಲ್ಲಿ ಸೆಟ್ಲ್ ಆದ್ರೆ ಮಾತ್ರ ಮದುವೆ ಆಗ್ತೀನಿ ಅಂದ್ರು. ಇನ್ ಕೆಲವರಿಗೆ ನಾನು ನನ್ನ ಪೇರೆಂಟ್ಸ್ ಜೊತೆ ಇರೋದೇ ಇಷ್ಟ ಇಲ್ಲ. ಅವ್ರವ್ರಿಗೆ ಅವ್ರವ್ರದ್ದೇ ಕನ್ಸುಗಳಿರುತ್ತಲ್ಲ. ಸೊ ಮಿಸ್ಟರ್ ಆಕಾಶ್, ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ ಎಂತೆಂತ ಹುಡುಗಿರಿರ್ತಾರೆ, ಅವರಲ್ಲಿ ಅಂಜಲಿನೇ ಯಾಕೆ ನಿಮ್ಗೆ ಇಷ್ಟ ಆದ್ಲು? ಗುಡ್ ಕ್ವೆಶ್ಚನ್. ನೀವು ನನ್ನ ಸೆಲ್ಫಿಶ್ ಅಂತಾನೆ ತಿಳ್ಕೊಳ್ಳಿ, ಪರವಾಗಿಲ್ಲ. ಬಟ್ ಐ ಲೈಕ್ ಹರ್ ಸ್ಕಿಲ್ಸ್ ಅಂಡ್ ಆಟಿಟ್ಯೂಡ್. ದಟ್ಸ್ ವೈ ಐ ಲೈಕ್ ಹರ್. ನೀವ್ ಕೆಲಸ ಮಾಡ್ತಿದ್ ಜರ್ಮನ್ ದೊಡ್ಡ ಕಂಪ್ನಿ ಬಿಟ್ಟು ಇಂಡಿಯಾಗೆ ಯಾಕೆ ಬಂದ್ರಿ? ನಮ್ದೊಂದು ಪುಟ್ಟ ಸಂಸಾರ. ಅಕ್ಕ ಡಾಕ್ಟರ್, ಭಾವನ್ ಜೊತೆ ಕೆನಡಾದಲ್ಲಿ ಸೆಟ್ಲ್ ಆಗಿದ್ದಾರೆ. ನಮ್ಮಣ್ಣ ಪ್ರೊಫೆಸರ್. ನಮ್ಮ ಅಪ್ಪ ಅಮ್ಮ ಇಷ್ಟು ಸಹ ಅಣ್ಣನ ಜೊತೆನೇ ಇದ್ರು. ಅಲ್ಲವ್ರಿಗೆ ಸೆಟ್ ಆಗದೆ ನಮ್ಮನ್ನ ಓಲ್ಡ್ ಏಜ್ ಹೋಮ್, ಐ ಮೀನ್ ವೃದ್ಧಾಶ್ರಮಕ್ಕೆ ಸೇರಿಸು ಅಂತ ಹೇಳಿದ್ರು. ಅದು ನನಗೆ ಇಷ್ಟ ಆಗಿಲ್ಲ. ಅದಕ್ಕೆ ಅಪ್ಪ ಅಮ್ಮನ ಜೊತೆ ಇರಕ್ಕೆ ಬಂದಿದ್ದೀನಿ. ಈಗಾಗಲೇ ನಾನು ಅಪ್ಪ ಅಮ್ಮನ ಹತ್ರ ನಿಮ್ಮ ವಿಷಯ ಹೇಳಿದ್ದೀನಿ. ಅವ್ರಿಗೆ ನೀವು ಇಷ್ಟ ಆಗಿದ್ದೀರಾ. ಐ ಮೀನ್ ನನಗೂ ತುಂಬಾನೇ ಇಷ್ಟ ಆಗಿದ್ದೀರಾ. ನಿಮ್ಮ ರಿಪ್ಲೈಗೆ ನಾನು ಕಾಯ್ತಾ ಇರ್ತೀನಿ. ಬನ್ನಿ ಗುರುಗಳೇ, ಬನ್ನಿ ಕುತ್ಕೊಳ್ಳಿ ಗುರುಗಳೇ. ನಿಮ್ಮ ಪಾದ ಎದುರು ಯಾಕೆ? ಗಾಳಿ ಬೀಸಕ್ಕೆ. ಅಣ್ಣ, ಈ ಫೋಟೋಲಿರೋರು ಯಾವಾಗ ರೇಟ್ ಹೇಳಿದ್ರು? ಅಯ್ಯೋ, ಹಂಗ ಅನ್ಬೇಡ್ರಿಯಪ್ಪ, ಹಾಗ ಅನ್ಬೇಡ್ರಿ. ನೀವು ದೈವ ಸಮಾನರು, ದೈವ ಸ್ವರೂಪರು. ನಿಮ್ಮ ಫೋಟೋ ಗಂಧದ ಹಾರ ಹಾಕಿ ದಿನ ಪೂಜೆ ಮಾಡ್ತೀನಿ ಅಪ್ಪ, ಪೂಜೆ ಮಾಡ್ತೀನಿ. ಗುರು ಭಕ್ತಿ. ಲೇ ಈಕಿನ ಬಾರ್ಲೇ ಇಲ್ಲಿ. ಏಯ್, ನಂಗೆ ವಿದ್ಯಾ ಕಲ್ಸ್ಕೊಟ್ಟಿದ್ ಗುರುಗಳನ್ನ ನೋಡ್ಬೇಕಂತಿದ್ದಲ್ಲ, ಬಂದಾರ ನೋಡು. ಶರಣ್ರಿ, ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಲಿ. ಏನ್ ಮುಸುಡಿ ನೋಡ್ತೀಯ? ಮಾಡ್ಲೆ. ತಾಯಿ ಚಾಮುಂಡಿ ಒಳ್ಳೇದ್ ಮಾಡ್ಲಿ. ನನಗ್ ಸಾಕು. ಅವ್ರಿಗೂ ಸ್ವಲ್ಪ ಬೇಡಿ. ಅವಳ ದಿನ ಬೀಳ್ತಿರ್ತಾರೆ. ನಿಮ್ಗಳನ್ನೆಲ್ಲ ನೋಡಿ ನನ್ ಜೀವನ ಪಾವನ ಆತ್ರಿ. ಪಾವನ ಆತು. ಗುರುಗಳ ಸೇವೆಗೆ ಐಟಮ್ ಎಲ್ಲ ರೆಡಿ ತಾನೆ? ಹ್ಞೂನ್ರಿ, ನೀವ್ ಹೇಳ್ದಂಗ ಚಿಕನು, ಮಟನು, ಫಿಶು ಎಲ್ಲ ರೆಡಿ ಆಗೈತಿ. ಇನ್ನೂ ಏನಾರು ಬೇಕಾದ್ರೆ ಹೇಳಿ, ಕ್ಷಣದಾಗ ರೆಡಿ ಮಾಡ್ಕೊಡ್ತೀನಿ. ಶಬಾಷ್ ಗುರುಗಳೇ, ಆಜ್ಞೆ ಮಾಡ್ರಿಯಪ್ಪ. ಪ್ರಸಾದಕ್ಕೆ ಮುಂಚೆ ಸ್ವಲ್ಪ ತೀರ್ಥ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೆನ್ಪಾತ್ರಿ. ನೋಡ್ರಿ, ನೀವ್ ಒಂದೆರಡು ಐಟಮ್ ಟೇಸ್ಟ್ ಮಾಡೋದಾಗೆ ನಾನು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ನೋಡ್ಲೆ, ಗುರುಗಳು ಏನ್ ಕೇಳಿದ್ರು ಒಳ್ಳೆ ಅನ್ನ ಕೊಡ್ತಾ ಇದ್ರು. ಹೋಗ್ ಕೈ ಚೀಲ ತಗೊಂಬ. ಗುರುಗಳೇ, ನೀವು ಅಷ್ಟೇ, ನೀವೇನ್ ನಾಚಿಕೆ ಬಿಡ್ಬಿಡಿ, ಏನ್ ಬೇಕು ಕೇಳ್ತಾ. ಯಾಕೋ
ಯಾಕೋ ಸೀನ್ ಚೇಂಜ್ ಆಗ್ತಿರಂಗಿದೆ. ಎಣ್ಣೆ ಕುಡಿಸಿ ಎಷ್ಟು ಮನೆ ಹಾಳು ಮಾಡಿದೀರಾ, ಎಷ್ಟು ಮನೆ ಬೀದಿಗೆ ತಂದಿದ್ದೀರಾ. ನನ್ ಗಂಡಂಗೆ ಹೆಂಗ್ ಬಂದು ಒಕ್ಕರ್ಸ್ಕೊಂಡ್ರ ನೀವೆಲ್ಲ ಹುಚ್ಕೊಂಡೆ ಮಕ್ಳ. ನಿಮ್ ಪರ್ಪಾಸ್ಪರ, ನಿಮ್ ಬಾಯಿ ಬಿದ್ದೋಗ, ನಿಮ್ ಕಣ್ಣಿಮ್ರೋಗ, ನಿಮ್ ಹೊಟ್ಟೆ ಹುಳ ಬಂದ್ ಸಾಯ. ಚಿಕನ್ ಬೇಕೆಲ್ಲೇ, ಮಟನ್ ಬೇಕೆಲ್ಲೇ, ಎಣ್ಣೆ ಬೇಕಿಲ್ಲ ನಿನ್ಗ. ಯಾಕ ಲೇಡಿ ರ್ಯಾಂಬು ಯಾಕೆ ಹೊಡಿತಾ ಇದೀನಿ ಅಂತ ಕಾರಣ ಹೇಳ್ಬಿಟ್ಟು ಹೊಡಿಯಕ್ಕ. ಕಾರಣ ಹೇಳ್ಬೇಕಾ? ಕಾರಣ ದೇವ್ರಾಗಿದ್ ನನ್ ಗಂಡನ್ ದಾರಿ ತಪ್ಸಿ ಜೇನ್ ಗುಡ್ತಾರ ಆನಂದವಾಗಿದ್ ನನ್ ಸಂಸಾರನ ಹಾಳು ಮಾಡ್ಬಿಟ್ಟಲ್ಲ. ಈ ರೇಂಜ್ ನೋಡ್ತಾ ಫಿಟ್ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ತಂದೆ. ಕರ್ಸ್ಕೊಂಡು ಹೊಡಿತಾವೆ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲ್ಲಿ. ಗುರುಗಳೇ, ದೇವ್ರುಗಳು, ದೇವ್ರೇ, ಏಯ್ ಎಲ್ಲಿ ನಮ್ ದೇವ್ರುಗಳು? ಅದ್ ಯಾಕೆ ನೋಡ್ತಾ ಇದ್ಯಾ? ಎಲ್ಲಿ ನಮ್ ಗುರುಗಳು? ಸ್ವಾಮಿ ಶರಣವಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪೋ, ಅಯ್ಯಪ್ಪೋ ಸ್ವಾಮಿಯೇ ಶರಣಮಯ್ಯಪ್ಪ. ಯಾರದು? ಹಾಯ್ ಅಂಜು. ಹಾಯ್, ಹೇಗಿದ್ದೀರಾ? ಫೈನ್. ಪ್ಲೀಸ್ ಕಮ್. ಏನಿಲ್ಲ, ಒಂದ್ ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ದೆ. ನಾನೇ ಇನ್ವೈಟ್ ಮಾಡೋಣ ಅನ್ನಷ್ಟಲ್ಲಿ ನೀವೇ ಬಂದ್ಬಿಟ್ರಿ. ಪ್ಲೀಸ್ ಕಮ್, ಜಾಯ್ನ್ ಅಸ್. ನೋ ಥ್ಯಾಂಕ್ಸ್. ಎಳ್ನೀರ ತಗೊಳ್ಳಿ. ಸರಿ MCB. ನೀವೆಲ್ಲ ಒಟ್ಟಿಗೆ ಸಿಕ್ಕಿದ್ದು ಒಳ್ಳೇದಾಯ್ತು. ನೆಕ್ಸ್ಟ್ ಮಂತ್ 14th ನನ್ನ ಮದುವೆ. ನನ್ನ ಉಡ್ಬಿ ಬಗ್ಗೆ ಯಾರೂ ಏನು ಕೇಳಲೇ ಇಲ್ಲ. ಓಕೆ, ನಾನೇ ಹೇಳ್ಬಿಡ್ತೀನಿ. ಅವ್ರ ಹೆಸರು ಆಕಾಶ್ ಅಂತ, ಹೈಲಿ ಕ್ವಾಲಿಫೈಡ್ ಫಾರಿನ್ ರಿಟರ್ನ್. ಇಲ್ಲಿ ನಾವಿಬ್ರು ಸೇರ್ಕೊಂಡು ಒಂದು ಹೊಸ ಸಾಫ್ಟ್ವೇರ್ ಕಂಪ್ನಿ ಓಪನ್ ಮಾಡ್ತಾ ಇದೀವಿ. ಮದುವೆ ನೆಕ್ಸ್ಟ್ ವೀಕೆ, ಕಂಪ್ನಿ ಇನಾಗ್ರೇಷನ್. ರಿಸೆಪ್ಷನ್ ದಿನಾನೇ ಎಲ್ಲರೂ ಬರಬೇಕು. ಓಕೆ, ಡೋಂಟ್ ಮಿಸ್ ಇಟ್. ಓಕೆ, ಬಾಯ್. ದಿಸ್ ಇಸ್ ಟು ಮಚ್ ಅಂಜು. ನಿಂದು ಅತಿ ಆಯ್ತು. ವೈ ಸೋನ್? ನನ್ಗೆ ನೀನ್ ಈ ತರ ಇನ್ಸಲ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶಿಟ್. ಹಾಯ್ ಮಿಸ್ಟರ್ ಕಹಳೆ. ಪಾಲಿಶ್ ಅಲ್ಲ, ಬುಕ್ಕಿಶ್ ಅಲ್ಲ, ನೇರ ದಿಟ್ಟ, ನಿರಂತರ. ನಗೋದ್ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೆ. ಈಗ ಏನಾಯ್ತು ನಿನ್ ನಗು? ನಗು ಮರ್ತೋಯ್ತಾ ಮಿಸ್ಟರ್ ಕಹಳೆ? ನನ್ನನ್ನು ನೋಡು, ಕೆಳಗ್ ಬಿದ್ದಳು ಫಿನಿಕ್ಸ್ ತರ ಹೇಗ್ ಧೂಳಿಂದ ಎದ್ ಬಂದೆ. ನನ್ನಿಂದ, ನನ್ನ ಪರಿಶ್ರಮದಿಂದ, ಎಸ್, ನನ್ನ ಎಫರ್ಟ್ಸ್ ಇಂದ. ಆದ್ರೆ ನೀನು ತಿಳ್ಕೊ, ಯಾರ್ಗೆ ಆಗ್ಲಿ ಜೀವನದಲ್ಲಿ ಗುರಿ ಇರ್ಬೇಕು. ಐ ಮೀನ್ ಗೋಲ್. ಗುರಿ ಇಲ್ದವ್ರು ನಿನ್ ತರನೇ ಆಗೋದು. ಇದನ್ನೇ ಅಲ್ವಾ ಬ್ಯಾಡ್ ಲಕ್ ಅನ್ನೋದು ಮಿಸ್ಟರ್ ಗಾನ್ ಕೇಸ್. ಯಾಕೆ ಬೆವರ್ತಾ ಇದ್ಯಾ? ಓ, ನೀವೆಲ್ಲ AC ರೂಮ್ ನಲ್ಲಿ ಹುಟ್ಟು ಬೆಳೆದವ್ರಲ್ವಾ, ಅದಕ್ಕೆ ನಿನ್ಗೆ ಈ ವೆದರ್ ಎಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ನನ್ನ ಬಿಟ್ಬಿಡು. ಹಾ, ಇದೇ ತರ ಅವತ್ತಿನ ಮುಂದೆ ಕೈ ಮುಗಿದು ನಾನು ಎಷ್ಟು ಬೇಡ್ಕೊಂಡೆ. ಆಗ ನಿನ್ ನನ್ನ ನೋವಿನ ಬೆಲೆ ಅರ್ಥ ಆಗ್ಲಿಲ್ಲಲ್ಲ. ನನ್ನ ಸಂಸಾರನ ಬೀದಿಗೆ ತಂದ್ಬಿಟ್ಟಿದೆ ನಿನ್ನ. ನನ್ನ ತಂಟಕ್ಕೆ ಬರ್ಬೇಡ ನೋಡು. ಇವತ್ತಿಗೆ ನಿಂತ್ಕೊಳ್ಳೆ.
ಮಾಡಿ ಕೆಲಸ, ಅದರಲ್ಲಿ ಫೋನು ಬ್ಲಾಕ್ ಮೈಲ್. ಸರ್ ನೀವು ಸರ್ ಇವರು ಗುಡ್ ಈವ್ನಿಂಗ್ ಎವ್ರಿಬಡಿ. ಈ ಪಾರ್ಟಿ ಅಂಜಲಿಗೋಸ್ಕರ, ಅವಳು ಮಾಡಿದ ಅಚೀವ್ಮೆಂಟ್ಗೋಸ್ಕರ. ಆಮೇಲೆ ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ our company is one of the best companies right now in Bangalore. Please welcome Anjali. Congratulations. ಥ್ಯಾಂಕ್ ಯು. Please. ಡಿಯರ್ ಫ್ರೆಂಡ್ಸ್, ಒಬ್ಬ ಮಿಡಲ್ ಕ್ಲಾಸ್ ಹುಡುಗಿ ಕನ್ಸು ನನ್ಸಾಗ್ಬೇಕಂದ್ರೆ ಅದು ಸಾಧಾರಣ ವಿಷಯ ಅಲ್ಲ. ನಾನು ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ಮುಖ ನೋಡಲಿಲ್ಲ, ಆದರೆ ನಮ್ಮ ಅಕ್ಕ ಬಾವ ತಮ್ಮ ಕಷ್ಟದಲ್ಲೂ ನನ್ನ ಬೆಳೆಸಿ ಈ ಮಟ್ಟಕ್ಕೆ ತಂದರು. ಅದಕ್ಕೆ ನಮ್ಮ ಬಾವ ಮಾಡಿದ ತ್ಯಾಗ, ಅವ್ರ ಕಾಲು. ನಮ್ಮ ಅಕ್ಕ ಬಾವ ಬದುಕನ್ನು ಕೊಟ್ಟ ದೇವರಾದ್ರೆ ಆ ಬದುಕಿಗೆ ಪುನರ್ಜನ್ಮ ಕೊಟ್ಟವರು SP ಸೋಮಣ್ಣನವರು. CET ಕಟ್ಟಬೇಕಾಗಿರೋ ಹಣನ ಕಳ್ಕೊಂಡು ನನ್ನ ಲೈಫೇ ಮುಗೀತು ಅಂತ ಡಿಪ್ರೆಸ್ ಆಗಿದ್ದಾಗ ಸೋಮಣ್ಣನವರು ಕಳೆದೋಗಿರೋ ಹಣನ ತಂದ್ಕೊಟ್ರು. ಆಗ ನನ್ನ ಕಣ್ಗಳನ್ನೇ ನಾನು ನಂಬಲಿಲ್ಲ. ಆ ದೇವ್ರು ಹೇಗಿದ್ದನೋ ಎಲ್ಲಿದ್ದನೋ ನನ್ಗೆ ಗೊತ್ತಿಲ್ಲ, ಆದ್ರೆ ನಾ ದೇವ್ರು ನೋಡೋದು ಇಂಥವ್ರ ರೂಪದಲ್ಲಿ. ಅಯ್ಯೋ, ಅಷ್ಟು ದೊಡ್ಡ ಮಾತಾಡ್ಬೇಡ ಸರ್. ಇವತ್ತಿನ ನನ್ನ ಎಲ್ಲ ಸಂತೋಷಕ್ಕೆ ನೀವೇ ಕಾರಣ. ಆಕಾಶ್ ಅಂತ ಲೈಫ್ ಪಾರ್ಟ್ನರ್ ಸಿಗೋಕ್ ಕಾರಣ ನೀವೇ. ನೀವ್ ಅವತ್ತು ಕೊಟ್ಟ ದುಡ್ಡಿಂದ ನನ್ನ ಲೈಫೇ ಚೇಂಜ್ ಆಗೋಯ್ತು. ನೀವು ನಮ್ಮಿಬ್ರು ಮದ್ವೆಗೆ ಬಂದು ಆಶೀರ್ವಾದ ಮಾಡಬೇಕು ಸರ್. ಯಾಕೆ ಸರ್, ನಮ್ಮಿಂದ ಏನಾದರೂ ತಪ್ಪಾಯ್ತಾ ಸರ್? ನಿಮ್ಮಿಂದ ಏನು ತಪ್ಪಾಗಿಲ್ಲ. ತಪ್ಪಾಗಿರೋದೆಲ್ಲ ನನ್ನಿಂದ ಸರ್. ಆನಂದ್, ಯಾಕೋ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ಯಾಕೋ ಇಷ್ಟೊಂದು ಕಾಡ್ತಾ ಇದೀಯಾ? ಇಂಥ ಒಳ್ಳೆ ಟೈಮಲ್ಲಿ ಆ ಯೂಸ್ಲೆಸ್ ಫೆಲೋ ವಿಷಯ ಯಾಕೆ? ಆನಂದ್ ಬಗ್ಗೆ ನಿನಗೇನು ಗೊತ್ತು? ಅವನ ಬಗ್ಗೆ ಯಾಕೆ ಇಷ್ಟು ಹಗುರವಾಗಿ ಮಾತಾಡ್ತಾ ಇದೀಯಾ? ನೀನೇನಿದ್ರು ಅವನು ಒಂದು ಮುಖ ಮಾತ್ರ ನೋಡಿದ್ಯಾ, ಇನ್ನೊಂದು ಮುಖ ನಿನ್ಗೆ ಗೊತ್ತಿಲ್ಲ ಅಲ್ಲ? ಅದನ್ನ ನಾನು ಹೇಳ್ತೀನಿ ಕೇಳು. ಅವತ್ತು ನಾನು ನಿನಗೆ ದುಡ್ಡು ತಗೊಂಬಂದು ಕೊಟ್ಟಿದ್ದು ಕಳ್ಳನಿಂದ ವಸೂಲು ಮಾಡಿದ ದುಡ್ಡು ಅಲ್ಲ, ಅದು ಆನಂದ್ ಕೊಟ್ಟ ದುಡ್ಡು. ಎಸ್, ಆ ಹಣ ಅವನು ಕೊಟ್ಟಾಗ ಎಷ್ಟೊಂದು ಕಷ್ಟದ ಪರಿಸ್ಥಿತಿಲಿದ್ದ ಗೊತ್ತಾ? ಸಮಾಧಾನ ಮಾಡ್ಕೋಪ್ಪ, ಸಮಾಧಾನ ಮಾಡ್ಕೋ. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ ಹೋಗಿ 10 ಲಕ್ಷ ಕಳೆದೆ. ಕಾಂಟ್ರಾಕ್ಟ್ ಮಾಡ್ತೀನಿ ಅಂತ 15 ಲಕ್ಷ ಕಳೆದೆ. ಗ್ರಾನೈಟ್ ಬಿಸ್ನೆಸ್ ಮಾಡಕ್ ಹೋಗಿ 20 ಲಕ್ಷ ಕಳೆದಿಯಲ್ಲೋ. ಈಗ ಇರೋ ಮನೇನು ಮಾರ್ಬಿಟ್ಟು ನಿನ್ ತಮ್ಮನ ಬಾಯಿಗೆ ಮಣ್ಣು ಹಾಕ್ತೀನಿ, ಮಣ್ಣ. ಅಪ್ಪ, ನಿಮ್ಮ ಮಾತು ಕೇಳಿದೆ ನಾನು ತಪ್ಪು ಮಾಡಿಬಿಟ್ಟೆ. ಏನೋ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆಯಿಂದ ದುಡುಕ್ಬಿಟ್ಟೆ. ಇನ್ಯಾವ ಸ್ನೇಹಿತರು ಸಹವಾಸನೂ ಮಾಡಲ್ಲಪ್ಪ. ಇದೊಂದು ಸಲ ನನಗೆ ಕ್ಷಮಿಸ್ಬಿಡಿ ಪ್ಲೀಸ್ ಅಪ್ಪ. ಈಗ ನನ್ನ ಎಷ್ಟು ಕೇಳಿದ್ರು ಅಷ್ಟೇ. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ. ನಾನು ಅವನು ಕೂರ್ಸ್ ಬುದ್ಧಿ ಹೇಳ್ತೀನಿ. ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ. ಇದೊಂದ್ಸಲ ಕೊಟ್ಬಿಡ್ರಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ನೀನು ಕೊಟ್ಟ ಸಲಿಗೆಯಿಂದಲೇ ಇವ್ನು ಇಷ್ಟು ಹಾಳಾಗಿರೋದು. ನೋಡೋ,
ನಾನ್ ಸತ್ ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಬದುಕಿರೋವರೆಗೂ ಈ ಮನೆ ಒತ್ತೆ ಇಡಲ್ಲ ಇಡಲ್ಲ ಇಡಲ್ಲ. ತಿಳ್ಕೊಳ್ಳಿ. ಅಪ್ಪ ಶಾಂತು, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಮಗನಿಗೂ ಬುದ್ಧಿ ಕಲಿಸ್ತಿಲ್ಲ, ಸೊಸೆನೂ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ ನಿನ್ ಕೈಲಿ. ಅದ್ ಏನ್ ಮಾಡ್ತೀಯೋ ಏನ್ ಕಥೆಯೋ. ಉಮಾ ಉಮಾ ಯಾಕೆ ಶಾಂತು, ಏನಾಯ್ತು? ಸಂತೋಷ ಆಯ್ತಾ? ಕಣ್ತುಂಬ ನೋಡಿದ್ರ? ಹೊಟ್ಟೆ ತುಂಬ? ಅಯ್ಯೋ ದೇವ್ರೇ. ಕೊಂದ್ಬಿಟ್ರಲ್ರಿ ನನ್ ಮಗ ಸೊಸೆನ ಅನ್ಯಾಯವಾಗಿ ಕೊಂದ್ಬಿಟ್ರಲ್ರಿ. ದುಡ್ಡೇ ದೊಡ್ಡದಾಗೋಯ್ತಾ? ಮರ್ಯಾದೆನೇ ಹೆಚ್ಚಾಗೋಯ್ತಾ? ನನ್ ಮಗ ಅಮ್ಮ ಇಂಥ ತಪ್ಪಿನ ಯಾವತ್ತೂ ಮಾಡಲ್ಲಮ್ಮ, ಅಪ್ಪನ ಹೇಳಿ ದುಡ್ಡು ಕೊಡ್ಸಮ್ಮ ಅಂತ ಕೇಳ್ಕೊಂಡ. ನಾವೆಲ್ಲ ನಿಮ್ಮನ್ನ ಬೇಡ್ಕೊಂಡ್ವಲ್ರಿ. ಎಂತ ಕಲ್ಲು ಯಾರಿ ನಿಮ್ದು? ಆನಂದ, ಎಲ್ಲಿದ್ಯೋ ಆನಂದ? ನಿಮ್ಮ ಅಣ್ಣ ಅದಕ್ಕೆ ಇಲ್ದರೆ ಮನೇಲಿ ನಾನು ಹೇಗೋ ಇರ್ಲಿ, ನಾನು ಹೇಗೋ ಇರ್ಲಿ? ಅಯ್ಯೋ ದೇವ್ರೇ. ಅವ್ರ ತಂದೆ ಸಾಲ ಕೊಟ್ಟವ್ರಿಗೆಲ್ಲ ರಾತ್ರಿನೇ ಫೋನ್ ಮಾಡಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಮನೆ ಮಾರಿ ಸಾಲ ತೀರಿಸ್ತೀನಿ ಅಂತ ಹೇಳಿದ್ರಂತೆ. ಈ ವಿಷಯನ ಮನೆಯವ್ರಿಗೆಲ್ಲ ತಿಳಿಸ್ಬೇಕು ಅನ್ನೋಷ್ಟರಲ್ಲಿ ಈ ಅನಾಹುತ ನಡೆದೋಗಿತ್ತಂತೆ. ಪಾಪ ಮೊದಲೇ ಇನ್ನೊಂದು ಜೀವ. ಈ ಕಡೆ ಕೇಳಿದವ್ರಿಗೆ ಉತ್ತರ ಹೇಳಕ್ಕೂ ಆಗದೆ, ನೋವು ಸಹಿಸ್ಕೊಳ್ಳೋಕ್ಕೂ ಆಗದೆ ಮರಣ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಂತೆ. ಅವರಣ್ಣ ಮಾಡಿ ಸಾಲಕ್ಕೆ ಇದ್ದ ಮನೆ ಹೊರಟೋಗಿ ಅರಮನೆ ಅಂತ ಮನೆಯಲ್ಲಿ ರಾಜಂತರ ಬದುಕಬೇಕಾಗಿದ್ದ ಆನಂದ ರಾತ್ರಿ ಫುಟ್ಪಾತ್ಗೆ ಬಂದ್ಬಿಟ್ಟ. ಕೊನೆಯದಾಗ ಅವನ ಹತ್ರ ಉಳಿದಿದ್ದು ಅವ್ರ ಅಪ್ಪ ಅಮ್ಮ ಡಿಡಿ ತೆಗೆಯಕ್ಕೆ ಅಂತ ಕೊಟ್ಟಿದ್ದ ದುಡ್ಡು ಮಾತ್ರ. ದೊಡ್ಡ ಮಗನಂತೂ ಓದ್ಲಿಲ್ಲ, ಚಿಕ್ಕ ಮಗನಾದ್ರೂ ಓದಿ ವಿದ್ಯಾವಂತ ಆಗಲಿ ಅಂತ ಅವ್ರು ಆಸೆ ಪಟ್ರು. ನೀನ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಅನ್ನೋ ವಿಷಯ ಚರಣಿಯಿಂದ ಗೊತ್ತಾಗಿದ ತಕ್ಷಣನೇ ಅವ್ರು ನೇರವಾಗಿ ನನ್ನ ಹತ್ರಕ್ಕೆ ಬಂದು ಏನ್ ಹೇಳ್ದ ಗೊತ್ತೇನಮ್ಮ? ನನ್ನ ಮಗ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮನೇ ನನ್ನ ಜೊತೆ ಇಲ್ಲ. ನಾನು ಯಾರಿಗೋಸ್ಕರ ಬದುಕಿರ್ಲಿ ಸರ್? ಹಾಗಂತ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ ಸರ್. ಕಳ್ಕೊಂಡಿರೋರ್ ಕನ್ಸನ್ನ ಈಡೇರಿಸೋದಕ್ಕಿಂತ ಬದುಕಿರೋರ್ ಕನ್ಸೇ ಮುಖ್ಯ ಅಲ್ವಾ ಸರ್? ಅಂಜಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ಅವಳ ಪ್ರೀತಿ ನಂದು ಪಡ್ಕೊಳ್ಳೋದು ನನಗಾಗ್ಲಿಲ್ಲ. ಆದ್ರೆ ಅವಳನ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಸರ್, ನಾನು ರೆಡಿ ಇಲ್ಲ. ಅವಳ ಜೀವನ ನನ್ನ ಜೀವನ ಥರ ದುರಂತ ಆಗ್ಬಾರ್ದು ಸರ್, ದುರಂತ ಆಗ್ಬಾರ್ದು. ಅವಳ ಆಸೆ ಆಕಾಂಕ್ಷೆ ಎಲ್ಲ ಈಡೇರ್ಬೇಕು ಸರ್. ಅವಳು ಯಾವಾಗಲೂ ನಗ್ತಾ ಇರಬೇಕು. ಅವಳು ಸಂತೋಷವಾಗಿರೋದನ್ನ ನೋಡಿಕೊಂಡು ನಾನು ನನ್ನ ನೋವನ್ನೆಲ್ಲ ಮರಿತೀನಿ ಸರ್. ಸರ್, ನೀವು ನನಗೋಸ್ಕರ ಒಂದು ಸುಳ್ಳು ಹೇಳಬೇಕು. ಈ ದುಡ್ಡನ್ನ ಕಳ್ಳನಿಂದ ವಸೂಲಿ ಮಾಡಿದೆ ಅಂತ ಅವಳಿಗೆ ಹೇಳ್ಕೊಡಿ ಸರ್. ಯಾವುದೇ ಕಾರಣಕ್ಕೂ ನಾನು ಈ ಹಣನ ಅವಳಿಗೆ ಕೊಟ್ಟೆ ಅಂತ ಅವಳಿಗೆ ಗೊತ್ತಾಗಬಾರ್ದು. ಅವಳು ತುಂಬಾ ಸ್ವಾಭಿಮಾನಿ ಸರ್. ನಿನ್ ಜೀವನ ಒಳ್ಳೇದಾಗೋದಕ್ಕೋಸ್ಕರ ನನ್ನ ಕೈ ಸುಳ್ಳು ಹೇಳಿಸಿ ತನ್ನ ಬದುಕನ್ನೇ ನಾಶ ಮಾಡ್ಕೊಂಡ್ಬಿಟ್ಟ. ನಾನೇನಾದ್ರೂ ಸತ್ಯ ಹೇಳಿ ನಿಮ್ ಸಂತೋಷಕ್ಕೆ ಕಲ್ಲ ಹಾಕಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಇಷ್ಟೇ ಪ್ರಯತ್ನ ಪಟ್ಟರು ಸತ್ಯನ ಮುಚ್ಚಿಡಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಬಾಯ್ಬಿಟ್ಟು ಹೇಳ್ಬಿಟ್ಟೆ. ಸಾರಿ, ನಾನಿನ್ ಬರ್ತೀನಿ.
ಬಂದೆ ನನ್ನಿಂದ ನನ್ನ ಪರಿಶ್ರಮದಿಂದ ಹೋಗಬೇಕು ನಾ ಚಂದಮಾಮ ಸರ್ ನೀವಿಲ್ಲಿ? I'm sorry, Mr. Anand. Anjali is no more. ಸಾಯ್ಬೇಕು ಅಂತಿದ್ಯಲ್ಲ ಅಂಜು, ಸಾಯಕ್ ಮುಂಚೆ ಆನಂದ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನೀನಿಲ್ಲ ಅಂತ ಒಂದು ಮಾತು ಹೇಳಿದ್ದಕ್ಕೆ ನೋಡು ಹೇಗೆ ಕುಸ್ತೋಗ್ಬಿಟ್ಟಿದ್ದಾನೆ. ಆನಂದನ ಈ ಸ್ಥಿತಿಲಿ ನೋಡಿದ್ಮೇಲೂ ನಿನಗೆ ಸಾಯ್ಬೇಕು ಅನ್ಸಿದ್ರೆ ನಾವ್ಯಾರೂ ತಡೆಯಲ್ಲ. ಕಮಾನ್ ಅಂಜು, ಕಮಾನ್. ಅದಕ್ಕೋಸ್ಕರ ಒಂದು ಸಣ್ಣ ಪ್ಲೇ ಮಾಡಿದೆ ಅಷ್ಟೇ. ಅಂಜು, ನನ್ನನ್ನು ಕ್ಷಮಿಸು ಅಂತ ನೀನು ಆನಂದನ್ ಕೇಳ್ಕೊಂಡ್ರೆ ಅವನಷ್ಟು ಸಂತೋಷ ಪಡೋ ವ್ಯಕ್ತಿ ಬೇರೆ ಯಾರೂ ಇರಲ್ಲ. ನಿನ್ ಪೇನ್ ಏನು ಅನ್ನೋದು ನಂಗೆ ಅರ್ಥ ಆಗತ್ತೆ. ಈ ಲವ್ವೇ ಹೀಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗು. ನೀನು ಆನಂತರ ಕ್ಷಮಿಸ್ತೀಯ?